ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಜೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ಭಾರತ ಸಂವಿಧಾನಕ್ಕೆ ರಿಲೇಟೆಡ್ ಆಗಿ ಭಾರತ ಸಂವಿಧಾನದ ಮೊದಲನೇ ಭಾಗದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಭಾರತ ಸಂವಿಧಾನದ ಮೊದಲನೇ ಭಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿದೆ. ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂತಹ ಈ ಭಾಗದಲ್ಲಿ 1ರಿಂದ 4ರವರೆಗಿನ ವಿಧಿಗಳಿರೋದು ಕಂಡುಬರುತ್ತೆ. ಹಾಗಾದರೆ ಬನ್ನಿ, ಭಾರತ ಸಂವಿಧಾನದ ಮೊದಲನೇ ಭಾಗದಲ್ಲಿರುವಂತಹ ಈ 4 ವಿಧಿಗಳು ಯಾವೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಭಾರತ ಸಂವಿಧಾನದ ಮೊದಲನೇ ಭಾಗದ ಮೊದಲನೇ ಆರ್ಟಿಕಲ್ ಅಥವಾ ಭಾರತ ಸಂವಿಧಾನದ ಮೊದಲ ಆರ್ಟಿಕಲ್ ಅಂತ ಕೂಡ ಹೇಳ್ಬೋದು. ಭಾರತ ಸಂವಿಧಾನದ ಮೊದಲನೇ ವಿಧಿ ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿದೆ. ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂತಹ ಈ ಆರ್ಟಿಕಲ್ ನಮಗೆ ಅತ್ಯಂತ ಪ್ರಮುಖವಾಗಿ 3 ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ. ಆದರೆ ನಾವು ಈ ಅಂಶಗಳನ್ನು ಇಂಡಿಯನ್ ಪಾಲಿಟಿ ದೃಷ್ಟಿಯಿಂದ ಅಥವಾ ರಾಜ್ಯಶಾಸ್ತ್ರದ ದೃಷ್ಟಿಕೋನದಲ್ಲಿ ಹೇಳೋದಾದರೆ ಈ ಅಂಶಗಳನ್ನು ನಾವು ಕ್ಲಾಸ್ ಅಂತ ಕರಿಬೋದು. ಅಂದರೆ ಭಾರತ ಸಂವಿಧಾನದ ಮೊದಲನೇ ಆರ್ಟಿಕಲ್ ನಮಗೆ ಅತ್ಯಂತ ಪ್ರಮುಖವಾಗಿ ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿದ್ದು, ಈ ಆರ್ಟಿಕಲ್ನಲ್ಲಿ ಒಟ್ಟು 3 ಕ್ಲಾಸ್ಗಳಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, 3ನೇ ಕ್ಲಾಸ್ನಲ್ಲಿ ಮತ್ತೆ 3 ಸಬ್ ಕ್ಲಾಸ್ಗಳಿರೋದು ಸಹ ಕಂಡುಬರುತ್ತೆ. ನೀವು ಕಾಮನ್ ಆಗಿ KS ಅಂತ ಮೇನ್ಸ್ ಎಕ್ಸಾಮ್ ಬರುವಂಥ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನು ಆರ್ಟಿಕಲ್ ಜೊತೆಗೆ ಕ್ಲಾಸ್ ಸಬ್ ಕ್ಲಾಸ್ ಜೊತೆಗೆ ನೀವು ಆನ್ಸರ್ ಬರೆದ್ರೆ ಅದಕ್ಕೆ ಒಂದು ಒಳ್ಳೆ ವೇಟೇಜ್ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ವಿಷಯಗಳು ನಿಮಗೆ ಬೇಸಿಕ್ಕಾಗಿ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು. ಅತ್ಯಂತ ಪ್ರಮುಖವಾಗಿ 3 ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ. ಅವುಗಳನ್ನು ನಾವು ಕ್ಲಾಸ್ ಅಂತ ಹೇಳಿದ್ರೆ ಬೆಟರು. ಆಮೇಲೆ 3ನೇ ಕ್ಲಾಸ್ನಲ್ಲಿ ಬಂದಾಗ ಮತ್ತೆ 3 ಸಬ್ ಕ್ಲಾಸ್ಗಳಿರೋದು ಸಹ ಕಂಡುಬರುತ್ತೆ. ಹಾಗಾದರೆ ಬನ್ನಿ, ಮೊದಲನೇ ಆರ್ಟಿಕಲ್ನ ಆ 3 ಕ್ಲಾಸ್ಗಳು ಏನೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತಾವೆ ಮತ್ತು 3ನೇ ಕ್ಲಾಸ್ನ 3 ಸಬ್ ಕ್ಲಾಸ್ಗಳು ಏನೆಲ್ಲ ವಿಷಯಗಳನ್ನು ಸ್ಪಷ್ಟೀಕರಣ ನೀಡ್ತವೆ ಅಥವಾ ಸ್ಪಷ್ಟೀಕರಿಸ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತ ಸಂವಿಧಾನದ ಮೊದಲನೇ ಆರ್ಟಿಕಲ್ನ ಮೊದಲನೇ ಕ್ಲಾಸ್ ಏನನ್ನು ಒಳಗೊಂಡಿದೆ ಅಥವಾ ಏನನ್ನು ತಿಳಿಸ್ಕೊಡುತ್ತೆ ಅಂತ ನೋಡ್ತಾ ಹೋದರೆ, ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂಥ ಅಂಶವನ್ನು ಒಳಗೊಂಡಿರೋದು ಕಂಡುಬರುತ್ತೆ. ಭಾರತ ಸಂವಿಧಾನದ ಮೊದಲನೇ ಆರ್ಟಿಕಲ್ ಅಥವಾ ಮೊದಲನೇ ಆರ್ಟಿಕಲ್ನ ಮೊದಲನೇ ಕ್ಲಾಸ್ನಲ್ಲಿರುವಂತಹ ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂಥ ವ್ಯಾಖ್ಯಾನವನ್ನು ನೋಡಿದಾಗ ನಮಗೆ 2 ಅಂಶಗಳು ಸ್ಪಷ್ಟವಾಗಿ ಈ ಕ್ಲಾಸ್ನಿಂದ ಅರ್ಥ ಆಗ್ತಾ ಇದೆ. ಏನು ಆ 2 ಅಂಶಗಳಂತ ನೋಡ್ತಾ ಹೋದರೆ, ಅತ್ಯಂತ ಪ್ರಮುಖವಾಗಿ ನೇಮ್ ಆಫ್ ದ ಕಂಟ್ರಿ ಮತ್ತು ಟೈಪ್ ಆಫ್ ಪಾಲಿಟಿ, ಈ 2 ವಿಷಯಗಳು ಮೊದಲನೇ ಆರ್ಟಿಕಲ್ನಲ್ಲಿ ಅಥವಾ ಮೊದಲನೇ ಆರ್ಟಿಕಲ್ನ ಮೊದಲನೇ ಕ್ಲಾಸ್ನಲ್ಲಿ ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗ್ತಾ ಇದ್ದಾವೆ. ಏನಿದು ನೇಮ್ ಆಫ್ ದ ಕಂಟ್ರಿ, ಟೈಪ್ ಆಫ್ ಪಾಲಿಟಿ ಅಂತ ನೋಡೋದಾದರೆ ಫಸ್ಟ್ ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ಳೋಣ. ನೇಮ್ ಆಫ್ ದಿ ಕಂಟ್ರಿ ವಿಚಾರಕ್ಕೆ ಬರೋದಾದರೆ, ಭಾರತ ಸಂವಿಧಾನದ ಮೊದಲನೇ ಆರ್ಟಿಕಲ್ನ ಮೊದಲನೇ ಕ್ಲಾಸ್ನ ಆರಂಭದಲ್ಲಿಯೇ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಹೇಳಲಾಗಿದೆ. ಓಕೆ, ಈ ವ್ಯಾಖ್ಯಾನ ಅಥವಾ ಈ ಅಂಶಗಳನ್ನು ಅಬ್ಸರ್ವ್ ಮಾಡಿದಾಗ ನಾವು ಒಂದು ತೀರ್ಮಾನಕ್ಕೆ ಬರ್ಬೋದು, ನಮ್ಮ ದೇಶವನ್ನು ಭಾರತ ಸಂವಿಧಾನದಲ್ಲಿ ಏನೆಂದು ಉಲ್ಲೇಖಿಸಲಾಗಿದೆ ಅಥವಾ ನಮ್ಮ ದೇಶಕ್ಕೆ ಭಾರತದ ಸಂವಿಧಾನದಲ್ಲಿ ಏನೆಂದು ಕರೆಯಲಾಗಿದೆ ಅನ್ನುವಂಥ ಒಂದು ಅಂಶ ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಆಫಿಷಿಯಲ್ ನೇಮ್ ಏನಾಗಿದೆ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಓಕೆ, ಅಂದರೆ ಭಾರತ ಸಂವಿಧಾನದ ಮೊದಲನೇ ವಿಧಿ ನಮ್ಮ ದೇಶದ ಹೆಸರು ಸಂವಿಧಾನದಲ್ಲಿ ಏನೆಂದು ಉಲ್ಲೇಖಿಸಲಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಂಡಿಯಾ ದಟ್ ಈಸ್ ಭಾರತ್ ಅಂತ. ಅಂದರೆ ಇಂಡಿಯಾ ಮತ್ತು ಭಾರತ ಅನ್ನುವಂತಹ 2 ಹೆಸರುಗಳನ್ನು ಸಂವಿಧಾನದಲ್ಲಿ ನಮ್ಮ ದೇಶಕ್ಕೆ ಬಳಕೆ ಆಗಿರೋದು ಕಂಡುಬರ್ತಾ ಇದೆ. ನಮ್ಮ ದೇಶದ ಅಫಿಷಿಯಲ್ ನೇಮ್ ಯಾವುದನ್ನೋದು ಕೂಡ ಭಾರತ ಸಂವಿಧಾನದ ಮೊದಲನೇ ವಿಧಿ ನಮಗೆ ಕ್ಲಿಯರ್ ಆಗಿ ಗುರ್ತು ಮಾಡ್ತಾ ಇದೆ. ಓಕೆ, ದೇಶದ ಹೆಸರಿನ ವಿಚಾರಕ್ಕೆ ಬಂದರೆ ಇಲ್ಲೂ ಕೂಡ ನಾವು ಸಂವಿಧಾನ ರಚನಾ ಸಭೆಯಲ್ಲಿ ದೇಶಕ್ಕೆ ಸಂವಿಧಾನದಲ್ಲಿ ಯಾವ ಹೆಸರಿನಿಂದ ಕರಿಬೇಕು ಅನ್ನೋದ್ರ ಬಗ್ಗೆ ಸಂವಿಧಾನ ರಚನಾ ಸಭಾ ಸದಸ್ಯರಲ್ಲಿಯೂ ಕೂಡ ಬೇರೆ ಬೇರೆ ಅಭಿಪ್ರಾಯಗಳಿದ್ದದ್ದು ಕಂಡುಬರುತ್ತೆ. ಅತ್ಯಂತ ಪ್ರಮುಖವಾಗಿ 2 ಹೆಸರುಗಳ ವಿಚಾರಕ್ಕಾಗಿ ಹೆಚ್ಚು ವಾದಗಳು ನಡೆದಿರೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಸಂವಿಧಾನ ರಚನಾ ಸಭೆಯಲ್ಲಿದ್ದಂತಹ ಸದಸ್ಯರಲ್ಲಿ ಕೆಲ ಸದಸ್ಯರು ನಮ್ಮ ದೇಶಕ್ಕೆ ಭಾರತ ಅಂತ ಕರಿಬೇಕು ಅಂತ ಅವರ ಅಭಿಪ್ರಾಯವಾಗಿತ್ತು. ಏಕೆ ಈ ಅಭಿಪ್ರಾಯವನ್ನು ಅವ್ರು ತಾಳಿದ್ರು ಅಂತ ನೋಡೋದಾದರೆ, ಭಾರತ ಅನ್ನೋದು ನಮ್ಮ ಇತಿಹಾಸ, ಸಂಸ್ಕೃತಿ, ನಮ್ಮ ಸಂಪ್ರದಾಯವನ್ನು ಪ್ರತಿನಿಧಿಸುವಂಥ ಹೆಸರಾಗಿದೆ. ಭರತ ಚಕ್ರವರ್ತಿಯಿಂದ ಆಳಲ್ಪಟ್ಟಂಥ ದೇಶ ನಮ್ಮದಾಗಿದೆ. ಹಾಗಾಗಿ ಭಾರತ ಅನ್ನುವಂಥ ಹೆಸರನ್ನೇ ನಮ್ಮ ದೇಶಕ್ಕೆ ಕರೆಯಬೇಕು ಅಥವಾ ಆ ಹೆಸರನ್ನೇ ಉಲ್ಲೇಖಿಸಬೇಕು ಸಂವಿಧಾನದಲ್ಲಿ ಅನ್ನೋದು ಅವರ ಅಭಿಪ್ರಾಯವಾಗಿತ್ತು. ಇನ್ನೂ ಕೆಲ ಸದಸ್ಯರ ಅಭಿಪ್ರಾಯ ಏನಾಗಿತ್ತು ಅಂತ ನೋಡ್ತಾ ಹೋದರೆ, ಭಾರತ ಅನ್ನೋದು ಹಳೆ ಹೆಸರು, ಇಂಡಿಯಾ ಅನ್ನುವಂತಹ ಒಂದು ಮಾಡರ್ನ್ ನೇಮನ್ನು ನಮ್ಮ ದೇಶಕ್ಕೆ ನಾವು ಕರಿಬೇಕು, ಹಾಗಾಗಿ ಇಂಡಿಯಾ ಅನ್ನುವಂಥ ಹೆಸರನ್ನೇ ಸಂವಿಧಾನದಲ್ಲಿ ಉಲ್ಲೇಖಿಸಬೇಕು ಅನ್ನೋದು ಅವರ ಅಭಿಪ್ರಾಯವಾಗಿತ್ತು. ನಿಮ್ಗೆ ಆಲ್ರೆಡಿ ಗೊತ್ತು, ಇಂಡಿಯಾ ಅನ್ನುವಂಥ ವರ್ಡು ಇಂಡಸ್ ರಿವರ್ನಿಂದ ಬಂದಿರೋದು. ಸಿಂಧು ನದಿಗೆ ಗ್ರೀಕರು ಇಂಡಸ್ ಅಂತ ಕರೀತಾರೆ. ಆ ಇಂಡಸ್ ಅನ್ನುವಂಥ ಪದವೇ ಮುಂದೆ ಇಂಡಿಯಾ ಆಗಿ ಮಾರ್ಪಡುತ್ತೆ. ಹಾಗಾಗಿ ಈ 2 ಹೆಸರುಗಳನ್ನು ಅತ್ಯಂತ ಪ್ರಬಲವಾಗಿ ಪ್ರತಿಪಾದಿಸಿರೋದನ್ನು ನಾವು ಕಾಣ್ತೇವೆ. ಫೈನಲಿ ಸಂವಿಧಾನ ರಚನಾ ಸಭೆಯಲ್ಲಿ ಯಾವ ತೀರ್ಮಾನಕ್ಕೆ ಬರಲಾಗುತ್ತೆ ಅಂದರೆ,
ಈ ಭಾರತ ಮತ್ತು ಇಂಡಿಯಾ ಈ ಎರಡೂ ಪದಗಳ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರಲ್ಲ ಬಹುಸಂಖ್ಯಾತ ಜನರು, ಆ ಎರಡರ ಮಿಶ್ರಣವನ್ನು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಅದನ್ನೇ ಭಾರತ ಸಂವಿಧಾನದ ಮೊದಲನೇ ಆರ್ಟಿಕಲ್ನ ಮೊದಲನೇ ಕ್ಲಾಸ್ನಲ್ಲಿ ಹೇಳಿರೋದು, ಇಂಡಿಯಾ ದಟ್ ಈಸ್ ಭಾರತ ಅಂತ. ಅಂದರೆ ಇಂಡಿಯಾ ಅರ್ಥಾತ್ ಭಾರತ ಅಥವಾ ಇಂಡಿಯಾ ಅಂದರೆ ಭಾರತ ಅಂತ ಹೇಳಲಾಗಿರೋದು ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಒನ್, ಇದೇ ಆರ್ಟಿಕಲ್ನ ಇದೇ ಕ್ಲಾಸ್ನಲ್ಲಿ ಮತ್ತೊಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಅದು ಟೈಪ್ ಆಫ್ ಪಾಲಿಟಿ. ಓಕೆ, ಭಾರತ ಸಂವಿಧಾನದ ಮೊದಲನೇ ಆರ್ಟಿಕಲ್ನ ಮೊದಲನೇ ಕ್ಲಾಸ್ನಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳಲಾಗಿದೆ ಅಥವಾ ರಾಜ್ಯಗಳ ಒಕ್ಕೂಟ ಅಂತ ಹೇಳಲಾಗಿದೆ. ಏಕೆ ಈ ಪದವನ್ನು ಬಳಸಲಾಗಿತ್ತು? ಇದರ ಬದಲಾಗಿ ಫೆಡರೇಷನ್ ಆಫ್ ಸ್ಟೇಟ್ಸ್ ಅನ್ನುವಂಥ ಪದ ಬಳಕೆ ಮಾಡ್ಬೋದಿತ್ತಲ್ಲ ಅಂತ ಡೌಟ್ ನಿಮಗೆ ಬರ್ತಾ ಇರ್ಬೋದು. ಇದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಎರಡು ಅತ್ಯಂತ ಪ್ರಮುಖವಾದ ಕಾರಣಗಳನ್ನು ನೀಡ್ತಾರೆ. ಮೊದಲನೇ ಕಾರಣ ಏನಂದರೆ, ಭಾರತದ ಏನು ಫೆಡ್ರೇಷನ್ ಇದೆ ಅಲ್ವಾ, ಇಂಡಿಯನ್ ಫೆಡ್ರೇಷನ್ ಇದು ರಾಜ್ಯಗಳ ಒಪ್ಪಂದದ ಮೂಲಕ ಅಸ್ತಿತ್ವಕ್ಕೆ ಬಂದಿರುವಂತಹ ಫೆಡ್ರೇಷನ್ ಅಲ್ಲ ಇದು ಅಂತ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಅಮೇರಿಕಾದಲ್ಲಿ ಕೂಡ ಫೆಡ್ರೇಷನ್ ಸಿಸ್ಟಮ್ ನೋಡ್ತೇವೆ. ನಾವು ಅಮೇರಿಕದ ಫೆಡ್ರೇಷನ್ ಯಾವ ರೀತಿ ಇದೆ ಅಂದರೆ, ರಾಜ್ಯಗಳ ಒಪ್ಪಂದದ ಮೂಲಕ ಅದು ಅಸ್ತಿತ್ವಕ್ಕೆ ಬಂದಿರೋದು ಕಂಡುಬರುತ್ತೆ. ರಾಜ್ಯಗಳೆಲ್ಲ ಸೇರಿಕೊಂಡು ಒಂದು ಒಪ್ಪಂದಕ್ಕೆ ಸಹಿ ಹಾಕಿ ಆ ಫೆಡ್ರೇಷನ್ ಅನ್ನು ರಚನೆ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಆದರೆ ಇಂಡಿಯನ್ ಫೆಡ್ರೇಷನ್ ಆ ರೀತಿ ರಾಜ್ಯಗಳ ಒಪ್ಪಂದದ ಮೂಲಕ ಇದು ಅಸ್ತಿತ್ವಕ್ಕೆ ಬಂದಿಲ್ಲ ಅನ್ನೋದು ಒಂದು ಸ್ಪಷ್ಟವಾದ ಕಾರಣವನ್ನು ನೀಡ್ತಾರೆ. ಇನ್ನೊಂದು ಕಾರಣ ಅವರು ವ್ಯಕ್ತಪಡಿಸೋದೇನೆಂದರೆ, ಭಾರತದಲ್ಲಿ ಬಂದಾಗ ರಾಜ್ಯಗಳಿಗೆ ಈ ಫೆಡ್ರೇಷನ್ ಅನ್ನು ತ್ಯಜಿಸುವಂಥ ಅಧಿಕಾರವಿಲ್ಲ. ಅಂದರೆ ರಾಜ್ಯಗಳಿಗೆ ಭಾರತದಲ್ಲಿ ಒಕ್ಕೂಟವನ್ನು ತ್ಯಜಿಸುವಂಥ ಅಧಿಕಾರವಿಲ್ಲ. ಹಾಗಾಗಿ ಈ ಪದವನ್ನು ಬಳಕೆ ಮಾಡಿರೋದು, ಅಂದರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದೇವೆ. ಆದರೆ ನಾವು ಅಮೇರಿಕದ ಫೆಡರೇಷನಲ್ಲಿ ಹೋದಾಗ ಅಲ್ಲಿ ರಾಜ್ಯಗಳಿಗೆ ಒಕ್ಕೂಟವನ್ನು ತ್ಯಜಿಸುವಂಥ ಅಧಿಕಾರ ಇರೋದನ್ನು ನಾವು ಕಾಣ್ತೇವೆ. ಓಕೆ, ಹಾಗಾದರೆ ನಿಮಗೆ ಮತ್ತೆ ಒಂದು ಡೌಟ್ ಬರ್ತಾ ಇರ್ಬೋದು, ಭಾರತದಲ್ಲಿ ಹಾಗಿದ್ದಾಗ ರಾಜ್ಯಗಳನ್ನು ಏಕೆ ರಚನೆ ಮಾಡಲಾಯಿತು ಅಂತ ಪ್ರಶ್ನೆ ಬರ್ತಾ ಇರ್ಬೋದು. ರಾಜ್ಯಗಳನ್ನು ನಾವು ನಮ್ಮ ಆಡಳಿತದ ಅನುಕೂಲಕ್ಕಾಗಿ ರಚನೆ ಮಾಡಿಕೊಂಡಿರುವಂತಹ ಒಂದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಫೈನಲಿ ಒಂದು ತೀರ್ಮಾನಕ್ಕೆ ಬರ್ಬೋದು, ಭಾರತದಲ್ಲಿ ನಾವು ಪ್ರಬಲ ಕೇಂದ್ರ ಸರ್ಕಾರ ಇರುವಂತಹ ಒಂದು ಸಂಯುಕ್ತ ಪದ್ಧತಿಯನ್ನು ಕಾಣ್ಬೋದಾಗಿದೆ. ಓಕೆ, ಈ ಎಲ್ಲ ಅಂಶಗಳು ಕೂಡ ಒಂದನೇ ವಿಧಿಯಲ್ಲಿ ಅಥವಾ ಒಂದನೇ ಆರ್ಟಿಕಲ್ನ ಒಂದನೇ ಕ್ಲಾಸ್ನಲ್ಲಿ ಅಡಕವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒನ್, ಭಾರತ ಸಂವಿಧಾನದ ಮೊದಲನೇ ವಿಧಿಯ ಎರಡನೇ ಕ್ಲಾಸ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ನೋಡೋದಾದರೆ, ಅದರ ರಾಜ್ಯಗಳು ಮತ್ತು ಅವುಗಳ ರಾಜ್ಯ ಕ್ಷೇತ್ರಗಳು ಮೊದಲನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂಥವುಗಳು ಆಗಿರತಕ್ಕದ್ದು ಅಂತ ಹೇಳಲಾಗಿದೆ. ಓಕೆ, ಅಲ್ಲಿರುವಂಥ ವರ್ಡ್ಸ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿಕ್ಕಿಲ್ಲ ಕೆಲವೊಬ್ಬರಿಗೆ, ಸ್ಪೆಷಲಿ ಯಾರು ಬಿಗಿನರ್ಸ್ ಇದ್ರಲ್ವ, ಅಲ್ಲಿರುವಂಥ ವರ್ಡ್ಸ್ಗಳು ನೋಡಿದ್ರೆ ಅಷ್ಟೊಂದು ಈಸಿಯಾಗಿ ಅರ್ಥ ಆಗೋಂಗೆ ಇಲ್ಲ. ಓಕೆ, ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಣ ಅಂದರೆ, ಕೆಲವೊಂದು ಪ್ರಶ್ನೆಗಳ ಮೂಲಕ ಈಸಿಯಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಫಸ್ಟ್ ಆಫ್ ಆಲ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು, ಏನಂದರೆ ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಜ್ಯಗಳಿವೆ ಅಂತ. ಓಕೆ, ಎಲ್ಲರೂ ಆನ್ಸರ್ ಮಾಡ್ತೀರಿ, ಪ್ರಸ್ತುತ ನಮ್ಮ ದೇಶದಲ್ಲಿ 28 ರಾಜ್ಯಗಳಿದ್ದಾವಂತ. ಹಾಗಾದರೆ ಆ 28 ರಾಜ್ಯಗಳ ಹೆಸರನ್ನು ನಾವು ಸಂವಿಧಾನದಲ್ಲಿ ಕಾಣ್ಬೋದಾ? ಅಂದರೆ ಸಂವಿಧಾನದ ಯಾವುದೋ ಒಂದು ಭಾಗದಲ್ಲೋ ಅಥವಾ ಅನುಸೂಚಿಯಲ್ಲೇನಾದರೂ ಆ ರಾಜ್ಯಗಳ ಹೆಸರನ್ನು ನಾವು ನೋಡಬಹುದಾ ಅಂತ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಗೊಂದಲ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವೊಬ್ರು ಎಸ್ ಅನ್ಬೋದು, ಕೆಲವೊಬ್ರು ನೋ ಅನ್ಬೋದು, ಇನ್ನೂ ಕೆಲವೊಬ್ರು ಗೊಂದಲ ಸ್ಟಾರ್ಟ್ ಆಗ್ಬೋದು. ಓಕೆ, ಇದನ್ನೇ ಇಲ್ಲಿ ಆನ್ಸರ್ ಆಗಿ ಆ ಮೊದಲನೇ ವಿಧಿಯ ಎರಡನೇ ಕ್ಲಾಸಲ್ಲಿ ಹೇಳ್ತಾ ಇರೋದು. ಭಾರತದ ರಾಜ್ಯಗಳು ಮತ್ತು ಅವುಗಳ ರಾಜ್ಯ ಕ್ಷೇತ್ರಗಳ ಇನ್ಫಾರ್ಮೇಷನ್ನು ಮೊದಲನೇ ಅನುಸೂಚಿಯಲ್ಲಿ ಹೇಳಲಾಗಿದೆ. ಮೊದಲನೇ ಅನುಸೂಚಿಯಲ್ಲಿ ಹೇಳಿರುವಂಥವುಗಳು ರಾಜ್ಯಗಳಾಗಿದ್ದಾವೆ ಮತ್ತು ಅವುಗಳ ರಾಜ್ಯ ಕ್ಷೇತ್ರವನ್ನು ಕೂಡ ಅಲ್ಲಿ ಸ್ಪಷ್ಟವಾಗಿ ಅವುಗಳಿಗೆ ರಿಲೇಟೆಡ್ ಆಗಿರುವಂಥ ಮಾಹಿತಿ ನೀಡಲಾಗಿದೆ ಅಂತ ಇನ್ಫಾರ್ಮೇಷನನ್ನು ಮೊದಲನೇ ವಿಧಿಯ ಎರಡನೇ ಕ್ಲಾಸ್ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಸಾಕಷ್ಟು ಎಕ್ಸಾಮಲ್ಲಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ ನಿಮಗೆ. ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಅಥವಾ ಎಷ್ಟನೇ ಅನುಸೂಚಿಯಲ್ಲಿ ರಾಜ್ಯಗಳ ಹೆಸರನ್ನು ಅವುಗಳ ರಾಜ್ಯ ಕ್ಷೇತ್ರಗಳ ಮಾಹಿತಿಯನ್ನು ನಾವು ನೋಡಬಹುದು ಅಂತ ಕೇಳ್ಬೋದು. ಮೊದಲನೇ ಅನುಸೂಚಿಯಲ್ಲಿ ನಾವು ರಾಜ್ಯಗಳು ಮತ್ತು ಅವುಗಳ ರಾಜ್ಯ ಕ್ಷೇತ್ರಗಳ ಮಾಹಿತಿಯನ್ನು ನಾವು ನೋಡ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒನ್ ಮತ್ತೆ ಇಂಪಾರ್ಟೆಂಟ್ ಆಗಿರೋದಂದರೆ ಮೊದಲನೇ ಆರ್ಟಿಕಲ್ನಲ್ಲಿರುವಂಥ ಥರ್ಡ್ ಕ್ಲಾಸ್ ಇಂಪಾರ್ಟೆಂಟ್ ಆಗಿರೋದು. ಇದು ಏನು ಸ್ಪಷ್ಟೀಕರಣ ನೀಡುತ್ತೆ ಅಥವಾ ಏನೆಲ್ಲ ವಿಷಯಗಳನ್ನು ತಿಳಿಸ್ಕೊಡುತ್ತೆ ಅಂತ ನೋಡ್ತಾ ಹೋದರೆ, ಭಾರತದ ರಾಜ್ಯ ಕ್ಷೇತ್ರವು ಏನನ್ನು ಒಳಗೊಂಡಿದೆ ಅನ್ನುವಂಥ ವಿಚಾರವನ್ನು ಇದು ಕ್ಲಿಯರ್ ಮಾಡುತ್ತೆ. ಓಕೆ, ಇದರಲ್ಲಿ ಮತ್ತೆ ಸಬ್ ಕ್ಲಾಸ್ ABC ಅಂತ ಇದಾವಂತ ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದೆ. ಓಕೆ, ಇಲ್ಲಿ ಪ್ರತಿಯೊಂದು ಸಬ್ ಕ್ಲಾಸ್ ಕೂಡ ಒಂದು ವಿಚಾರವನ್ನು ಸ್ಪಷ್ಟೀಕರಿಸ್ತಾ ಇದೆ. ಓಕೆ, ಭಾರತ ಸಂವಿಧಾನದ ಮೊದಲನೇ ವಿಧಿಯ 3ನೇ ಕ್ಲಾಸ್ನಲ್ಲಿ ಹೇಳಿರುವಂತೆ ಭಾರತದ ರಾಜ್ಯ ಕ್ಷೇತ್ರವು ರಾಜ್ಯಗಳ ರಾಜ್ಯ ಕ್ಷೇತ್ರಗಳನ್ನು ಒಳಗೊಂಡಿರುತ್ತದೆ. ಮೊದಲನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವಂಥ ಒಕ್ಕೂಟ ರಾಜ್ಯ ಕ್ಷೇತ್ರಗಳನ್ನು ಒಳಗೊಂಡಿರುತ್ತೆ. ಅದರ ಜೊತೆಗೆ ಅರ್ಜಿಸಬಹುದಾದಂಥ ಇತರೆ ರಾಜ್ಯ ಕ್ಷೇತ್ರಗಳನ್ನು ಕೂಡ ಒಳಗೊಂಡಿರುತ್ತೆ. ಅಂದರೆ ಇದನ್ನು ನಾವು ಸಿಂಪಲ್ ಆಗಿರುವಂಥ ಕೆಲವೊಂದು ವರ್ಡ್ಗಳ ಮೂಲಕ ಅಭ್ಯಾಸ ಮಾಡೋದಾದರೆ
ಭಾರತದ ರಾಜ್ಯ ಕ್ಷೇತ್ರವು ಏನನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಬಂದರೆ ಅದು ರಾಜ್ಯಗಳನ್ನು ಒಳಗೊಂಡಿರುತ್ತೆ, ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುತ್ತೆ ಮತ್ತು ಭಾರತ ಸರ್ಕಾರ ಭವಿಷ್ಯದಲ್ಲಿ ಆರ್ಜಿಸಬಹುದಾದಂಥ ಅಥವಾ ವಶಪಡಿಸಿಕೊಳ್ಳಬಹುದಾದಂಥ ಅಥವಾ ಸ್ವಾಧೀನಪಡಿಸಿಕೊಳ್ಳಬಹುದಾದಂತಹ ಭೂ ಪ್ರದೇಶವನ್ನು ಕೂಡ ಅದು ಒಳಗೊಂಡಿರುತ್ತೆ ಅನ್ನುವಂಥ ವಿಚಾರ ನಿಮ್ಗೆ ಕ್ಲಿಯರ್ ಆಗಿರಬೇಕು. ಇದು ಕೂಡ ಈ ಮಾಹಿತಿ ಕೂಡ 1ನೇ ಆರ್ಟಿಕಲ್ನಲ್ಲೇ ಇರೋದು. ಅದು ಪರ್ಟಿಕ್ಯುಲರ್ ಕ್ಲಾಸ್ ಕೇಳಿದ್ರೆ ಆರ್ಟಿಕಲ್ 1ರ 3ನೇ ಕ್ಲಾಸ್ನಲ್ಲಿ ಇರೋದು ಕಂಡುಬರುತ್ತೆ. ಇಲ್ಲಿರುವಂಥ 3 ಅಂಶಗಳೇನಿದ್ದಾವಲ್ವಾ, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತ ಸರ್ಕಾರ ಭವಿಷ್ಯದಲ್ಲಿ ಆರ್ಜಿಸಬಹುದಾದಂಥ ಇತರೆ ಭೂ ಪ್ರದೇಶ ಏನಿದೆ ಅಲ್ವಾ, ಇದು ಸಬ್ ಕ್ಲಾಸ್ಗಳು ಇವನ್ನೆಲ್ಲ ಕ್ಲಿಯರ್ ಮಾಡ್ತಾ ಇರೋದು ನಮಗೆ ಕಂಡುಬರುತ್ತೆ. ಇಲ್ಲಿ ಮತ್ತೆ ಇನ್ನೊಂದು ವಿಚಾರ ಕ್ಲಿಯರ್ ಆಗಬೇಕು. ಸ್ಪೆಷಲಿ ಬಿ ಏನಿದೆ ಅಲ್ವಾ, ಸಬ್ ಕ್ಲಾಸ್ ಬಿ ಅಲ್ಲಿ ಬಂದಾಗ ಮೊದಲನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾಗಿರುವಂಥ ಒಕ್ಕೂಟ ರಾಜ್ಯ ಕ್ಷೇತ್ರಗಳಂತ ಹೇಳಿದ್ದಾರೆ. ಯೂನಿಯನ್ ಟೆರಿಟರೀಸ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯೂನಿಯನ್ ಟೆರಿಟರೀಸ್ಗಳ ಹೆಸರನ್ನು ಕೂಡ ನಾವು ಎಲ್ಲಿ ಕಾಣಬಹುದು, ಅವುಗಳ ಹೆಸರು ಮತ್ತು ಅವುಗಳ ಏರಿಯಾವನ್ನು ನೋಡ್ತಾ ಹೋದರೆ ಈ ಇನ್ಫಾರ್ಮೇಷನನ್ನು ಕೂಡ ನಾವು ಮೊದಲನೇ ಅನುಸೂಚಿಯಲ್ಲೇ ಕಾಣ್ಬೋದು. ಅಂದರೆ ಪ್ರಸ್ತುತ ನಮ್ಮ ದೇಶದಲ್ಲಿರುವಂಥ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರು, ಅವುಗಳಿಗೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಇನ್ಫಾರ್ಮೇಷನನ್ನು ನಾವು ಭಾರತ ಸಂವಿಧಾನದ ಮೊದಲನೇ ಅನುಸೂಚಿಯಲ್ಲಿ ನೋಡ್ಬೋದಾಗಿದೆ. ಓಕೆ, ಇವೆಲ್ಲ ವಿಚಾರವನ್ನು ನಾವು ಮೊದಲನೇ ಆರ್ಟಿಕಲ್ನಲ್ಲಿ ನೋಡ್ಬೋದಾಗಿದೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಇರಲೇಬೇಕು. ಓಕೆ, ಇದರ ಜೊತೆಗೆ ಮೊದಲನೇ ಆರ್ಟಿಕಲನ್ನು ನಾವು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅಥವಾ ನಾವೇನು ಚರ್ಚೆ ಮಾಡಿದೆವಲ್ವ ಇಲ್ಲಿವರೆಗೂ, ಈ ಸಮಯದಲ್ಲಿ 2 ಪದಗಳು ಬಳಕೆ ಆಗ್ತಾ ಇದ್ವು ಅಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿ. ಒಂದು ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಪದ, ಇನ್ನೊಂದು ಟೆರಿಟರಿ ಆಫ್ ಇಂಡಿಯಾ ಅಂತ. ಓಕೆ, ಇವೆರಡು ಪದಗಳನ್ನು ಹೋಲಿಕೆ ಮಾಡೋಣ. ಯೂನಿಯನ್ ಆಫ್ ಇಂಡಿಯಾ ಮತ್ತು ಟೆರಿಟರಿ ಆಫ್ ಇಂಡಿಯಾ ಈ 2 ಪದಗಳು ಒಂದೇನಾ ಅಥವಾ ಇವೆರಡು ಬೇರೆ ಬೇರೆನಾ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಈ 2 ಪದಗಳನ್ನು ಸೂಕ್ಷ್ಮವಾಗಿ ಹೋಲಿಕೆ ಮಾಡಿದಾಗ ಅವುಗಳಲ್ಲಿ ವ್ಯತ್ಯಾಸ ಇರೋದು ಕಂಡುಬರುತ್ತೆ. ಏನು ವ್ಯತ್ಯಾಸ ಇದೆ ಅಂತ ನೋಡ್ತಾ ಹೋದರೆ, ಯೂನಿಯನ್ ಆಫ್ ಇಂಡಿಯಾ ಅನ್ನೋದು ಕೇವಲ ರಾಜ್ಯಗಳನ್ನು ಮಾತ್ರ ಒಳಗೊಂಡಿರುತ್ತೆ. ಇದು ಕ್ಲಿಯರ್ ಆಗಿರಬೇಕು. ಯೂನಿಯನ್ ಆಫ್ ಇಂಡಿಯಾ ಅಂದರೆ ಅದು ರಾಜ್ಯಗಳನ್ನು ಮಾತ್ರ ಒಳಗೊಂಡಿರೋದು. ಟೆರಿಟರಿ ಆಫ್ ಇಂಡಿಯಾ ಅಂದರೆ ರಾಜ್ಯಗಳನ್ನು ಒಳಗೊಂಡಿರುತ್ತೆ, ಅದರ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುತ್ತೆ ಮತ್ತು ಅದರ ಜೊತೆಗೆ ಭಾರತ ಸರ್ಕಾರ ಭವಿಷ್ಯದಲ್ಲಿ ಆರ್ಜಿಸಬಹುದಾದಂಥ ಇತರೆ ಭೂ ಪ್ರದೇಶವನ್ನು ಅಥವಾ ಪ್ರಾಂತ್ಯಗಳನ್ನು ಸಹ ಒಳಗೊಂಡಿರುತ್ತೆ. ಅಂದರೆ ಇವೆರಡನ್ನೂ ಹೋಲಿಕೆ ಮಾಡಿದಾಗ ಟೆರಿಟರಿ ಆಫ್ ಇಂಡಿಯಾ ಅನ್ನೋದು ಯೂನಿಯನ್ ಆಫ್ ಇಂಡಿಯಾಗಿಂತ ವಿಸ್ತೃತವಾಗಿರೋದು ಕಂಡುಬರುತ್ತೆ. ಓಕೆ, ಈ ಬೇಸಿಕ್ ಇರುವಂಥ ಈ ವ್ಯತ್ಯಾಸ ಏನಿದೆ ಅಲ್ವಾ, ಈ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. ಮತ್ತು ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ವರ್ಡ್ ನೆಕ್ಸ್ಟ್ ಆರ್ಟಿಕಲಲ್ಲಿ ಕೂಡ ರಿಪೀಟ್ ಆಗ್ತಾ ಇರುತ್ತೆ. ಯೂನಿಯನ್ ಆಫ್ ಇಂಡಿಯಾ ಅಂದರೆ ಗೊತ್ತಿರಬೇಕು, ಅದು ರಾಜ್ಯಗಳ ಒಕ್ಕೂಟ, ಅದರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಬರೋದಿಲ್ಲ. ಮತ್ತು ಭಾರತ ಸರ್ಕಾರ ಆರ್ಜಿಸಿರುವಂತಹ ಭೂ ಪ್ರದೇಶ ಏನಾದರೂ ಇದ್ದರೆ ಅಂತಹ ಪ್ರದೇಶ ಕೂಡ ಬರೋದಿಲ್ಲ, ಅದು ಕೇವಲ ರಾಜ್ಯಗಳನ್ನು ಮಾತ್ರ ಒಳಗೊಂಡಿರುತ್ತೆ ಅನ್ನುವಂಥ ಇನ್ಫಾರ್ಮೇಷನ್ ನಿಮಗೆ ಪರ್ಫೆಕ್ಟ್ ಆಗಿರಬೇಕು. ನೆಕ್ಸ್ಟ್ ಮತ್ತು ಅಗೇನ್ 2ನೇ ಆರ್ಟಿಕಲ್ ಮತ್ತು 3ನೇ ಆರ್ಟಿಕಲ್ಸಲ್ಲಿ ಈ ವರ್ಡ್ ರಿಪೀಟ್ ಆಗ್ತಾ ಇರುತ್ತೆ. ಅಲ್ಲಿ ಬಂದಾಗ ಮತ್ತೆ ನಿಮಗೆ ಫ್ಲ್ಯಾಶ್ ಆಗಬೇಕು, ಯೂನಿಯನ್ ಆಫ್ ಇಂಡಿಯಾ ಅಂದರೆ ಅದು ರಾಜ್ಯಗಳನ್ನು ಮಾತ್ರ ಒಳಗೊಂಡಿರುತ್ತೆ ಅಂತ. ಓಕೆ, ನಿಮಗೆ ಪ್ರೀವಿಯಸ್ ಸ್ಲೈಡ್ ಅರ್ಥ ಆಗಿಲ್ಲ ಅಂದರೆ ಈ ಸ್ಲೈಡಲ್ಲಿ ಇನ್ನೂ ಕ್ಲಿಯರ್ ಮಾಡ್ಕೊಳ್ಬೋದು. ಯೂನಿಯನ್ ಆಫ್ ಇಂಡಿಯಾ ಅಂದರೆ ಇದು ರಾಜ್ಯಗಳನ್ನು ಮಾತ್ರ ಒಳಗೊಂಡಿರುತ್ತೆ ಅನ್ನೋದು. ಟೆರಿಟರಿ ಆಫ್ ಇಂಡಿಯಾ ಅಂದರೆ ಇದು ರಾಜ್ಯಗಳನ್ನು ಒಳಗೊಂಡಿರುತ್ತೆ, ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುತ್ತೆ ಮತ್ತು ಭಾರತ ಸರ್ಕಾರ ಭವಿಷ್ಯದಲ್ಲಿ ಆರ್ಜಿಸಬಹುದಾದಂಥ ಅಥವಾ ಆರ್ಜಿಸುವಂತಹ ಇತರೆ ಭೂಪ್ರದೇಶವನ್ನು ಸಹ ಇದು ಒಳಗೊಂಡಿರುತ್ತೆ ಅನ್ನೋದು. ಓಕೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಮೊದಲನೇ ಆರ್ಟಿಕಲ್ಗೆ ರಿಲೇಟೆಡ್ ಆಗಿ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಒನ್ ಆರ್ಟಿಕಲ್ 2 ಅಥವಾ 2ಕ್ಕೆ ಬರೋಣ. ಏನನ್ನು ಹೇಳುತ್ತೆ ಅಂತ ನೋಡ್ತಾ ಹೋದರೆ, ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆಗೆ ರಿಲೇಟೆಡ್ ಆಗಿರೋದಿದು. ಮೊದಲನೇ ಆರ್ಟಿಕಲ್ ನೀಡಿರುವಂಥ ಇನ್ಫಾರ್ಮೇಷನ್ ಮತ್ತು 2ನೇ ಆರ್ಟಿಕಲ್ ನೀಡಿರುವಂಥ ಇನ್ಫಾರ್ಮೇಷನ್ ಮಧ್ಯೆ ಕೂಡ ನಾವು ಲಿಂಕ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಆಫ್ ಆಲ್ 2ನೇ ಆರ್ಟಿಕಲ್ ಕ್ಲಿಯರ್ ಮಾಡ್ಕೊಳ್ಳೋಣ, ಇದು ಏನು ವಿಚಾರ ಅಥವಾ ವಿಷಯ ವಸ್ತುವನ್ನು ಒಳಗೊಂಡಿದೆ ಅಂತ. ಆಮೇಲೆ ಇವುಗಳ ಮಧ್ಯದಲ್ಲಿರುವಂತಹ ಸಂಬಂಧ ಅಥವಾ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಓಕೆ, ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ. ಓಕೆ, ಯಾರಿಗಿದೆ ಈ ಅಧಿಕಾರ ಅನ್ನೋದು ಇದು ಕ್ಲಿಯರ್ ಮಾಡುತ್ತೆ. ಓಕೆ, ಅದು ಕ್ಲಿಯರ್ ಆಗಿರಬೇಕು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದೆರಡು ಇನ್ಫಾರ್ಮೇಷನ್ ಸಹ ಇದು ಒಳಗೊಂಡಿದೆ. ಸಂಸತ್ತು ಕಾನೂನಿನ ಮೂಲಕ ಸೂಕ್ತವೆಂದು ತೋರುವಂತಹ ಷರತ್ತುಗಳನ್ನು, ನಿಬಂಧನೆಗಳನ್ನು ವಿಧಿಸುವುದರ ಮೂಲಕ ನೂತನ ರಾಜ್ಯಗಳನ್ನು ಒಕ್ಕೂಟಕ್ಕೆ ಸೇರಿಸ್ಕೋಬಹುದು ಅಥವಾ ಹೊಸ ರಾಜ್ಯಗಳನ್ನು ಸ್ಥಾಪಿಸಬಹುದು. ಇಷ್ಟು ವಿಚಾರವನ್ನು 2ನೇ ಆರ್ಟಿಕಲ್ ಹೊಂದಿರೋದು ಕಂಡುಬರುತ್ತೆ. ಓಕೆ, ಭಾರತ ಸಂವಿಧಾನದ 2ನೇ ಆರ್ಟಿಕಲನ್ನು ನಾವು ನೀಟಾಗಿ ಅಬ್ಸರ್ವ್ ಮಾಡಿದರೆ ಒಂದು ವಿಚಾರ ಕ್ಲಿಯರ್ ಆಗುತ್ತೆ. ಭಾರತದ ಸಂಸತ್ತಿಗೆ ಈ ಆರ್ಟಿಕಲ್ 2 ವಿಶೇಷವಾದಂಥ ಅಧಿಕಾರಗಳನ್ನು ಅಥವಾ ಹಕ್ಕುಗಳನ್ನು ನೀಡಿರೋದು ಕಂಡುಬರುತ್ತೆ. ಓಕೆ, ಹಾಗಾದರೆ ಆ 2 ಹಕ್ಕುಗಳು ಅಥವಾ ಅಧಿಕಾರಗಳು ಯಾವುವು ಅಂತ ನೋಡೋದಾದರೆ,
ಭಾರತ ಸಂವಿಧಾನದ 2ನೇ ವಿಧಿಯ ಪ್ರಕಾರ ಭಾರತದ ಸಂಸತ್ತು ಕೆಲವೊಂದು ತನಗೆ ಯಾವುದು ಅವಶ್ಯಕತೆ ಅನಿಸುತ್ತೋ ಅಂತಹ ಷರತ್ತುಗಳನ್ನು ನಿಬಂಧನೆಗಳನ್ನು ವಿಧಿಸುವುದರ ಮೂಲಕ ಹೊಸ ರಾಜ್ಯವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ಕೋಬಹುದು. ಓಕೆ, ಕ್ಲಿಯರ್ ಆಗಿರಬೇಕು. ಅಂದರೆ ಹೊಸ ರಾಜ್ಯವನ್ನು ಸೇರ್ಪಡೆ ಮಾಡಿಕೊಳ್ಳುವಂತಹ ಹಕ್ಕು ಸಂಸತ್ತಿಗಿದೆ. ಈ ಸಂದರ್ಭದಲ್ಲಿ ಅದು ತನಗೆ ಸೂಕ್ತವೆನಿಸುವಂಥ ನಿಬಂಧನೆಗಳನ್ನು ವಿಧಿಸಬಹುದು ಅನ್ನೋದು. ಸೆಕೆಂಡ್, ಇನ್ನೊಂದು ಅಧಿಕಾರ ಏನಿದೆ ಅಂದರೆ ಹೊಸ ರಾಜ್ಯವನ್ನು ಸ್ಥಾಪಿಸುವಂಥ ಅಧಿಕಾರವು ಕೂಡ ಪಾರ್ಲಿಮೆಂಟಿಗಿದೆ. ಓಕೆ, ಈ ಎರಡು ಅಧಿಕಾರಗಳನ್ನು ಭಾರತ ಸಂವಿಧಾನದ 2ನೇ ವಿಧಿ ಭಾರತದ ಸಂಸತ್ತಿಗೆ ನೀಡಿರೋದು ಕಂಡುಬರುತ್ತೆ. ಈ ಸಂದರ್ಭದಲ್ಲಿ ಸಂಸತ್ತು ತನಗೆ ಬೇಕಾದಂಥ ನಿಬಂಧನೆಗಳನ್ನು ವಿಧಿಸಬಹುದಾಗಿದೆ. ಓಕೆ, ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂದರೆ ಈ ಆರ್ಟಿಕಲ್ನಲ್ಲಿ 2 ಪದಗಳು ಬಳಕೆ ಆಗಿದ್ದು, ವಿಶೇಷವಾಗಿ ಸೇರ್ಪಡೆ ಮತ್ತು ಸ್ಥಾಪನೆ ಅಂತ. ಅಂದರೆ ಹೊಸ ರಾಜ್ಯದ ಸೇರ್ಪಡೆ ಮತ್ತು ಹೊಸ ರಾಜ್ಯದ ಸ್ಥಾಪನೆ ಅಂತ. ಓಕೆ, ಈ ಸೇರ್ಪಡೆ ಮತ್ತು ಸ್ಥಾಪನೆ ಇವೆರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ನೋಡ್ತಾ ಹೋದರೆ ಖಂಡಿತ ಇವುಗಳ ನಡುವೆ ವ್ಯತ್ಯಾಸ ಇರೋದು ಕಂಡುಬರುತ್ತೆ. ಆಲ್ರೆಡಿ ನೀವು ಕೂಡ ಈಸಿಯಾಗಿ ಎಕ್ಯುರೇಟ್ ಆಗಿ ಹೇಳ್ಬೋದು ಏನು ವ್ಯತ್ಯಾಸ ಇದೆ ಅಂತ. ಓಕೆ, ಫಸ್ಟ್ ಒನ್ ಏನಿದೆ, ಹೊಸ ರಾಜ್ಯದ ಸೇರ್ಪಡೆ ಅಂತ ಹೇಳ್ತಾ ಇದ್ದಾರೆ. ಹೊಸ ರಾಜ್ಯ ಸೇರ್ಪಡೆ ಆಗಬೇಕಾದ್ರೆ ಆಲ್ರೆಡಿ ಅದು ರಾಜ್ಯವಾಗಿ ಅಸ್ತಿತ್ವದಲ್ಲಿರಬೇಕು. ಅಂಥದ್ದನ್ನು ನಾವು ಏನು ಮಾಡ್ಬೋದು, ರಾಜ್ಯವಾಗಿ ಸೇರ್ಪಡೆ ಮಾಡ್ಕೋಬೋದು. ಅಂದರೆ ಸಂಸತ್ತಿಗೆ ಆ ಪವರ್ ಇರೋದು. ಫಾರ್ ಎಕ್ಸಾಂಪಲ್ ಸಿಕ್ಕಿಂ ಈ ರೀತಿಯಲ್ಲಿ ಸೇರ್ಪಡೆ ಆಗಿರೋದು ಕಂಡುಬರುತ್ತೆ. ಸೆಕೆಂಡ್ ಒನ್, ಹೊಸ ರಾಜ್ಯದ ಸ್ಥಾಪನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ರಾಜ್ಯದ ಅಸ್ತಿತ್ವ ಇರೋದಿಲ್ವೋ ಅಂತಹ ಏರಿಯಾಕ್ಕೆ ರಿಲೇಟೆಡ್ ಆಗಿ ಹೊಸ ರಾಜ್ಯವನ್ನು ಸ್ಥಾಪಿಸಿ ನಾವು ಅದನ್ನು ಹೊಸ ರಾಜ್ಯ ಅಂತ ಪರಿಗಣಿಸ್ಬೋದು ಅನ್ನೋದು ಆರ್ಟಿಕಲ್ 2 ನಮ್ಗೆ ಕ್ಲಿಯರ್ ಮಾಡ್ತಾ ಇದೆ. ಗೋವಾ ಈ ರೀತಿ ಆ್ಯಡ್ ಆಗಿರೋದು ಕಂಡುಬರುತ್ತೆ. ಗೋವಾ ಫಸ್ಟ್ ಆಫ್ ಆಲ್ ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕಿತ್ತು, ಆಮೇಲೆ ಅದು ರಾಜ್ಯದ ಸ್ಥಾನಮಾನ ಪಡ್ಕೊಂಡ್ಬಿಡುತ್ತೆ. ಇದು ಸೇರ್ಪಡೆ ಮತ್ತು ಸ್ಥಾಪನೆಗೂ ಇರುವಂಥ ಒಂದು ಬೇಸಿಕ್ ಆಗಿರುವಂಥ ಒಂದು ವ್ಯತ್ಯಾಸ ಅಂತ ಹೇಳ್ಬೋದು. ಆರ್ಟಿಕಲ್ 2ರಲ್ಲಿ ನಾವು ಗಮನಿಸಬೇಕಾದಂತಹ ಇನ್ನೊಂದು ವಿಚಾರವೇನೆಂದರೆ, ಆರ್ಟಿಕಲ್ 2ರ ಪ್ರಕಾರ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತಾ ಇರುವಂಥ ಅಥವಾ ಸ್ಥಾಪನೆ ಆಗ್ತಾ ಇರುವಂತಹ ರಾಜ್ಯ ಅಥವಾ ರಾಜ್ಯಗಳು ಸೇರ್ಪಡೆ ಆಗೋದಕ್ಕಿಂತ ಪೂರ್ವದಲ್ಲಿ ಅಥವಾ ಸ್ಥಾಪನೆ ಆಗೋದಕ್ಕಿಂತ ಪೂರ್ವದಲ್ಲಿ ಯೂನಿಯನ್ ಆಫ್ ಇಂಡಿಯಾದ ಭಾಗ ಆಗಿರೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಓಕೆ, ಸೇರ್ಪಡೆ ಆದ ನಂತರ ಅಥವಾ ಸ್ಥಾಪನೆ ಆದ ನಂತರ ಏನು ಇವು ಯೂನಿಯನ್ ಆಫ್ ಇಂಡಿಯಾದ ಭಾಗವಾಗಿ ಮುಂದುವರಿತಾವ ಇಲ್ವಾ ಅಂತ ನೋಡ್ತಾ ಹೋದರೆ ಸೇರ್ಪಡೆ ಅಥವಾ ಸ್ಥಾಪನೆ ಆದ ನಂತರ ಇವು ಯೂನಿಯನ್ ಆಫ್ ಇಂಡಿಯಾದ ಭಾಗವಾಗಿ ಮಾರ್ಪಡ್ತವೆ. ಆದರೆ ಸೇರ್ಪಡೆ ಆಗೋದಕ್ಕಿಂತ ಅಥವಾ ಸ್ಥಾಪನೆ ಆಗೋದಕ್ಕಿಂತ ಪೂರ್ವದಲ್ಲಿ ಈ ರಾಜ್ಯಗಳು ಅಥವಾ ಆ ಏರಿಯಾ ಯೂನಿಯನ್ ಆಫ್ ಇಂಡಿಯಾದ ಭಾಗ ಆಗಿರೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್ 3 ಕೂಡ ಇಂಪಾರ್ಟೆಂಟ್ ಆಗಿರೋದು. ಏನು ಹೇಳುತ್ತೆ ಅಂತ ನೋಡ್ತಾ ಹೋದರೆ, ನೂತನ ರಾಜ್ಯಗಳ ರಚನೆ ಮತ್ತು ಈಗಿರುವ ರಾಜ್ಯಗಳ ಪ್ರದೇಶಗಳು, ಸರಹದ್ದುಗಳು ಅಥವಾ ಹೆಸರುಗಳ ಬದಲಾವಣೆಗೆ ರಿಲೇಟೆಡ್ ಆಗಿರೋದು. ಈ ಆರ್ಟಿಕಲ್ನಲ್ಲಿ ಕೂಡ ನಾವು ಮತ್ತೆ ಇಲ್ಲಿ ಕ್ಲಾಸ್ಗಳನ್ನು ಕಾಣ್ಬೋದು. ABCDE ಅಂತ ಒಟ್ಟು 5 ಕ್ಲಾಸ್ಗಳನ್ನು ಕಾಣ್ಬೋದಾಗಿದೆ. ಇಲ್ಲಿರುವಂಥ 5 ಕ್ಲಾಸ್ಗಳು ಕೂಡ ಒಂದೊಂದು ವಿಚಾರವನ್ನು ಸ್ಪಷ್ಟಪಡಿಸ್ತವೆ. ಏನು ವಿಚಾರ ಅಂತ ನೋಡ್ತಾ ಹೋದರೆ, ಭಾರತ ಸಂವಿಧಾನದ 3ನೇ ವಿಧಿಯ ಪ್ರಕಾರ ಸಂಸತ್ತು ಕಾನೂನಿನ ಮೂಲಕ ಯಾವುದಾದರೂ ರಾಜ್ಯದಿಂದ ಭೂಪ್ರದೇಶವನ್ನು ಬೇರ್ಪಡಿಸುವುದರ ಮೂಲಕ ಹೊಸ ರಾಜ್ಯ ರಚಿಸಬಹುದು. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳನ್ನು ಒಟ್ಟುಗೂಡಿಸುವ ಮೂಲಕ ಹೊಸ ರಾಜ್ಯವನ್ನು ರಚಿಸಬಹುದು. ರಾಜ್ಯಗಳ ಯಾವುದೇ ಭಾಗವನ್ನು ಒಂದುಗೂಡಿಸುವ ಮೂಲಕ ರಾಜ್ಯವನ್ನು ರಚಿಸಬಹುದು. ಅಥವಾ ಯಾವುದೇ ರಾಜ್ಯದ ಒಂದು ಭಾಗಕ್ಕೆ ಯಾವುದಾದ್ರೂ ಭೂಪ್ರದೇಶವನ್ನು ಸೇರಿಸುವುದರ ಮೂಲಕ ಹೊಸ ರಾಜ್ಯವನ್ನು ರಚಿಸಬಹುದು. ಅಂದರೆ ಆರ್ಟಿಕಲ್ 3ರ ಪ್ರಕಾರ ಸಂಸತ್ತಿಗೆ ಹೊಸ ರಾಜ್ಯ ರಚಿಸುವಂಥ ಅಧಿಕಾರವಿದೆ. ಅದು ಎಂಥ ಅನ್ನುವಂತಹ ವಿಚಾರಗಳನ್ನು ಇದು ಕ್ಲಾಸ್ ಎ ಕ್ಲಿಯರ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇದೇ ಆರ್ಟಿಕಲ್ನ ಪ್ರಕಾರ ಸಂಸತ್ತು ಕಾನೂನಿನ ಮೂಲಕ ಯಾವುದೇ ರಾಜ್ಯದ ಪ್ರದೇಶವನ್ನು ಹೆಚ್ಚಿಸ್ಬೋದು ಅಥವಾ ಯಾವುದೇ ರಾಜ್ಯದ ಪ್ರದೇಶವನ್ನು ಕಡಿಮೆ ಮಾಡ್ಬೋದು. ರಾಜ್ಯದ ಸರಹದ್ದನ್ನು ಬದಲಾಯಿಸ್ಬೋದು, ರಾಜ್ಯದ ಹೆಸರನ್ನು ಕೂಡ ಬದಲಾಯಿಸ್ಬೋದು. ಅಂದರೆ ಸಂಸತ್ತು ಕಾನೂನಿನ ಮೂಲಕ ಹೊಸ ರಾಜ್ಯವನ್ನು ರಚಿಸ್ಬೋದು, ರಾಜ್ಯದ ಹೆಸರನ್ನು ಬದಲಾಯಿಸ್ಬೋದು, ರಾಜ್ಯದ ಏರಿಯಾವನ್ನು ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡ್ಬೋದು, ಸರಹದ್ದನ್ನು ಕೂಡ ಬದಲಾಯಿಸ್ಬೋದು. ಈ ಎಲ್ಲ ಪವರ್ ಆರ್ಟಿಕಲ್ 3ರ ಪ್ರಕಾರ ಪಾರ್ಲಿಮೆಂಟ್ ಪಡೆದುಕೊಂಡಿದೆ ಅನ್ನುವಂಥ ವಿಚಾರ ಭಾರತ ಸಂವಿಧಾನದ 3ನೇ ವಿಧಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ನಾವು ನೋಡ್ತಾ ಹೋದರೆ ಇನ್ನೂ ಕೆಲವೊಂದು ಕ್ಲಿಯರ್ ಆಗಿರಬೇಕು. 3ನೇ ವಿಧಿಯ ಪ್ರಕಾರ ಪಾರ್ಲಿಮೆಂಟ್ ಹೊಸ ರಾಜ್ಯ ರಚನೆ ಮಾಡಲಿಕ್ಕೆ ಹೊರಟಿದ್ರೆ ಅಥವಾ ಯಾವುದಾದರೂ ರಾಜ್ಯದ ಗಡಿ ಬದಲಾಯಿಸಬೇಕಾದ್ರೆ ಅಥವಾ ಅದರ ಏರಿಯಾ ಅಥವಾ ಅದರ ಹೆಸರನ್ನು ಬದಲಾಯಿಸಬೇಕಾದ್ರೆ ಸಂಸತ್ತು ಸರಳ ಬಹುಮತದ ಮೂಲಕ ಒಂದು ಕಾಯ್ದೆಯನ್ನು ಪಾಸ್ ಮಾಡಬೇಕು. ಓಕೆ, ಅಂದರೆ ಒಂದು ಸರಳ ಬಹುಮತದ ಮೂಲಕ ಒಂದು ಕಾಯ್ದೆಯನ್ನು ಪಾಸು ಮಾಡುವ ಮೂಲಕ ಹೊಸ ರಾಜ್ಯ ರಚಿಸ್ಬೋದು, ಗಡಿ ಬದಲಾಯಿಸ್ಬೋದು, ಪ್ರದೇಶವನ್ನು ಹೆಚ್ಚು ಕಡಿಮೆ ಮಾಡ್ಬೋದು, ಹೆಸರನ್ನು ಕೂಡ ಬದಲಾಯಿಸ್ಬೋದು. ಈ ಪವರ್ ಪಾರ್ಲಿಮೆಂಟ್ಗೆ ಇದೆ.
ಆದರೆ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ನಿಯಮಗಳು ಅಥವಾ ಷರತ್ತುಗಳಿರೋದು ಕಂಡುಬರುತ್ತೆ. ಅಂದರೆ ಈ ಕಾಯ್ದೆಯನ್ನು ಸಿಂಪಲ್ ಮೆಜಾರಿಟಿ ಮೂಲಕ ಏನದು ರಚನೆ ಮಾಡಬೇಕಲ್ವ, ಅದಕ್ಕೆ ರಿಲೇಟೆಡ್ ಕೆಲವೊಂದು ಕಂಡೀಷನ್ಸ್ಗಳಿರೋದು ಕಂಡುಬರುತ್ತೆ. ಏನು ಕಂಡೀಷನ್ ಅಂತ ನೋಡ್ತಾ ಹೋದರೆ 2 ಕಂಡೀಷನ್ ಇಂಪಾರ್ಟೆಂಟ್ ಆಗ್ತವೆ. ಫಸ್ಟ್ ಆಫ್ ಆಲ್, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಸೂದೆಯನ್ನು ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಸಂಸತ್ನಲ್ಲಿ ಮಂಡಿಸಬೇಕು. ಫಸ್ಟ್ ಕಂಡೀಷನ್ ಕ್ಲಿಯರ್ ಆಗಿರಬೇಕು. ಅಂದರೆ ಹೊಸ ರಾಜ್ಯ ರಚನೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಮಸೂದೆಯನ್ನು ಏನು ಮಾಡಬೇಕು, ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಪಾರ್ಲಿಮೆಂಟ್ನಲ್ಲಿ ಮಂಡಿಸಬೇಕು. ಓಕೆ, ರಾಷ್ಟ್ರಪತಿಗಳು ಸಂಸತ್ನಲ್ಲಿ ಮಸೂದೆಯನ್ನು ಮಂಡಿಸಲಿಕ್ಕೆ ಏನು ಶಿಫಾರಸು ಮಾಡೋದಕ್ಕಿಂತ ಪೂರ್ವದಲ್ಲಿ ಆ ಮಸೂದೆ ಯಾವ ರಾಜ್ಯಕ್ಕೆ ರಿಲೇಟೆಡ್ ಆಗಿದೆ ಅಲ್ವಾ, ಅಥವಾ ಯಾವ ರಾಜ್ಯಗಳಿಗೆ ರಿಲೇಟೆಡ್ ಆಗಿದೆ ಅಲ್ವಾ, ಆ ರಾಜ್ಯದ ಅಥವಾ ಆ ರಾಜ್ಯಗಳ ಶಾಸನ ಸಭೆಗಳ ಅಭಿಪ್ರಾಯವನ್ನು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ವ್ಯಕ್ತಪಡಿಸುವಂತೆ ಸೂಚಿಸ್ಬೋದು. ಅಂದರೆ ಆ ಮಸೂದೆಯ ಬಗ್ಗೆ ಸಂಬಂಧಪಟ್ಟ ರಾಜ್ಯ ಶಾಸಕಾಂಗದ ಅಭಿಪ್ರಾಯವನ್ನು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ತಿಳಿಸುವಂತೆ ರಾಷ್ಟ್ರಪತಿಗಳು ಸೂಚಿಸಬೇಕು. ಇದು 2ನೇ ಕಂಡೀಷನ್. ಓಕೆ, ಇವೆರಡು ಕ್ಲಿಯರ್ ಆಗಿರಬೇಕು. ಫಸ್ಟ್ ಆಫ್ ಆಲ್ ಮಸೂದೆ ಮಂಡಿಸಬೇಕು. ಮಸೂದೆ ಮಂಡಿಸಬೇಕಾದ್ರೆ ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಮಂಡಿಸಬೇಕು, ಕ್ಲಿಯರ್ ಆಗಿರಬೇಕು ಸಂಸತ್ನಲ್ಲಿ. ಸೆಕೆಂಡ್ ಒನ್, ರಾಷ್ಟ್ರಪತಿಗಳು ಮಸೂದೆ ಮಂಡನೆಗೆ ಶಿಫಾರಸು ಮಾಡೋದಕ್ಕಿಂತ ಪೂರ್ವದಲ್ಲಿ ಸಂಬಂಧಪಟ್ಟ ರಾಜ್ಯ ಶಾಸಕಾಂಗಗಳು ಏನು ಮಾಡಬೇಕು, ಒಪಿನಿಯನ್ ವ್ಯಕ್ತಪಡಿಸಲಿಕ್ಕೆ ಒಂದು ನಿರ್ದಿಷ್ಟ ಕಾಲಾವಧಿಯನ್ನು ಅವರಿಗೆ ಸೂಚಿಸಬೇಕು. ಓಕೆ, ಈಗ ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡ್ತಾ ಹೋದರೆ ಕೆಲವೊಂದು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಈಗ ಕ್ರಿಯೇಟ್ ಆಗ್ತವೆ. ಫಸ್ಟ್ ಆಫ್ ಆಲ್, ರಾಜ್ಯ ಶಾಸಕಾಂಗ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ತನ್ನ ಅಭಿಪ್ರಾಯ ವ್ಯಕ್ತಪಡಿಸದೆ ಹೋದರೆ ಏನಾಗುತ್ತೆ ಅನ್ನೋ ಒಂದು ಮೊದಲನೇ ಪ್ರಶ್ನೆ ಬರೋದು. ಫಾರ್ ಎಕ್ಸಾಂಪಲ್, ನಮ್ಮ ಸ್ಟೇಟನ್ನು ಒಂದು ಉದಾಹರಣೆಗೆ ತೆಗೆದುಕೊಳ್ಳೋಣ. ನಮ್ಮ ಸ್ಟೇಟನ್ನೇ 2 ಭಾಗಗಳಾಗಿ ಇಬ್ಬಾಗ ಮಾಡಬೇಕಂತ ಕೇಂದ್ರ ಶಾಸಕಾಂಗ ಏನು ಮಾಡ್ತಾ ಇದೆ, ಕೇಂದ್ರ ಶಾಸಕಾಂಗದಲ್ಲಿ ಒಂದು ಮಸೂದೆ ಮಂಡಿಸಲಿಕ್ಕೆ ತೀರ್ಮಾನ ಆಗಿದೆ. ರಾಷ್ಟ್ರಪತಿಗಳು ಏನು ಮಾಡಿದ್ದಾರೆ, ನಮ್ಮ ರಾಜ್ಯ ಶಾಸಕಾಂಗದ ಅಭಿಪ್ರಾಯವನ್ನು ಕೇಳಲಿಕ್ಕೆ ಅವರೊಂದು ನಿರ್ದಿಷ್ಟ ಕಾಲಾವಧಿ ಫಿಕ್ಸ್ ಮಾಡಿದ್ದಾರೆ. ಈ ನಿರ್ದಿಷ್ಟ ಕಾಲಾವಧಿಯಲ್ಲಿ ನಮ್ಮ ರಾಜ್ಯ ಶಾಸಕಾಂಗ ಯಾವುದೇ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಲ್ಲ. ಇಂಥ ಸಂದರ್ಭದಲ್ಲಿ ಮಸೂದೆ ಏನಾದರೂ ಮಂಡಿಸ್ಬೋದಾ ಅಥವಾ ಮಸೂದೆ ಅಲ್ಲಿಗೆ ನಿಂತು ಹೋಗ್ಬಿಡುತ್ತಾ ಅಂತ ನೋಡ್ತಾ ಹೋದರೆ ಖಂಡಿತ ನಿಂತು ಹೋಗ್ಬಿಡೋದಿಲ್ಲ. ಮಸೂದೆಯನ್ನು ಸಂಸತ್ನಲ್ಲಿ ಮಂಡಿಸ್ಬೋದು. ರಾಜ್ಯ ಶಾಸಕಾಂಗದ ಅಭಿಪ್ರಾಯ ಪಡೆದುಕೊಂಡ ನಂತರವೇ ಮಸೂದೆ ಮಂಡಿಸ್ಬೇಕಂತ ಯಾವುದೇ ನಿಯಮ ಇಲ್ಲ. ಅದು ಕೂಡ ಕ್ಲಿಯರ್ ಆಗಿರ್ಬೇಕು ನಿಮಗೆ. ಅಂದರೆ ಸಂಬಂಧಪಟ್ಟ ರಾಜ್ಯ ಶಾಸಕಾಂಗದ ಅಭಿಪ್ರಾಯ ಪಡೆದುಕೊಂಡ ನಂತರವೇ ಇಂಥ ಮಸೂದೆ ಮಂಡಿಸ್ಬೇಕನ್ನೋದು ಇಲ್ಲ. ಕ್ಲಿಯರ್ ಆಗುತ್ತಾ? ಓಕೆ, ಇಷ್ಟು ವಿಚಾರ ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕು. ಒಂದು ವೇಳೆ ನಿರ್ದಿಷ್ಟ ಕಾಲಾವಧಿಯಲ್ಲಿ ಒಂದು ನಿರ್ದಿಷ್ಟ ಕಾಲಾವಧಿ ರಾಷ್ಟ್ರಪತಿ ಫಿಕ್ಸ್ ಮಾಡಿರ್ತಾರೆ, ಆ ಕಾಲಾವಧಿಯಲ್ಲೇ ರಾಜ್ಯ ಶಾಸಕಾಂಗ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅವಾಗೇನಾಗುತ್ತೆ ಅಂತ ಡೌಟ್ ಬರ್ತಾ ಇರ್ಬೋದು. ಓಕೆ, ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ಮ್ಯಾಪ್ ಕಾಣಿಸ್ತಾ ಇದೆ ನಿಮಗೆ. ಅಲ್ಲಿ 2 ಸ್ಟೇಟ್ಗಳಿದ್ದಾವೆ ಆ ಮ್ಯಾಪಲ್ಲಿ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. 2014ರಲ್ಲಿ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಅನ್ನುವಂಥ ಒಂದು ಹೊಸ ರಾಜ್ಯ ರಚನೆ ಮಾಡಲಾಗುತ್ತೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಆಂಧ್ರ ಪ್ರದೇಶ ರಾಜ್ಯ ಶಾಸಕಾಂಗದ ಅಭಿಪ್ರಾಯವನ್ನು ಕೇಳಲಾಗಿರುತ್ತೆ. ಓಕೆ, ರಾಜ್ಯ ಶಾಸಕಾಂಗದ ಅಭಿಪ್ರಾಯ ಕೇಳಿದಾಗ ಅಭಿಪ್ರಾಯ 2 ರೀತಿ ಬರ್ಬೋದು. ಒಂದು ಮಸೂದೆಯ ಪರವಾಗಿ ಬರ್ಬೋದು, ಅಂದರೆ ಎಸ್ ಅಂತ ಬರ್ಬೋದು, ಇಲ್ಲಾಂದರೆ ಮಸೂದೆಗೆ ವಿರುದ್ಧವಾಗಿ ನೋ ಅಂತ ಬರ್ಬೋದು. ಓಕೆ, ಮಸೂದೆಯ ಪರವಾಗಿ ಏನಾದರೂ ರಾಜ್ಯ ಶಾಸಕಾಂಗದ ಅಭಿಪ್ರಾಯ ವ್ಯಕ್ತವಾದರೆ ಅವಾಗೇನು ಸಮಸ್ಯೆ ಇಲ್ಲ, ಆ ಮಸೂದೆ ಏನು ಮಾಡ್ಬೋದು, ಈಸಿಯಾಗಿ ಪಾಸ್ ಮಾಡಿ ಅದನ್ನು ಕಾಯ್ದೆಯಾಗಿ ನಾವು ಜಾರಿಗೆ ತರ್ಬೋದು. ಒಂದು ವೇಳೆ ಮಸೂದೆಗೆ ವಿರುದ್ಧವಾಗಿ ರಾಜ್ಯ ಶಾಸಕಾಂಗದ ಅಭಿಪ್ರಾಯ ಬಂದರೆ ಅವಾಗೇನು ಮಾಡಲಾಗುತ್ತೆ ಅನ್ನೋಂಥ ಡೌಟ್ ಬರ್ತಾ ಇರ್ಬೋದು. ಅಂದರೆ ನಾನು ಪ್ರೀವಿಯಸ್ ಹೇಳಿದೆ, ನಾನು ಕರ್ನಾಟಕ ರಾಜ್ಯವನ್ನು 2 ಭಾಗಗಳಾಗಿದ್ದು 2 ರಾಜ್ಯಗಳನ್ನಾಗಿ ಮಾರ್ಪಡಿಸಬೇಕು ಅಥವಾ ವಿಂಗಡಿಸಬೇಕಂತ ಕೇಂದ್ರ ಶಾಸಕಾಂಗದಲ್ಲಿ ಮಸೂದೆ ಮಂಡಿಸಲಿಕ್ಕೆ ತೀರ್ಮಾನಿಸಲಾಗಿದೆ. ಇದಕ್ಕೆ ರಿಲೇಟೆಡ್ ಆಗಿ ನಮ್ಮ ಶಾಸಕಾಂಗದ ಅಭಿಪ್ರಾಯ ಕೇಳಿದ್ದಾರೆ. ನಮ್ಮ ಶಾಸಕಾಂಗದ ಅಭಿಪ್ರಾಯ ಹೆಂಗಿದೆ ಅಂದರೆ ಸಂಪೂರ್ಣವಾಗಿ ಮಸೂದೆಗೆ ವಿರುದ್ಧವಾಗಿದೆ. ವಿರುದ್ಧವಾಗಿದ್ದಾಗ ಮಸೂದೆ ಏನಾಗುತ್ತೆ, ಅಲ್ಲಿಗೆ ನಿಂತು ಹೋಗ್ಬಿಡುತ್ತಾ ಅಥವಾ ಅದು ಕಾಯ್ದೆ ಜಾರಿಗೆ ಬರುತ್ತಾ ಅನ್ನೋಂಥ ಡೌಟ್ ಬರ್ತಾ ಇರ್ಬೋದು. ಸೇಮ್ ಇಂಥದ್ದೇ ಸಿಚುವೇಶನ್ ನಾವು 2014ರಲ್ಲೂ ಕೂಡ ಕಾಣ್ತೇವೆ. ಯಾವಾಗ ಕೇಂದ್ರ ಶಾಸಕಾಂಗ ಆಂಧ್ರದಿಂದ ತೆಲಂಗಾಣ ರಚನೆ ಮಾಡಬೇಕನ್ನುವಂಥ ಮಸೂದೆ ಮಂಡಿಸಲಿಕ್ಕೆ ರೆಡಿ ಆಗುತ್ತಲ್ವಾ, ಆವಾಗ ರಾಜ್ಯ ಶಾಸಕಾಂಗ ಅಂದರೆ ಆಂಧ್ರದ ರಾಜ್ಯ ಶಾಸಕಾಂಗದಲ್ಲಿ ಆ ಮಸೂದೆಗೆ ವಿರುದ್ಧವಾಗಿ ತನ್ನ ಅಭಿಪ್ರಾಯ ವ್ಯಕ್ತಪಡಿಸುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ತೆಲಂಗಾಣವನ್ನು ರಚನೆ ಮಾಡಬಾರ್ದು, ನಾವು ಆಂಧ್ರ ಪ್ರದೇಶ ಅನ್ನುವಂಥ ಒಂದೇ ರಾಜ್ಯ ಇರಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಇಂಥ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ತಾ ಹೋದರೆ, ರಾಜ್ಯ ಶಾಸಕಾಂಗದ ಅಭಿಪ್ರಾಯ ಪರಿಗಣಿಸಬೇಕಾ ಅಥವಾ ಪರಿಗಣಿಸಬಾರ್ದಾ ಅನ್ನುವಂಥ ತೀರ್ಮಾನಿಸುವಂಥ ಅಧಿಕಾರ ಸಂಸತ್ತಿನ ವಿವೇಚನೆಗೆ ಬಿಟ್ಟಿದ್ದು. ಅಂದರೆ ಸಂಸತ್ತು ತನಗೆ ಯಾವ ರೀತಿ ಬೇಕೋ ಅಂತಹ ತೀರ್ಮಾನವನ್ನು ತೆಗೆದುಕೊಳ್ಬೋದು. 2014ರಲ್ಲಿ ನಾವು ಇದನ್ನು ನೋಡಿದ್ದೇವೆ. ಅಂದರೆ
ತೆಲಂಗಾಣ ರಚನೆಗೆ ರಿಲೇಟೆಡ್ ಆಗಿ ಆಂಧ್ರ ಪ್ರದೇಶ ರಾಜ್ಯ ಶಾಸಕಾಂಗ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಕೇಂದ್ರ ಶಾಸಕಾಂಗ ತೆಲಂಗಾಣ ರಾಜ್ಯವನ್ನು ರಚನೆ ಮಾಡಿಬಿಡುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ರಾಜ್ಯ ಶಾಸಕಾಂಗದ ಅಭಿಪ್ರಾಯವನ್ನು ಕೇಂದ್ರ ಶಾಸಕಾಂಗ ಪರಿಗಣಿಸ್ಬೋದು ಅಥವಾ ಪರಿಗಣಿಸದೇ ಇರ್ಬೋದು, ಅದು ಅದರ ವಿವೇಚನೆಗೆ ಬಿಟ್ಟಿರುವಂಥ ಅಧಿಕಾರವಾಗಿದೆ. ಓಕೆ, ಇವೆಲ್ಲ ವಿಚಾರವನ್ನು ನೋಡಿದಾಗ ನಾವು ಕೆಲವೊಂದು ತೀರ್ಮಾನಕ್ಕೆ ಬರಬಹುದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಂದ ಕೆಲವೊಂದು ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಹೊಸ ರಾಜ್ಯಗಳನ್ನು ರಚಿಸುವ ಅಥವಾ ಅಸ್ತಿತ್ವದಲ್ಲಿರುವಂಥ ರಾಜ್ಯಗಳ ಸಮ್ಮತಿ ಇಲ್ಲದೆ ಅವುಗಳ ಹೆಸರು ಗಡಿಯನ್ನು ಬದಲಾಯಿಸುವಂಥ ಅಧಿಕಾರ ನಮ್ಮ ದೇಶದಲ್ಲಿ ಯಾರಿಗಿದೆ ಅಂತ ಕೇಳಿದ್ರೆ ಸಂಸತ್ತಿಗಿದೆ. ಸಂವಿಧಾನ ಸಂಸತ್ತಿಗೆ ಇಂಥ ಒಂದು ಅಧಿಕಾರವನ್ನು ನೀಡಿದೆ. ಹಾಗಾಗಿ ಭಾರತದ ಪಾರ್ಲಿಮೆಂಟು ಭಾರತದ ರಾಜಕೀಯ ನಕಾಶೆ ಅಥವಾ ನಕ್ಷೆಯನ್ನು ತನಗೆ ಬೇಕಾದಂತೆ ಬದಲಾಯಿಸ್ಕೋಬೋದು. ಆ ಅಧಿಕಾರವನ್ನು ನಾವು ಸಂವಿಧಾನ ಸಂಸತ್ತಿಗೆ ನೀಡಿರೋದನ್ನು ಕಾಣ್ಬೋದು. ಅಂದರೆ ಭಾರತದ ರಾಜಕೀಯ ನಕಾಶೆಯನ್ನು ತನಗೆ ಬೇಕಾದಂತೆ ಬದಲಾಯಿಸಿಕೊಳ್ಳುವಂತಹ ಅಧಿಕಾರ ಪಾರ್ಲಿಮೆಂಟ್ ಸಂವಿಧಾನದ ಮೂಲಕ ಪಡೆದುಕೊಂಡಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಓಕೆ, ಭಾರತದ ಸಂಸತ್ತು ರಾಜಕೀಯ ನಕ್ಷೆಯನ್ನು ತನ್ನ ಮನ ಬಂದಂತೆ ಅಥವಾ ತನ್ನ ಇಚ್ಛೆಯ ಪ್ರಕಾರ ಬದಲಾಯಿಸಿಕೊಳ್ಳುವ ಅಧಿಕಾರ ಇದೆ ಅಂತ ಹೇಳಿದೆ. ನಿಮಗೆ 2 ಭಾರತದ ಮ್ಯಾಪ್ ಕಾಣಿಸ್ತಾ ಇದ್ದಾವೆ, ಪೊಲಿಟಿಕಲ್ ಮ್ಯಾಪು. ಒಂದು 1990ರ ದಶಕದ ಮ್ಯಾಪ್ ಇದೆ, ಇನ್ನೊಂದು ಪ್ರೆಸೆಂಟ್ ಇವತ್ತಿನ ಭಾರತದ ಪೊಲಿಟಿಕಲ್ ಮ್ಯಾಪ್ ಇದೆ. ಎರಡನ್ನು ಅಬ್ಸರ್ವ್ ಮಾಡಿದಾಗ ಭಾರತದ ರಾಜಕೀಯ ನಕಾಶೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದು ಕಂಡುಬರುತ್ತೆ. ಸ್ಪೆಷಲಿ 2 ಮ್ಯಾಪನ್ನು ಹೋಲಿಕೆ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ್ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು. ಓಕೆ, 2 ಮ್ಯಾಪಲ್ಲಿ ಹೋಲಿಕೆ ಮಾಡಿದ್ರೆ ಅವುಗಳಲ್ಲಿ ಸ್ಪೆಷಲಿ ಭಾಳಷ್ಟು ಚೇಂಜಸ್ ಆಗಿರೋದು ಕಂಡುಬರುತ್ತೆ. ಅಂದರೆ ಆ ರಾಜ್ಯಗಳಿಂದ ಮತ್ತೆ ಹೊಸ ರಾಜ್ಯಗಳ ರಚನೆ ಆಗಿರೋದು ಕಂಡುಬರುತ್ತೆ. ಅಷ್ಟೆಲ್ಲ ಜಮ್ಮು ಕಾಶ್ಮೀರ ರಾಜ್ಯ ಇದೆ 90ರ ದಶಕದ ಮ್ಯಾಪಲ್ಲಿ ಬಂದಾಗ, ಇವತ್ತಿನ ಮ್ಯಾಪಲ್ಲಿ ನೋಡಿದಾಗ ಅದು ಕೇಂದ್ರಾಡಳಿತ ಪ್ರದೇಶವಾಗಿ 2 ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕೆ ಬಂದಿರೋದನ್ನು ಕಾಣ್ಬೋದು. ಈ ರೀತಿ ಭಾರತದ ಸಂಸತ್ತು ತನ್ನ ಇಚ್ಛೆಯ ಪ್ರಕಾರ ಭಾರತದ ಪೊಲಿಟಿಕಲ್ ಮ್ಯಾಪನ್ನು ಬದಲಾಯಿಸುವಂಥ ಅಧಿಕಾರವನ್ನು ಪಡೆದುಕೊಂಡಿದೆ ಅನ್ನುವಂಥ ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಒಂದು, ಭಾರತದ ಸಂವಿಧಾನ ರಾಜ್ಯಗಳ ಸಮಗ್ರತೆ ಮತ್ತು ಅಸ್ತಿತ್ವಕ್ಕೆ ಯಾವುದೇ ರೀತಿ ಖಾತ್ರಿಯನ್ನು ಒದಗಿಸಿಲ್ಲ. ರಾಜ್ಯಗಳ ಅಸ್ತಿತ್ವ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಅಥವಾ ಇನ್ನೂ ಎಕ್ಯುರೇಟಾಗಿ ನೋಡ್ತಾ ಹೋದರೆ ಶಾಸಕಾಂಗ ಅಥವಾ ಸಂಸತ್ತಿನ ಇಚ್ಛೆಯನ್ನು ಅವಲಂಬಿಸಿರೋದು ಕಂಡುಬರುತ್ತೆ. ರಾಜ್ಯಗಳಿಗೆ ತಮ್ಮದೇ ಆದಂಥ ಸ್ವತಂತ್ರವಾದಂಥ ಅಸ್ತಿತ್ವ ಇಲ್ಲಿ ಇರೋದು ಕಂಡುಬರೋದಿಲ್ಲ. ಹಾಗಾಗಿಯೇ ನಾವು ಒಂದು ತೀರ್ಮಾನಕ್ಕೆ ಬರ್ಬೋದು ಅಥವಾ ಒಂದು ಪ್ರಸಿದ್ಧವಾದ ಹೇಳಿಕೆಯನ್ನು ನಾವು ಮೇಲಿನ ಮೇಲೆ ಪೊಲಿಟಿಕಲ್ ಸೈನ್ಸಲ್ಲಿ ಕಾಣ್ತಾ ಇರ್ತೇವೆ. ಭಾರತವನ್ನು ನಾಶಗೊಳಿಸಬಹುದಾದ ರಾಜ್ಯಗಳ ನಾಶಗೊಳಿಸಲಾರದ ಒಕ್ಕೂಟ ಅಂತ ಕರೆಯಲಾಗುತ್ತೆ. ಕೇಂದ್ರ ಸರ್ಕಾರ ರಾಜ್ಯಗಳನ್ನು ನಮ್ಮ ದೇಶದಲ್ಲಿ ನಾಶ ಮಾಡಬಹುದು ಅಥವಾ ನಾಶ ಮಾಡಬಲ್ದು, ಆದರೆ ರಾಜ್ಯಗಳು ಕೇಂದ್ರವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ನಾವು ಬರ್ಬೋದಾಗಿದೆ ಅಥವಾ ಅಂಥ ಒಂದು ವಿಚಾರಗಳನ್ನು ನಾವು ಇಲ್ಲಿ ಅಡಕವಾಗಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಓಕೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆರ್ಟಿಕಲ್ 3ರ ಪ್ರಕಾರ ನಮಗೆ ತಿಳಿದಿದ್ರೆ ಅನುಕೂಲ ಆಗುತ್ತೆ. ಆರ್ಟಿಕಲ್ 3ರಲ್ಲಿರುವಂಥ ವಿಚಾರಗಳನ್ನೆಲ್ಲ ಡಿಸ್ಕಷನ್ ಮಾಡಿದ ನಂತರ ನಮಗೆ ಮತ್ತೊಂದು ಗೊಂದಲ ಸ್ಟಾರ್ಟ್ ಆಗಿಬಿಡುತ್ತೆ. ಆರ್ಟಿಕಲ್ 2ರಲ್ಲಿಯೂ ಕೂಡ ಹೊಸ ರಾಜ್ಯದ ರಚನೆ ಅಥವಾ ಸ್ಥಾಪನೆ ಅನ್ನುವಂತಹ ವ್ಯಾಖ್ಯಾನ ಬಳಕೆ ಆಗಿರೋದು ಕಂಡುಬರುತ್ತೆ. ಆರ್ಟಿಕಲ್ 3ರಲ್ಲಿಯೂ ಕೂಡ ಹೊಸ ರಾಜ್ಯದ ರಚನೆ ಸ್ಥಾಪನೆ ಅನ್ನುವಂಥ ವಿಚಾರ ಬಳಕೆ ಆಗಿರೋದು ಕಂಡುಬರುತ್ತೆ. ಹಾಗಾದರೆ ಆರ್ಟಿಕಲ್ 2ರಲ್ಲಿ ಸ್ಥಾಪನೆ ಆಗುವಂಥ ರಾಜ್ಯಗಳಿಗೂ ಆರ್ಟಿಕಲ್ 3ರಡಿಯಲ್ಲಿ ಸ್ಥಾಪನೆ ಆಗುವಂಥ ರಾಜ್ಯಗಳೆರಡು ಒಂದೇನಾ ಅಥವಾ ಇವುಗಳ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸ ಇದೆನಾ ಅಂತ ನೋಡ್ತಾ ಹೋದರೆ ಖಂಡಿತ ಇವುಗಳ ನಡುವೆ ನಾವು ವ್ಯತ್ಯಾಸವನ್ನು ಗುರುತಿಸ್ಬೋದು. ಆರ್ಟಿಕಲ್ 2ರಡಿಯಲ್ಲಿ ಸ್ಥಾಪನೆ ಆಗುವಂತಹ ರಾಜ್ಯಗಳು ಅಥವಾ ಸೇರ್ಪಡೆ ಆಗುವಂತಹ ರಾಜ್ಯಗಳು ಸ್ಥಾಪನೆ ಅಥವಾ ಸೇರ್ಪಡೆಗೂ ಪೂರ್ವದಲ್ಲಿ ಬಂದಾಗ ಅವು ಯೂನಿಯನ್ ಆಫ್ ಇಂಡಿಯಾದ ಭಾಗ ಆಗಿರೋದಿಲ್ಲ. ಆದರೆ ಆರ್ಟಿಕಲ್ 3ರಡಿಯಲ್ಲಿ ಸ್ಥಾಪನೆ ಆಗ್ತಾ ಇರುವಂತಹ ರಾಜ್ಯಗಳು ಆಲ್ರೆಡಿ ಯೂನಿಯನ್ ಆಫ್ ಇಂಡಿಯಾದ ಭಾಗ ಆಗಿರ್ತವೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಕೇವಲ ಆರ್ಟಿಕಲ್ 3ರಡಿಯಲ್ಲಿ ಸ್ಥಾಪನೆ ಆಗುವಂಥ ರಾಜ್ಯಗಳಷ್ಟೇ ಅಲ್ಲ, ಈ ಆರ್ಟಿಕಲ್ನಲ್ಲಿ ನಾವು ರಾಜ್ಯಗಳಿಗೆ ರಿಲೇಟೆಡ್ ಆಗಿ ಅಂದರೆ ರಾಜ್ಯಗಳ ಹೆಸರು, ಗಡಿ ಬದಲಾವಣೆ ಆಗಿರ್ಬೋದು, ಏರಿಯಾ ಬದಲಾವಣೆ ಏನಿದೆ ಅಲ್ವಾ, ಈ ರೀತಿ ಬದಲಾವಣೆಗೆ ಒಳಪಡುವಂತಹ ರಾಜ್ಯಗಳು ಆಲ್ರೆಡಿ ಯೂನಿಯನ್ ಆಫ್ ಇಂಡಿಯಾದ ಭಾಗ ಆಗಿರ್ತವೆ. ಅಂದರೆ ಯೂನಿಯನ್ ಆಫ್ ಇಂಡಿಯಾದ ಭಾಗವಾಗಿರುವಂತಹ ರಾಜ್ಯಗಳನ್ನೇ ವಿಭಜಿಸಿ ಮತ್ತೆ ಹೊಸ ರಾಜ್ಯವನ್ನು ಆರ್ಟಿಕಲ್ 3ರಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಹಾಗಾಗಿ ಆರ್ಟಿಕಲ್ 3ಅನ್ನು ನಾವು ಇಂಟರ್ನಲ್ ರೀಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು. ಮತ್ತು ಇದರಿಂದ ಭಾರತದ ಇಂಟರ್ನಲ್ ಏನು ಬಾರ್ಡರ್ ಇದೆ ಅಲ್ವಾ, ರಾಜ್ಯಗಳ ನಡುವಿನ ಗಡಿ ರೇಖೆ ಏನಿದೆ ಅಲ್ವಾ, ಇದರಲ್ಲಿ ಬದಲಾವಣೆ ಆಗೋದನ್ನು ಸಹ ನಾವು ಗಮನಿಸಬಹುದಾಗಿದೆ. ಫಾರ್ ಎಕ್ಸಾಂಪಲ್, ನಾವಿಲ್ಲಿ ಪ್ರೆಸೆಂಟ್ ಭಾರತದ ಪೊಲಿಟಿಕಲ್ ಮ್ಯಾಪ್ ಸ್ಕ್ರೀನ್ ಮೇಲೆ ನೋಡ್ಬೋದಾಗಿದೆ. ಇದನ್ನು ನಾವು ಒಂದು ಸ್ವಲ್ಪ ವರ್ಷ, ಸುಮಾರು ಒಂದು 8-10 ವರ್ಷಗಳ ಹಿಂದಿನ ಭಾರತದ ಪೊಲಿಟಿಕಲ್ ಮ್ಯಾಪ್ಗೆ ಹೋಲಿಕೆ ಮಾಡಿದ್ರೆ ಭಾರತದ ಇಂಟರ್ನಲ್ ಬಾರ್ಡರಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದನ್ನು ನಾವು ಕಾಣ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ತೆಲಂಗಾಣ ಮತ್ತು ಆಂಧ್ರದ
ವಿಭಜನೆಯ ನಂತರ ಹೊಸ ಗಡಿ ರೇಖೆ ರಚನೆ ಆಗಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, 2000ನೇ ಇಸ್ವಿಯಲ್ಲಿ 3 ಹೊಸ ರಾಜ್ಯಗಳ ಅಸ್ತಿತ್ವಕ್ಕೆ ಬರ್ತಾವೆ. ಜಾರ್ಖಂಡ್ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಉತ್ತರಾಂಚಲ್ ಆಗಿರ್ಬೋದು. ಇವುಗಳಿಂದಲೂ ಕೂಡ ಇಂಟರ್ನಲ್ ಬಾರ್ಡರಲ್ಲಿ ನಾವು ಬದಲಾವಣೆ ಆಗಿರೋದನ್ನು ಕಾಣ್ತೀವಿ. ಈ ರೀತಿ ಆರ್ಟಿಕಲ್ 2 ಮತ್ತು 3ರಲ್ಲಿಯೂ ಕೂಡ ನಾವು ಸೂಕ್ಷ್ಮವಾದ ವ್ಯತ್ಯಾಸವನ್ನು ನಾವು ಗಮನಿಸಬಹುದಾಗಿದೆ. ಓಕೆ, ನೆಕ್ಸ್ಟ್ ನಾವು ಕೇಂದ್ರಾಡಳಿತ ಪ್ರದೇಶಗಳ ಪುನರ್ರಚನೆ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ರಾಜ್ಯಗಳಿಗೆ ರಿಲೇಟೆಡ್ ಆಗಿ ಗೊತ್ತಾಯ್ತು ನಿಮಗೆ. ದೇಶದಲ್ಲಿ ಸಂಸತ್ತು ಮನಸ್ಸು ಮಾಡಿದ್ರೆ ಎಷ್ಟು ಬೇಕಾದರೂ ರಾಜ್ಯಗಳನ್ನು ರಚಿಸ್ಬೋದು, ಅಥವಾ ರಾಜ್ಯಗಳನ್ನೆಲ್ಲ ಏನು ಮಾಡ್ಬೋದು, ಮತ್ತೆ ಮರು ಜೋಡಣೆ ಅಂತ ಹೇಳ್ಬೋದು, ಅಥವಾ 2-3 ರಾಜ್ಯಗಳನ್ನು ಸೇರಿ ಒಂದೇ ರಾಜ್ಯವನ್ನು ಕೂಡ ರಚನೆ ಮಾಡ್ಬೋದು. ಅಂತಹ ಪವರ್ ಸಂಸತ್ತಿಗೆ ಇರೋದು ಕಂಡುಬರುತ್ತೆ. ರಾಜ್ಯ ಶಾಸಕಾಂಗದ ಅಭಿಪ್ರಾಯ ಕೇಳಲಾಗುತ್ತೆ, ಆದರೆ ಆ ಅಭಿಪ್ರಾಯಕ್ಕೆ ಯಾವುದೇ ರೀತಿಯ ಬೆಲೆಯನ್ನು ನಾವಲ್ಲಿ ಕಾಣೋದಿಲ್ಲ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳ ವಿಚಾರಕ್ಕೆ ಬಂದರೆ ಇಲ್ಲಿ ಏನಿದೆ ಪ್ರೊಸೀಜರ್ ಅಂತ ನೋಡ್ತಾ ಹೋದರೆ, ಸಂಸತ್ತು ತನಗೆ ಸರಿ ಅನಿಸುವಂಥ ಯಾವ ಕ್ರಮ ಬೇಕಾದರೂ ತೆಗೆದುಕೊಳ್ಬೋದು. ಕ್ಲಿಯರ್ ಆಗಿರಬೇಕು. ಸಂಬಂಧಪಟ್ಟ ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಏನಾದರೂ ಶಾಸಕಾಂಗ ಇದ್ದರೆ ಆ ಶಾಸಕಾಂಗದ ಅಭಿಪ್ರಾಯವನ್ನು ಕೂಡ ಕೇಳುವಂಥ ಅವಶ್ಯಕತೆ ಇಲ್ಲ. ನಾವು ಕೆಲವೊಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಶಾಸಕಾಂಗ ಕಾಣ್ತೇವೆ. ನಾವು ಆ ಕೇಂದ್ರಾಡಳಿತ ಪ್ರದೇಶದ ಪುನರ್ರಚನೆಗೆ ಏನಾದರೂ ಕೇಂದ್ರ ಶಾಸಕಾಂಗ ಕೈ ಹಾಕಿದಾಗ ಆ ಕೇಂದ್ರಾಡಳಿತ ಪ್ರದೇಶದ ಶಾಸಕಾಂಗದ ಅಭಿಪ್ರಾಯ ಕೇಳಬೇಕಂತ ನೋಡ್ತಾ ಹೋದರೆ ಆ ಅಭಿಪ್ರಾಯ ಕೇಳುವಂಥ ಅವಶ್ಯಕತೆ ಕೂಡ ಇಲ್ಲ. ಸಂಸತ್ತು ತನಗೆ ಯಾವ್ದು ಸರಿ ಅನಿಸುತ್ತೋ ಅಂತಹ ಕ್ರಮ ತೆಗೆದುಕೊಳ್ಬೋದಾಗಿದೆ. ಹಾಗಂತ ನೀವು ಇಲ್ಲಿ ಮತ್ತೆ ಒಂದು ತೀರ್ಮಾನಕ್ಕೆ ಬರಬಾರ್ದು. ಏನಂದರೆ, ಸಂಸತ್ತು ಮನಸ್ಸು ಮಾಡಿದ್ರೆ ಬೇಕಾಗಿದ್ದು ಮಾಡ್ಬೋದಾ ನಮ್ಮ ದೇಶದಲ್ಲಿ ಅಂತ ನೋಡ್ತಾ ಹೋದರೆ ಅಂತಹ ಕ್ರಮಕ್ಕೆ ಮುಂದಾಗುವಂಥ ಸಾಧ್ಯತೆ ಕಡಿಮೆ ಇದೆ. ಯಾಕಂದರೆ ಚುನಾವಣೆಯಲ್ಲಿ ಜನರು ಅದಕ್ಕೆ ತಕ್ಕವಾದಂಥ ಉತ್ತರವನ್ನು ನೀಡ್ತಾರೆ ಅನ್ನುವಂಥ ಒಂದು ಎಚ್ಚರಿಕೆ ಅಂತೂ ಅವ್ರಿಗಿದ್ದೇ ಇರುತ್ತೆ. ಹಾಗಾಗಿ ಅವರು ತಮ್ಮ ಮನ ಬಂದಂತೆ ನಮ್ಮ ರಾಜಕೀಯ ನಕಾಶನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಧಿಕಾರ ಮಾತ್ರ ಅವ್ರಿಗಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಮತ್ತು ನಿಮ್ಗೊಂದು ಮ್ಯಾಪ್ ಕಾಣಿಸ್ತಾ ಇದೆ ಅಲ್ಲಿ. ದಾದ್ರಾ ನಗರ್ ಹವೇಲಿ, ದಮನ್ ಮತ್ತು ದಿಯು ಈ ಕೇಂದ್ರಾಡಳಿತ ಪ್ರದೇಶಗಳು, ಇವೆರಡು ಮುಂಚೆ ಬೇರೆ ಬೇರೆ 2 ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದು, ಆದರೆ ಇತ್ತೀಚೆಗೆ ಈ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ಮರ್ಜ್ ಮಾಡಿ ಒಂದೇ ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಮಾಡಿರೋದನ್ನು ಸಹ ನಾವಿಲ್ಲಿ ನೆನಪಿಸ್ಕೋಬೋದಾಗಿದೆ. ಓಕೆ, ಈ ರೀತಿ ಸಾಕಷ್ಟು ವಿಚಾರಗಳನ್ನು ನಾವು ಭಾರತ ಸಂವಿಧಾನದ ಮೊದಲನೇ ಭಾಗದಲ್ಲಿ ಅಡಕವಾಗಿರೋದು ಕಂಡು ಬರುತ್ತೆ. ಸ್ಪೆಷಲಿ ರಾಜ್ಯಗಳ ರಚನೆ, ಸೇರ್ಪಡೆ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮ್ಯಾಟ್ರ್ ಅಂತ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ 4ನೇ ವಿಧಿಗೆ ಬರೋಣ. 4ನೇ ವಿಧಿ 2 ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ. ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಆಗಿರ್ಬೋದು, ಅಥವಾ ಈಗಾಗಲೇ ಅಸ್ತಿತ್ವದಲ್ಲಿರುವಂಥ ರಾಜ್ಯಗಳಿಂದ ಹೊಸ ರಾಜ್ಯ ರಚನೆ ಆಗಿರ್ಬೋದು, ರಾಜ್ಯದ ಗಡಿ ಆಗಿರ್ಬೋದು, ಅಥವಾ ಏರಿಯಾ ಆಗಿರ್ಬೋದು. ಹೆಸರು ಬದಲಾವಣೆಯ ಉದ್ದೇಶದಿಂದ ಪಾರ್ಲಿಮೆಂಟ್ ಏನಾದರೂ ಕಾನೂನು ರಚನೆ ಮಾಡಿದ್ರೆ ಆ ಕಾನೂನನ್ನು 368ನೇ ವಿಧಿ ಅಡಿಯಲ್ಲಿ ಮಾಡಲಾದಂತಹ ಸಂವಿಧಾನ ತಿದ್ದುಪಡಿ ಅಂತ ನಾವು ಪರಿಗಣಿಸಬಾರ್ದು ಅನ್ನುವಂಥ ವಿಚಾರ ಇದು ಕ್ಲಿಯರ್ ಮಾಡುತ್ತೆ. ಅಂತಹ ಕಾನೂನುಗಳನ್ನು ಪಾರ್ಲಿಮೆಂಟ್ ಸರಳ ಬಹುಮತದ ಮೂಲಕ ಪಾಸ್ ಮಾಡಬಹುದು ಅನ್ನುವಂಥ ವಿಚಾರ. ಅಂದರೆ 2ನೇ ವಿಧಿ ಮತ್ತು 3ನೇ ವಿಧಿಗೆ ರಿಲೇಟೆಡ್ ಆಗಿರುವಂಥ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ 4ನೇ ವಿಧಿ ಕ್ಲಿಯರ್ ಮಾಡ್ತಾ ಇದೆ. 2ನೇ ವಿಧಿ 3ನೇ ವಿಧಿಯಲ್ಲಿ ಹೇಳಲಾಗಿರುವಂತಹ ವಿಚಾರಗಳಿಗಾಗಿ ಸಂಸತ್ತು ಮಾಡುವಂತಹ ಕಾನೂನುಗಳು ಸಂವಿಧಾನ ತಿದ್ದುಪಡಿ, ಅಂದರೆ 368ನೇ ವಿಧಿಯಡಿಯಲ್ಲಿ ಮಾಡಲಾದಂಥ ಸಂವಿಧಾನ ತಿದ್ದುಪಡಿ ಅಂತ ನಾವು ಪರಿಗಣಿಸಂಗಿಲ್ಲ ಅಂತ ಹೇಳುತ್ತೆ. ಮತ್ತು ಇಂತಹ ಕಾನೂನುಗಳನ್ನು ಸಿಂಪಲ್ ಮೆಜಾರಿಟಿ ಮೂಲಕ ಪಾಸ್ ಮಾಡಿದರೆ ಸಾಕು ಅನ್ನುವಂಥ ವಿಚಾರ ಕೂಡ ಇದು ಕ್ಲಿಯರ್ ಮಾಡುತ್ತೆ. ಇಷ್ಟು ಇನ್ಫಾರ್ಮೇಷನ್ ನಾವು ಭಾರತ ಸಂವಿಧಾನದ ಮೊದಲನೇ ಭಾಗದಲ್ಲಿರುವಂಥ 1ರಿಂದ 4ರವರೆಗಿನ ವಿಧಿಗಳಲ್ಲಿ ಕಾಣ್ಬೋದಾಗಿದೆ. ಓಕೆ, ನೆಕ್ಸ್ಟ್ ನಾವು ಈ ಭಾಗಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಎಡಿಷನಲ್ ವಿಚಾರಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ನಾವು ಡಿಸ್ಕಷನ್ ಮಾಡಿದ್ದು ಸಂವಿಧಾನದ 1ರಿಂದ 4ರವರೆಗಿನ ವಿಧಿಗಳಲ್ಲಿರುವಂಥ ವಿಚಾರಗಳನ್ನು ಮಾತ್ರ ಫೋಕಸ್ ಮಾಡಿದ್ದೇವೆ. ಇದಕ್ಕೆ ರಿಲೇಟೆಡ್ ಆಗಿ ಇನ್ನಿತರ ಕೆಲವೊಂದು ಬೆಳವಣಿಗೆಗಳನ್ನು ನಾವು ನಮ್ಮ ದೇಶದಲ್ಲಿ ಕಾಣ್ಬೋದಾಗಿದೆ. ಅಂತಹ ಕೆಲವೊಂದು ಇನ್ಫಾರ್ಮೇಷನನ್ನು ನಾನು ಇಲ್ಲಿ ನಿಮಗೆ ನೀಡ್ತಾ ಹೋಗ್ತೇನೆ. ಮೊದಲನೇದಾಗಿ ಬೇರುಬಾರಿ ಯೂನಿಯನ್ ಕೇಸ್ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಈ ಕೇಸ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಬೇರುಬಾರಿ ಅಂದರೆ ಏನು, ಇದು ಯಾವುದಕ್ಕೆ ಅಂದರೆ ಯಾಕೆ ಇದು ಕೇಸ್ ಅಥವಾ ಪ್ರಕರಣವಾಗಿ ಹೆಚ್ಚು ಪ್ರಸಿದ್ಧಿಗೆ ಬಂತು ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಫಸ್ಟ್ ಆಫ್ ಆಲ್ ಬೇರುಬಾರಿ ಅನ್ನೋದೊಂದು ಪ್ಲೇಸ್ ನೇಮ್. ಇದು ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿದ್ದಂಥ ಒಂದು ಪ್ಲೇಸ್ ಇದು. ಓಕೆ, ಭಾರತ ಮತ್ತು ಪಾಕಿಸ್ತಾನ ಅಂದ ತಕ್ಷಣಕ್ಕೆ ಒಂದು ಸ್ವಲ್ಪ ನಾವು ಇತಿಹಾಸವನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. 1947ರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಸ್ವತಂತ್ರ ರಾಷ್ಟ್ರವಾಗಿ ಅಸ್ತಿತ್ವಕ್ಕೆ ಬಂತು. ಭಾರತದ ಜೊತೆಗೆ ದೇಶ ವಿಭಜನೆ ಮೂಲಕ ಪಾಕಿಸ್ತಾನ ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ಈ ಭಾರತ ಮತ್ತು ಪಾಕಿಸ್ತಾನ ಈ 2 ರಾಷ್ಟ್ರಗಳ ನಡುವಿನ ಗಡಿಯನ್ನು ಗುರುತಿಸಲಿಕ್ಕೆ ರ್ಯಾಡ್ಕ್ಲಿಫ್ ಅವರಿಗೆ ಜವಾಬ್ದಾರಿ ನೀಡಲಾಗಿತ್ತು.
ರ್ಯಾಡ್ಕ್ಲಿಫ್ ಅವರು ಅತಿ ಕಡಿಮೆ ಸಮಯದಲ್ಲಿ ಈ ಎರಡು ರಾಷ್ಟ್ರಗಳ ಮಧ್ಯದಲ್ಲಿ ಗಡಿಯನ್ನು ಗುರುತಿಸಬೇಕಾಯಿತು. ಓಕೆ, ಭಾರತ ಮತ್ತು ಪಾಕಿಸ್ತಾನ ಅಂದ ತಕ್ಷಣಕ್ಕೆ ನಾವು ಇವತ್ತಿನ ಪಾಕಿಸ್ತಾನ ಮತ್ತು ಈಗಿನ ನಮ್ಮ ಭಾರತ ಅಂತ ನಮ್ಮ ನೆನಪಿಗೆ ಬರ್ಬೋದು. ಆದರೆ 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಏನು ವಿಭಜನೆ ಮೂಲಕ ಅಸ್ತಿತ್ವಕ್ಕೆ ಬರ್ತಾವಲ್ವ, ಅವತ್ತಿನ ಪಾಕಿಸ್ತಾನ ಅಂದರೆ ಕೇವಲ ಇವತ್ತು ನಾವು ನಮ್ಮ ವಾಯುವ್ಯ ದಿಕ್ಕಿಗೆ ಏನು ಕಾಣ್ತೇವಲ್ವ ಆ ದೇಶ ಅಷ್ಟೇ ಅಲ್ಲ, ಇವತ್ತಿನ ಬಾಂಗ್ಲಾದೇಶವು ಕೂಡ ಪಾಕಿಸ್ತಾನದ ಭಾಗವೇ ಆಗಿತ್ತು. ಮುಂಚೆ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ಆಮೇಲೆ ಅಸ್ತಿತ್ವಕ್ಕೆ ಬರುತ್ತೆ. ಅಲ್ಲಿವರೆಗೂ ಕೂಡ ಇದು ಕೂಡ ಪಾಕಿಸ್ತಾನದ ಭಾಗವೇ ಆಗಿತ್ತು. ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಅಂತು, ಇವತ್ತಿನ ಪಾಕಿಸ್ತಾನ ಏನಿದೆ ಅಲ್ವಾ ಆ ಪಾಕಿಸ್ತಾನಕ್ಕೆ ಪಶ್ಚಿಮ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತು. ಈ ಬೇರುಬಾರಿ ಅನ್ನುವಂಥ ಪ್ಲೇಸ್ ಎಲ್ಲಿತ್ತು ಅಂತ ನೋಡ್ತಾ ಹೋದರೆ ಭಾರತ ಮತ್ತು ಅವತ್ತಿನ ಪೂರ್ವ ಪಾಕಿಸ್ತಾನ ಅಥವಾ ಭಾರತ ಇವತ್ತಿನ ಬಾಂಗ್ಲಾದೇಶ ಅಂತಾದರೂ ಹೇಳ್ಬೋದು. ಅಲ್ಲಿ ರೆಡ್ ಡಾಟ್ ಏನು ಕಾಣಿಸ್ತಾ ಇದೆ ಅಲ್ವಾ ಆ ಏರಿಯಾದಲ್ಲಿದ್ದಂತಹ ಒಂದು ಪ್ರದೇಶ ಇದು. ರಾಜ್ಯ ಅಂತ ತೆಗೆದುಕೊಂಡಾಗ ನಮ್ಮ ದೇಶದಲ್ಲಿ ಬಂದಾಗ ವೆಸ್ಟ್ ಬೆಂಗಾಲ್ ಸ್ಟೇಟ್ನ ಭಾಗವಾಗಿತ್ತು. ವೆಸ್ಟ್ ಬೆಂಗಾಲ್ ಮತ್ತು ಬಾಂಗ್ಲಾದೇಶದ ಗಡಿ ಭಾಗದಲ್ಲಿದ್ದಂಥ ಒಂದು ಪ್ಲೇಸ್ ಇದು. ಓಕೆ, ರ್ಯಾಡ್ಕ್ಲಿಫ್ ಅವರು ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಗಡಿಯನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಕೆಲವೊಂದು ಸ್ಥಳಗಳನ್ನು ಸ್ಪಷ್ಟವಾಗಿ ಡಿವೈಡ್ ಮಾಡಲಿಲ್ಲ. ಅದರಲ್ಲಿ ಬೇರುಬಾರಿ ಅನ್ನುವಂಥ ಪ್ಲೇಸ್ ಕೂಡ ಒಂದಾಗಿತ್ತು. ಹಾಗಾಗಿ ಬೇರುಬಾರಿ ಪ್ರದೇಶ ತನಗೆ ನೀಡಬೇಕು ಅಂತ ಪಾಕಿಸ್ತಾನ ಭಾರತದ ಮೇಲೆ ಒತ್ತಡ ಹಾಕಲಿಕ್ಕೆ ಅಥವಾ ಬೇಡಿಕೆ ಸಲ್ಲಿಸಲಿಕ್ಕೆ ಆರಂಭಿಸಿತು. ಹಾಗಾಗಿ ಈ ವಿವಾದ ಸ್ಟಾರ್ಟ್ ಆಗಿಬಿಡುತ್ತೆ. ಪಾಕಿಸ್ತಾನದ ಬಹುಮುಖ್ಯ ಬೇಡಿಕೆ ಏನಾಗಿತ್ತಂದರೆ ಬೇರುಬಾರಿ ಪ್ರದೇಶದ ದಕ್ಷಿಣದ ಭಾಗ ತನಗೆ ಸೇರ್ಬೇಕನ್ನೋದು ಅವರ ವಾದ ಆಗಿತ್ತು. ಫೈನಲಿ ಏನಾಯಿತು ಅಂತ ನೋಡ್ತಾ ಹೋದರೆ 1958ರಲ್ಲಿ ಈ ವಿಷಯವಾಗಿ ನೆಹರು ಮತ್ತು ನೂನ್ ಅವರ ನಡುವೆ ಅಗ್ರಿಮೆಂಟ್ ಆಗುತ್ತೆ. ಇದನ್ನು ನಾವು ನೆಹರು ನೂನ್ ಅಗ್ರಿಮೆಂಟ್ ಅಂತಲೇ ಕರೆಯೋದು. 1958ರಲ್ಲಿ ಬೇರುಬಾರಿ ಪ್ರದೇಶಕ್ಕೆ ರಿಲೇಟೆಡ್ ಆಗಿ ಒಪ್ಪಂದದ ವಿಚಾರ ಏನಾಗಿತ್ತು ಅಂತ ನೋಡ್ತಾ ಹೋದರೆ ಬೇರುಬಾರಿ ಪ್ರದೇಶವನ್ನು 2 ಭಾಗಗಳಾಗಿ ಡಿವೈಡ್ ಮಾಡಲಾಯಿತು. ಅದರ ದಕ್ಷಿಣ ಭಾಗವನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಡ್ಲಾಯಿತು, ಉತ್ತರದ ಭಾಗವನ್ನು ಭಾರತವನ್ನು ಪಡ್ಕೊಂಡು ಬಿಡುತ್ತೆ. ಅಂದರೆ ಉತ್ತರದ ಭಾಗ ಭಾರತಕ್ಕೆ ವರ್ಗಾವಣೆ ಆಗುತ್ತೆ, ಬೇರುಬಾರಿಯ ದಕ್ಷಿಣ ಭಾಗ ಪಾಕಿಸ್ತಾನಕ್ಕೆ ವರ್ಗಾವಣೆ ಆಗುತ್ತೆ. ಓಕೆ, ಇದು ಕಾರ್ಯಾಂಗದ ತೀರ್ಮಾನವಾಗಿತ್ತು. ನೆಹರು ಗೊತ್ತು ನಿಮಗೆ, ಪ್ರಧಾನಿಯಾಗಿದ್ದರು, ಕಾರ್ಯಾಂಗದ ತೀರ್ಮಾನವಾಗಿತ್ತು. ಯಾವಾಗ ಈ ಒಪ್ಪಂದ ಏರ್ಪಡಲಿಕ್ಕೆ ಆರಂಭ ಆಗುತ್ತಲ್ವ ಆವಾಗ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗುತ್ತೆ. ಅಲ್ಲಿ ಜನರಾಗಿರ್ಬೋದು ಮತ್ತು ಬೇರೆ ಬೇರೆ ಭಾಗದ ಜನರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಇದಕ್ಕೆ ವಿರೋಧ ಜಾಸ್ತಿ ಆಗುತ್ತೆ ಅಲ್ವಾ ಆ ಸಮಯದಲ್ಲಿ ಭಾರತದ ರಾಷ್ಟ್ರಪತಿಯಾಗಿದ್ದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು 143ನೇ ಆರ್ಟಿಕಲ್ ನಡಿಯಲ್ಲಿ ಸುಪ್ರೀಂ ಕೋರ್ಟ್ನಿಂದ ಸಲಹೆಯನ್ನು ಪಡೆದುಕೊಳ್ತಾರೆ. ಓಕೆ, ಈ ಆರ್ಟಿಕಲ್ನಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಅತ್ಯಂತ ಪ್ರಮುಖವಾಗಿ 3 ವಿಷಯಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಕೇಳಿರ್ತಾರೆ. ಫಸ್ಟ್ ಆಫ್ ಆಲ್ ಏನು ಆ ವಿಷಯಗಳಂತ ನೋಡ್ತಾ ಹೋದರೆ ಬೇರುಬಾರಿ ಪ್ರದೇಶದ ವರ್ಗಾವಣೆಗೆ ಶಾಸಕಾಂಗದ ಅನುಮತಿ ಕಡ್ಡಾಯವಾಗಿ ಬೇಕೇನಾ ಅಂತ ಕೇಳ್ತಾರೆ, ಅಥವಾ ಅಗತ್ಯ ಇದೆನಾ ಇಲ್ವಾ ಅಂತ ಕೇಳ್ತಾರೆ. ಅಗತ್ಯ ಇಲ್ಲ ಅಂದರೆ ಓಕೆ, ಇಲ್ಲಿಗೆ ಕ್ಲೋಸ್ ಆದಂಗೆ ಅದು. ಒಂದು ವೇಳೆ ಅಗತ್ಯ ಇದೆ ಅಂತ ನೋಡ್ತಾ ಹೋದರೆ 3ನೇ ವಿಧಿಯಡಿಯಲ್ಲಿ ಇದನ್ನು ಅಂದರೆ ಬೇರುಬಾರಿ ಪ್ರದೇಶವನ್ನು ನಾವು ಪಾಕಿಸ್ತಾನಕ್ಕೆ ನೀಡಬಹುದಾ ಅನ್ನೋದು ಸೆಕೆಂಡ್ ಕ್ಲಾರಿಫಿಕೇಶನ್ ಇರುತ್ತೆ. 3ನೇ ಆರ್ಟಿಕಲ್ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. 3ನೇ ಆರ್ಟಿಕಲ್ ಪ್ರಕಾರ ಸಂಸತ್ತು ಏನು ಮಾಡ್ಬೋದು, ಕಾನೂನಿನ ಮೂಲಕ ಈಸಿಯಾಗಿ ಅಂದರೆ ಸಿಂಪಲ್ ಮೆಜಾರಿಟಿ ಮೂಲಕ ಒಂದು ಕಾನೂನನ್ನು ಪಾಸ್ ಮಾಡುವ ಮೂಲಕ ಒಂದು ರಾಜ್ಯದ ಭೂಪ್ರದೇಶವನ್ನು ಕಡಿಮೆ ಮಾಡಿ ಅದನ್ನು ಬೇರೆ ರಾಷ್ಟ್ರಕ್ಕೆ ಕೊಡಬಹುದಾ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. 3ನೇ ಆರ್ಟಿಕಲ್ನಲ್ಲಿ ರಾಜ್ಯದ ಭೂಪ್ರದೇಶವನ್ನು ಕಡಿಮೆ ಮಾಡೋದು, ಹೆಚ್ಚಿಸುವುದು, ಅದರ ಸರಹದ್ದನ್ನು ಬದಲಾಯಿಸುವಂಥ ಅಧಿಕಾರ ಪಾರ್ಲಿಮೆಂಟಿಗೆ ಇದೆ ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಆ ರೀತಿ ಅವಕಾಶ ಇದೆನಾ ಅಂತ ಕೇಳ್ತಾರೆ. ಒಂದು ವೇಳೆ 3ನೇ ಆರ್ಟಿಕಲ್ನಲ್ಲಿ ಅವಕಾಶ ಇಲ್ಲ ಅಂದರೆ 368ನೇ ವಿಧಿಯಡಿಯಲ್ಲಿ ಈ ವಿಷಯಕ್ಕೆ ರಿಲೇಟೆಡ್ ಆಗಿ ಸಂವಿಧಾನ ತಿದ್ದುಪಡಿ ಮಾಡಿ ಅವಾಗ ಇದನ್ನು ವರ್ಗಾಯಿಸ್ಬೋದಾ ಅನ್ನೋದು ಅವರು ಪ್ರಶ್ನೆ ಅಥವಾ ಸಲಹೆಯನ್ನು ಕೇಳಿರ್ತಾರೆ. ಓಕೆ, ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಬಂದಾಗ ಅತ್ಯಂತ ಕ್ಲಿಯರ್ ಆಗಿ ಹೇಳುತ್ತೆ, ಭಾರತ ಸಂವಿಧಾನದ 1ನೇ ಆರ್ಟಿಕಲ್ನಲ್ಲಿ ನಾವೇನು ಡಿಸ್ಕಷನ್ ಮಾಡಿದೆವಲ್ವ ಆಲ್ರೆಡಿ, ಆರ್ಟಿಕಲ್ನಲ್ಲಿ ಭಾರತಕ್ಕೆ ಕೇವಲ ಭೂಪ್ರದೇಶವನ್ನು ಆರ್ಜಿಸಲು ಅವಕಾಶ ಮಾಡಿಕೊಡಲಾಗಿದೆ. ಅಂದರೆ ಬೇರೆ ದೇಶಕ್ಕೆ ಸೇರಿರುವಂಥ ಭೂಪ್ರದೇಶವನ್ನು ಭಾರತ ಸ್ವಾಧೀನಪಡಿಸ್ಕೊಳ್ಬೋದು, ವಶಪಡಿಸ್ಕೊಳ್ಬೋದು. ಆದರೆ ಭಾರತದ ಭೂಪ್ರದೇಶವನ್ನು ಬೇರೆ ರಾಷ್ಟ್ರಕ್ಕೆ ಕೊಡಲಿಕ್ಕೆ ಅಥವಾ ಬೇರೆ ರಾಷ್ಟ್ರಕ್ಕೆ ವರ್ಗಾಯಿಸ್ಕೊಳ್ಳೋಕ್ಕೆ, ಅಂದರೆ ನಮ್ಮ ಪ್ರದೇಶವನ್ನು ಅವರಿಗೆ ಕೊಡೋದು ಅಥವಾ ಅವರ ಪ್ರದೇಶವನ್ನು ನಾವು ವರ್ಗಾಯಿಸ್ಕೊಳ್ಳೋದು, ಈ ರೀತಿ ವರ್ಗಾಯಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಒಂದು ವೇಳೆ ನೀವು ಬೇರುಬಾರಿ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ವರ್ಗಾಯಿಸಲೇಬೇಕಾದ್ರೆ 368ನೇ ವಿಧಿ ಪ್ರಕಾರ ಸಂವಿಧಾನ ತಿದ್ದುಪಡಿ ಮಾಡಲೇಬೇಕು. ಸಂವಿಧಾನ ತಿದ್ದುಪಡಿ ಮೂಲಕ ಮಾತ್ರ ಇದನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು ಅನ್ನುವಂಥ ಒಂದು ಸಲಹೆಯನ್ನು ಕೊಡುತ್ತೆ. ಓಕೆ, ಇಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಓಕೆ, ಭಾರತ ಸಾರ್ವಭೌಮ ರಾಷ್ಟ್ರವಾಗಿದೆ ಅನ್ನುವಂಥ ವಿಚಾರ ಕ್ಲಿಯರ್. ಇಲ್ಲಿ ಇನ್ನೊಂದು ವಿಚಾರ ಕೂಡ ಪ್ರಶ್ನೆ ಬರುತ್ತೆ, ಏನಂದರೆ
ಭಾರತ ಸಾರ್ವಭೌಮ ರಾಷ್ಟ್ರ ಆಗಿರೋದ್ರಿಂದ ಬೇರೆ ರಾಷ್ಟ್ರದ ಒತ್ತಡಕ್ಕೆ ಮಣಿದು ನಾವು ನಮ್ಮ ಪ್ರದೇಶವನ್ನು ಅವರಿಗೆ ನೀಡಿದ್ರೆ ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನೋದು ಕೂಡ ಒಂದು ಒಪಿನಿಯನ್ ಆಗಿತ್ತು. ಹಾಗಾಗಿ ಅದನ್ನೇ ಇಲ್ಲಿ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಹೇಳೋದೇನೆಂದರೆ, ಅರ್ಜಿಸಲಿಕ್ಕೆ ಮಾತ್ರ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ, ಇಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಪ್ರದೇಶವನ್ನು ನೀಡಲಿಕ್ಕೆ ಅಥವಾ ಪ್ರದೇಶವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಕೂಡ ಅದು ಸ್ಪಷ್ಟಪಡಿಸುತ್ತೆ. ಇದರ ಪರಿಣಾಮವಾಗಿ ಭಾರತ ಸಂವಿಧಾನಕ್ಕೆ 9ನೇ ತಿದ್ದುಪಡಿ ಮಾಡಲಾಗಿದೆ. ಈ ತಿದ್ದುಪಡಿ ಕಾಯ್ದೆಯ ಮೂಲಕ ಈ ನೆಹರು ನೂನ್ ಒಪ್ಪಂದ ಏನಾಗಿತ್ತಲ್ವ 1958ರಲ್ಲಿ, ಆ ಒಪ್ಪಂದದ ವಿಚಾರಗಳನ್ನು ಅನುಷ್ಠಾನಕ್ಕೆ ತರಲಾಗುತ್ತೆ. ಬೇರುಬಾರಿಯ ಉತ್ತರದ ಭಾಗ ಭಾರತಕ್ಕೆ ಸೇರ್ಪಡೆ ಆಗುತ್ತೆ, ದಕ್ಷಿಣದ ಭಾಗ ಪಾಕಿಸ್ತಾನಕ್ಕೆ ವರ್ಗಾವಣೆ ಆಗುತ್ತೆ. ಇಷ್ಟು ವಿಚಾರ ಬೇರುಬಾರಿಗೆ ರಿಲೇಟೆಡ್ ಆಗಿ ನಿಮಗೆ ಮಿನಿಮಮ್ ಆಗಿ ಗೊತ್ತಿರಲೇಬೇಕಾಗುತ್ತೆ. ಈ ಭಾಗಕ್ಕೆ ರಿಲೇಟೆಡ್ ಆಗಿ ಭಾರತ ಸಂವಿಧಾನದ 100ನೇ ತಿದ್ದುಪಡಿಯು ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು ಮತ್ತು ಇದಕ್ಕೆ ರಿಲೇಟೆಡ್ ಆಗಿರೋದು ಅಂತ ಗುರುತಿಸಬಹುದಾಗಿದೆ. 100ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತ ಬಾಂಗ್ಲಾದೇಶ ಈ ಎರಡು ರಾಷ್ಟ್ರಗಳು ಕೆಲವೊಂದು ಎನ್ಕ್ಲೇವ್ಗಳನ್ನು ವರ್ಗಾವಣೆ ಮಾಡ್ಕೊಳ್ಳೋದನ್ನು ಸಹ ನಾವು ಕಾಣ್ತೇವೆ. ಫಸ್ಟ್ ಆಫ್ ಆಲ್ ಮ್ಯಾಪ್ ಮೂಲಕ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಎನ್ಕ್ಲೇವ್ ಅಂದರೆ ಏನು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಬಿಗಿನರ್ಸ್ ಯಾರಿದ್ರು ಅವ್ರ ಸಲುವಾಗಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಆಮೇಲೆ ಅಗೇನ್ ಈ ಕಾಯ್ದೆಯ ಮೂಲಕ ಯಾವ ರೀತಿ ವರ್ಗಾವಣೆಗೊಂಡು ಭಾರತ ಮತ್ತು ಬಾಂಗ್ಲಾದೇಶ ಮಧ್ಯದಲ್ಲಿ ಎನ್ಕ್ಲೇವ್ಗಳು ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಒಂದು ಮ್ಯಾಪ್ ಕಾಣಿಸ್ತಾ ಇದೆ. ಮ್ಯಾಪಲ್ಲಿ ಎರಡು ರಾಷ್ಟ್ರಗಳನ್ನು ಒಂದು ಗಡಿ ರೇಖೆ ಮೂಲಕ ಬೇರ್ಪಡಿಸಲಾಗಿದೆ. ಎ ರಾಷ್ಟ್ರ ಮತ್ತು ಬಿ ರಾಷ್ಟ್ರ ಅಂತ ಎರಡು ರಾಷ್ಟ್ರಗಳಿದ್ದಾವೆ. ಮಧ್ಯದಲ್ಲಿ ಗಡಿ ರೇಖೆಯನ್ನು ಸಹ ನೋಡ್ಬೋದಾಗಿದೆ. ಎರಡು ರಾಷ್ಟ್ರಗಳನ್ನು ಬೇರೆ ಬೇರೆ ಕಲರಿಂದ ಹೈಲೈಟ್ ಮಾಡಿದ್ದಾರೆ. ಆದರೆ ಸಿ ಅನ್ನುವಂಥ ಒಂದು ಚಿಕ್ಕದಾದಂಥ ಏರಿಯಾ ನಿಮಗೆ ಕಾಣಿಸ್ತಾ ಇದೆ, ಸಿ ಅಕ್ಷರದಿಂದ ಹೈಲೈಟ್ ಮಾಡಿದ್ದಾರೆ. ಬೇಸಿಕ್ಲಿ ಸಿ ಏರಿಯಾ ಏನಿದೆ ಅಲ್ವಾ, ಚಿಕ್ಕದಾದಂಥ ಒಂದು ಭೂಪ್ರದೇಶ ಇದೆ ಅಲ್ವಾ, ಅದು ಬಿ ರಾಷ್ಟ್ರಕ್ಕೆ ಸೇರಿದ್ದು. ಆದರೆ ಭೌಗೋಳಿಕವಾಗಿ ತೆಗೆದುಕೊಂಡಾಗ ಅಥವಾ ಇಲ್ಲಿರುವಂಥ ಮ್ಯಾಪ್ ಬೇಸ್ ಮೇಲೆ ತೆಗೆದುಕೊಂಡಾಗ ಸಂಪೂರ್ಣವಾಗಿ ಎ ರಾಷ್ಟ್ರದಿಂದ ಸುತ್ತುವರೆದಿರೋದು ಕಂಡುಬರುತ್ತೆ. ಹಾಗಾಗಿ ಸಿ ಏನು ಭೂಪ್ರದೇಶ ಇದೆ ಅಲ್ವಾ, ಅದು ಚಿಕ್ಕದಾದಂಥ ಭೂಪ್ರದೇಶ, ಈ ಭೂಪ್ರದೇಶವನ್ನು ನಾವು ಬಿ ರಾಷ್ಟ್ರದ ಎನ್ಕ್ಲೇವ್ ಅಂತ ಹೇಳ್ಬೋದು. ಇಂತಹ ಎನ್ಕ್ಲೇವ್ಗಳನ್ನು ನಾವು ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ಭಾಗದಲ್ಲಿ ಕಾಣ್ಬೋದಾಗಿದೆ. ಇಂತಹ ಎನ್ಕ್ಲೇವ್ಗಳ ವರ್ಗಾವಣೆಗೆ ರಿಲೇಟೆಡ್ ಆಗಿ ಒಂದು ತಿದ್ದುಪಡಿಯನ್ನು ಭಾರತ ಸರ್ಕಾರ ಮಾಡುತ್ತೆ. ಅದುವೇ 100ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ ಹೇಳೋದು. ಈ ತಿದ್ದುಪಡಿಯ ಮೂಲಕ 2015ರಲ್ಲಿ ಈ ಎರಡು ರಾಷ್ಟ್ರಗಳು, ಭಾರತ ಮತ್ತು ಬಾಂಗ್ಲಾದೇಶ ಈ ಎರಡು ರಾಷ್ಟ್ರಗಳು ಎನ್ಕ್ಲೇವ್ಗಳನ್ನು ವರ್ಗಾವಣೆ ಮಾಡಿಕೊಂಡಿರೋದನ್ನು ನಾವು ಕಾಣ್ಬೋದಾಗಿದೆ. ಮ್ಯಾಪಲ್ಲಿ ಬ್ಲೂ ಕಲರ್ ಲೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಅದು ಭಾರತ ಮತ್ತು ಬಾಂಗ್ಲಾದೇಶ ಈ ಎರಡು ರಾಷ್ಟ್ರಗಳ ನಡುವಿನ ಗಡಿ ರೇಖೆ ಆಗಿದೆ. ಇನ್ನು ಅಲ್ಲಿ ಗ್ರೀನ್ ಕಲರಿಂದ ಹೈಲೈಟ್ ಆಗಿರುವಂಥ ಸಣ್ಣ ಸಣ್ಣ ಏರಿಯಾಗಳನ್ನು ಹೈಲೈಟ್ ಮಾಡಿದ್ದಾರಲ್ಲ, ಅವೆಲ್ಲವೂ ಕೂಡ ಬಾಂಗ್ಲಾದೇಶದ ಎನ್ಕ್ಲೇವ್ಗಳಾಗಿದ್ದಾವೆ. ಸಂಪೂರ್ಣವಾಗಿ ಭಾರತದಿಂದ ಸುತ್ತುವರೆದಿರೋದು ಕಂಡುಬರುತ್ತೆ. ಇನ್ನು ಆರೆಂಜ್ ಅಥವಾ ಲೈಟ್ ಆರೆಂಜ್ ಕಲರಿಂದ ಹೈಲೈಟ್ ಆಗಿರುವಂತಹ ಚಿಕ್ಕ ಚಿಕ್ಕ ಏರಿಯಾಗಳೇನಿದ್ದಾವಲ್ಲ, ಅವೆಲ್ಲವೂ ಕೂಡ ಭಾರತದ ಎನ್ಕ್ಲೇವ್ಸ್ಗಳಾಗಿದ್ದಾವೆ. ಅವು ಬಾಂಗ್ಲಾದೇಶದಿಂದ ಸುತ್ತುವರೆದಿರೋದು ಕಂಡುಬರುತ್ತೆ. ಇಂತಹ ಎನ್ಕ್ಲೇವ್ಗಳ ವರ್ಗಾವಣೆಗೆ ರಿಲೇಟೆಡ್ ಆಗಿರುವಂತಹ ತಿದ್ದುಪಡಿ 100ನೇ ತಿದ್ದುಪಡಿ ಅಂತ ಹೇಳೋದು. 2015ರಲ್ಲಿ ಈ ತಿದ್ದುಪಡಿಯ ಮೂಲಕ ಈ ಎನ್ಕ್ಲೇವ್ಗಳನ್ನು ಈ ಎರಡು ರಾಷ್ಟ್ರಗಳು ವರ್ಗಾಯಿಸ್ಕೊಳ್ಳೋದನ್ನು ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ ಒಂದು ಭಾರತ ಸಂವಿಧಾನದ ಮೊದಲನೇ ಭಾಗಕ್ಕೆ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಆಗಿರುವಂಥ ಮತ್ತೊಂದು ವಿಚಾರ ಏನಂದರೆ, ದೇಶೀಯ ಸಂಸ್ಥಾನಗಳನ್ನು ಭಾರತ ಒಕ್ಕೂಟಕ್ಕೆ ವಿಲೀನಗೊಳಿಸಿರೋದು ಮತ್ತು ಆಮೇಲೆ ದೇಶದಲ್ಲಿ ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಿರುವಂತಹ ವಿಚಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ 1947ರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ಬಿಡುತ್ತೆ. ಈ ಸಮಯದಲ್ಲಿ ಎರಡು ವಿಧವಾದ ರಾಜಕೀಯ ಘಟಕಗಳನ್ನು ನಾವು ನಮ್ಮ ದೇಶದಲ್ಲಿ ಕಾಣ್ಬೋದಾಗಿತ್ತು. ಆಲ್ರೆಡಿ ಮ್ಯಾಪ್ ಕಾಣಿಸ್ತಾ ಇದೆ ನಿಮಗೆ. ಮ್ಯಾಪಲ್ಲಿ ಎರಡು ಬೇರೆ ಬೇರೆ ಕಲರಿಂದ ಹೈಲೈಟ್ ಮಾಡಲಾಗಿದೆ. ಈವನ್ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಪೂರ್ವದಲ್ಲಿ ಭಾರತ ಅಂದರೆ ಇವತ್ತಿನ ಪಾಕಿಸ್ತಾನ, ಇವತ್ತಿನ ಬಾಂಗ್ಲಾದೇಶ ಮತ್ತು ಭಾರತ ಇವೆಲ್ಲವನ್ನು ಕೂಡ ಹೈಲೈಟ್ ಮಾಡಿದ್ದಾರೆ. ಓಕೆ, ಅಲ್ಲಿ ಪಿಂಕ್ ಕಲರಿಂದ ಹೈಲೈಟ್ ಆಗಿರುವಂತಹ ಏರಿಯಾ ಏನಿದೆ ಅಲ್ವಾ, ಆ ಏರಿಯಾದಲ್ಲಿ ದೇಶೀಯ ಸಂಸ್ಥಾನಗಳು ಆಳ್ವಿಕೆ ಮಾಡ್ತಾ ಇದ್ದು. ಅದನ್ನು ಹೊರತುಪಡಿಸಿದರೆ ರಿಮೈನಿಂಗ್ ಏರಿಯಾ ಅವೆಲ್ಲವೂ ಕೂಡ ನೇರವಾಗಿ ಬ್ರಿಟಿಷರಿಂದ ಆಳ್ವಿಕೆಗೆ ಒಳಪಟ್ಟಿತ್ತು. ಅಂದರೆ ಇಲ್ಲಿ ಎರಡು ವಿಧವಾದ ರಾಜಕೀಯ ಘಟಕಗಳಂದರೆ, ಒಂದು ಬ್ರಿಟಿಷ್ ಪ್ರಾವಿನ್ಸಸ್ ಅಂತ ಹೇಳೋದು, ಬ್ರಿಟಿಷರಿಂದ ನೇರ ಆಳ್ವಿಕೆಗೆ ಒಳಪಟ್ಟಂಥ ಪ್ರದೇಶ ಇತ್ತು. ಇನ್ನೊಂದು ಪ್ರಿನ್ಸ್ಲಿ ಸ್ಟೇಟ್ ಅಂದರೆ ದೇಶೀಯ ಸಂಸ್ಥಾನಗಳಿಂದ ಆಳ್ವಿಕೆ ನಡೆಸಲ್ಪಡ್ತಿದ್ದಂತಹ ಏರಿಯಾಗಳನ್ನು ಕಾಣ್ಬೋದು. ದೇಶೀಯ ಸಂಸ್ಥಾನಗಳು ಆ ಸ್ಥಳೀಯ ರಾಜ್ಯರಿಂದಲೇ ಆಳ್ವಿಕೆ ನಡೀತಾ ಇತ್ತು ಆ ಪ್ರದೇಶದಲ್ಲಿ. ಆದರೆ ಇವರು ಕೂಡ ಅಂತಿಮವಾಗಿ ಬ್ರಿಟನ್ ರಾಣಿಯ ಸಾರ್ವಭೌಮತ್ವಕ್ಕೆ ಒಳಪಟ್ಟಿದ್ರು ಅನ್ನುವಂಥ ವಿಚಾರ ಕೂಡ ನಾವು ಇತಿಹಾಸದಲ್ಲಿ ಅಭ್ಯಾಸ ಮಾಡ್ತೇವೆ. ಈ ರೀತಿ ಎರಡು ರಾಜಕೀಯ ಘಟಕಗಳನ್ನು ನಾವು ಕಾಣ್ಬೋದು. ಇದರಲ್ಲಿ ಪ್ರಿನ್ಸ್ಲಿ ಸ್ಟೇಟ್ನ ವಿಚಾರಕ್ಕೆ ಬಂದರೆ 1947ರಲ್ಲಿ ಏನು ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಬರುತ್ತಲ್ವ, ಈ ಕಾಯ್ದೆ ಈ ದೇಶೀಯ ಸಂಸ್ಥಾನಗಳಿಗೆ
ಮೂರು ಅವಕಾಶಗಳನ್ನು ಕಲ್ಪಿಸ್ಕೊಡುತ್ತೆ. ಅಂದರೆ ದೇಶ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ಜಾಯ್ನ್ ಆಗ್ಬೋದಾಗಿತ್ತು, ಅಥವಾ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗ್ಬೋದಿತ್ತು, ಇಲ್ಲವೇ ಸ್ವತಂತ್ರವಾಗಿ ಉಳಿಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಂದರೆ 1947 ಏನು ಭಾರತ ಸ್ವತಂತ್ರ ಕಾಯ್ದೆ ಇದೆ ಅಲ್ವಾ, ಈ ಕಾಯ್ದೆ ದೇಶೀಯ ಸಂಸ್ಥಾನಗಳಿಗೆ ಈ ರೀತಿ ಮೂರು ಅವಕಾಶಗಳನ್ನು ಅಥವಾ ಆಯ್ಕೆಗಳನ್ನು ನೀಡೋದನ್ನು ನಾವು ಕಾಣ್ತೇವೆ. ಆಲ್ರೆಡಿ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ ನಾವು ಆಲ್ರೆಡಿ ಫಸ್ಟ್ ಕ್ಲಾಸಲ್ಲಿ ಏನು ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಮತ್ತು ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಿದ್ದೇವಲ್ವಾ, ಆ ಕ್ಲಾಸಲ್ಲಿ ಕೂಡ ಸಾಕಷ್ಟು ಡೀಟೇಲ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಓಕೆ, ದೇಶದಲ್ಲಿ ಬಂದಾಗ ಈ ಮೂರು ಆಯ್ಕೆಗಳನ್ನು ದೇಶ ಸಂಸ್ಥಾನಗಳಿಗೆ ನೀಡಲಾಗುತ್ತೆ. ನಮ್ಮ ದೇಶದಲ್ಲಿದ್ದಂತಹ 552 ದೇಶೀಯ ಸಂಸ್ಥಾನಗಳಲ್ಲಿ 549 ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ವಿಲೀನ ಆಗ್ತವೆ. ಇಚ್ಛಾಪೂರ್ವಕವಾಗಿರ್ಬೋದು, ಅಥವಾ ಶಾಂತಿ ಮಾರ್ಗ ಇರ್ಬೋದು, ಅಥವಾ ಒತ್ತಡ ತಂತ್ರ, ಈ ರೀತಿ ಸ್ಪೆಷಲಿ ಈ ವಿಚಾರದಲ್ಲಿ ಬಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪಾತ್ರವನ್ನು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಆದರೆ ಮೂರು ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ವಿಲೀನ ಆಗಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದನ್ನು ಕಾಣ್ತೇವೆ, ಅಥವಾ ಹೆಚ್ಚು ಇಚ್ಛೆಯನ್ನು ತೋರಿಸೋದಿಲ್ಲ. ಸ್ಪೆಷಲಿ ಹೈದರಾಬಾದ್, ಜುನಾಗಢ್ ಮತ್ತು ಕಾಶ್ಮೀರ. ಆದರೆ ಈ ಮೂರು ಸಂಸ್ಥಾನಗಳು ಕೂಡ ಆ ನಂತರದ ಸಮಯದಲ್ಲಿ ಬೇರೆ ಬೇರೆ ವಿಧದಲ್ಲಿ ಭಾರತ ಒಕ್ಕೂಟಕ್ಕೆ ವಿಲೀನ ಆಗೋದನ್ನು ನಾವು ಕಾಣ್ತೇವೆ. ಜುನಾಗಢ್ ಸಂಸ್ಥಾನ ಜನಮತ ಗಣನೆ ಮೂಲಕ ಭಾರತ ಒಕ್ಕೂಟಕ್ಕೆ ವಿಲೀನ ಆಗುತ್ತೆ. ಕಾಶ್ಮೀರ ಸಂಸ್ಥಾನ ವಿಲೀನ ಸೂತ್ರಕ್ಕೆ ಸಹಿ ಹಾಕೋದ್ರ ಮೂಲಕ ಭಾರತ ಒಕ್ಕೂಟಕ್ಕೆ ವಿಲೀನ ಆಗುತ್ತೆ. ಇನ್ನು ಹೈದರಾಬಾದ್ ಸಂಸ್ಥಾನ ಆಪರೇಷನ್ ಪೋಲೋ ಕಾರ್ಯಾಚರಣೆ ಮೂಲಕ ಭಾರತ ಒಕ್ಕೂಟಕ್ಕೆ ವಿಲೀನ ಆಗೋದನ್ನು ನಾವು ಕಾಣ್ತೇವೆ. ಈ ರೀತಿ ಎಲ್ಲ ದೇಶೀಯ ಸಂಸ್ಥಾನಗಳು ಭಾರತ ಒಕ್ಕೂಟಕ್ಕೆ ವಿಲೀನ ಆಗೋದನ್ನು ನಾವು ಇತಿಹಾಸದಲ್ಲಿ ನೋಡ್ಬೋದಾಗಿದೆ. 1950ರಲ್ಲಿ ಭಾರತ ಸಂವಿಧಾನ ಇಂಡಿಯನ್ ಯೂನಿಯನ್ ಅನ್ನು 4 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಯಾವ ರೀತಿ 4 ಭಾಗಗಳಂದರೆ ಪಾರ್ಟ್ ಎ ಸ್ಟೇಟ್ಸ್, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಸ್ಟೇಟ್ಸ್ ಅಂತ 4 ಭಾಗಗಳಾಗಿ ಡಿವೈಡ್ ಮಾಡೋದನ್ನು ನಾವು ಕಾಣ್ತೇವೆ. ಯಾವ ಬೇಸ್ ಮೇಲೆ ಅಥವಾ ಯಾವ ಅಂಶಗಳನ್ನು ಆಧರಿಸಿ ಅಂತ ನೋಡ್ತಾ ಹೋದರೆ, ಪಾರ್ಟ್ ಎದಲ್ಲಿರುವಂತಹ ಸ್ಟೇಟ್ಸ್ ಅಂತೇನು ಗುರುತಿಸಿದ್ರಲ್ವಾ, ಆ ಎಲ್ಲ ಸ್ಟೇಟ್ಸ್ಗಳು ಬ್ರಿಟಿಷ್ ಇಂಡಿಯಾದಲ್ಲಿದ್ದಂತಹ 9 ಗವರ್ನರ್ ಪ್ರಾಂತ್ಯಗಳೇ ಆಗಿದ್ದು. ಆಲ್ರೆಡಿ ನಿಮಗೆ ಗೊತ್ತು, 1946-47 ಈ ಸಮಯದಲ್ಲಿ ಬಂದಾಗ ಬ್ರಿಟಿಷ್ ಇಂಡಿಯಾದಲ್ಲಿ ಒಟ್ಟು 11 ಗವರ್ನರ್ ಪ್ರಾಂತ್ಯಗಳಿರುವಂಥ ವಿಚಾರ ನಿಮಗೆಲ್ಲ ತಿಳಿದಿರುವಂಥದ್ದು. ಆಲ್ರೆಡಿ ಆ ಪ್ರಾಂತ್ಯಗಳು ಯಾವ ಅನ್ನೋದನ್ನು ಕೂಡ ನಾವು ಭಾರತ ಸಂವಿಧಾನದ ರಚನಾ ಸಭೆಗೆ ರಿಲೇಟೆಡ್ ಆಗಿರುವಂತಹ ಯೂನಿಟಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. 11 ಗವರ್ನರ್ ಪ್ರಾಂತ್ಯಗಳಿದ್ದು ಅಲ್ಲ, ಇಲ್ಲಿ ನೋಡಿದ್ರೆ 9 ಗವರ್ನರ್ ಪ್ರಾಂತ್ಯಗಳು ಕಾಣಿಸ್ತಾ ಇದ್ದಾವಲ್ಲ ಅಂತ ಅನಿಸ್ತಾ ಇರ್ಬೋದು. 2 ಗವರ್ನರ್ ಪ್ರಾಂತ್ಯಗಳು ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಿರ್ತವೆ. ಆ ಸಮಯದಲ್ಲಿ ಬಂದಾಗ ಪಾಕಿಸ್ತಾನದ ಏರಿಯಾದಲ್ಲಿ ಇರ್ತವೆ. ಹಾಗಾಗಿ ಅವೆರಡನ್ನು ತೆಗೆದ್ರೆ ರಿಮೈನಿಂಗ್ ಉಳಿಯೋದು 9. ಇದರಲ್ಲಿಯೂ ಕೂಡ ಬಂಗಾಳ, ಪಂಜಾಬ್ ಮತ್ತು ಅಸ್ಸಾಂನ ಕೆಲ ಏರಿಯಾವು ಕೂಡ 2 ರಾಷ್ಟ್ರಗಳ ಮಧ್ಯದಲ್ಲಿ ಡಿವೈಡ್ ಆಗೋದನ್ನು ನಾವು ಕಾಣ್ತೇವೆ. ಫೈನಲಿ 9 ಗವರ್ನರ್ ಪ್ರಾಂತ್ಯಗಳನ್ನು ಪಾರ್ಟ್ ಎ ಸ್ಟೇಟ್ಸ್ ಅಂತ ಗುರುತಿಸಲಾಗಿತ್ತು. ಇನ್ನು ಪಾರ್ಟ್ ಬಿ ಯಲ್ಲಿ ದೇಶೀಯ ಸಂಸ್ಥಾನಗಳನ್ನು ಕಾಣ್ತೇವೆ ನಾವು. ಅದರಲ್ಲೂ ಸ್ಪೆಷಲಿ ಶಾಸಕಾಂಗ ಹೊಂದಿರುವಂತಹ ದೇಶೀಯ ಸಂಸ್ಥಾನಗಳನ್ನು ನಾವು ಪಾರ್ಟ್ ಬಿ ಸ್ಟೇಟ್ಸ್ ಅಂತ ಗುರುತಿಸಿರೋದು ಕಂಡುಬರುತ್ತೆ. ಇನ್ನು ಪಾರ್ಟ್ ಸಿ ಯಲ್ಲಿ ಬಂದಾಗ ಚೀಫ್ ಕಮಿಷನರ್ ಪ್ರಾಂತ್ಯಗಳನ್ನು ನಾವು ಕಾಣ್ತೇವೆ. ಚೀಫ್ ಕಮಿಷನರ್ ಪ್ರಾಂತ್ಯಗಳಂತ ಬಂದಾಗ ಬ್ರಿಟಿಷ್ ಇಂಡಿಯಾದಲ್ಲಿ 4 ಚೀಫ್ ಕಮಿಷನರ್ ಪ್ರಾಂತ್ಯಗಳಿರೋದು ಕಂಡುಬರುತ್ತೆ. ಆದರೆ ಬಲೂಚಿಸ್ತಾನ್ ಪಾಕಿಸ್ತಾನದ ಏರಿಯಾದಲ್ಲಿರೋದ್ರಿಂದ ಅದನ್ನು ತೆಗೆದ್ರೆ ರಿಮೈನಿಂಗ್ ಉಳಿಯೋದು 3 ಚೀಫ್ ಕಮಿಷನರ್ ಪ್ರಾಂತ್ಯಗಳು. ಅವನ್ನೆಲ್ಲ ಸಿದಲ್ಲಿ ಗುರುತಿಸಲಾಗುತ್ತೆ. ಅದರ ಜೊತೆಗೆ ಕೇಂದ್ರದಿಂದ ಆಳಲ್ಪಡ್ತಿದ್ದಂತಹ ರಾಜ್ಯಪ್ರಭುತ್ವದ ರಾಜ್ಯಗಳನ್ನು ಕೂಡ ಇದರಲ್ಲಿ ಗುರುತಿಸಲಾಗಿತ್ತು. ಒಟ್ಟು 10 ಇಂತಹ ಏರಿಯಾಗಳನ್ನು ಇದರಲ್ಲಿ ಗುರುತಿಸಲಾಗುತ್ತೆ. ಇನ್ನು ಪಾರ್ಟ್ ಡಿ ಸ್ಟೇಟ್ ಬಂದರೆ ಇಲ್ಲಿ ಅಂಡಮಾನ್ ನಿಕೋಬಾರನ್ನು ಪ್ರತ್ಯೇಕವಾಗಿ ಗುರುತಿಸಲಾಗುತ್ತೆ. ಈ ರೀತಿ 1950ರಲ್ಲಿ ಸಂವಿಧಾನ ಏನು ಮಾಡುತ್ತೆ, ಅಥವಾ ಸಂವಿಧಾನ ಜಾರಿಗೆ ಬಂದಾಗ ಯೂನಿಯನ್ ಇಂಡಿಯಾವನ್ನು ಏನು ಮಾಡುತ್ತೆ, 4 ಸ್ಟೇಟ್ಸ್ಗಳಾಗಿ ಅಥವಾ 4 ಭಾಗಗಳಾಗಿ ಡಿವೈಡ್ ಮಾಡೋದನ್ನು ನಾವು ಕಾಣ್ತೇವೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಆಗಿರಬೇಕು. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ, ನಾವೇನು ಪ್ರೀವಿಯಸ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದೆವಲ್ವ, ಆ ಸ್ಟೇಟ್ಸ್ಗಳ ಪಟ್ಟಿಯನ್ನು ಕಾಣ್ಬೋದು ನೀವು. ಪಾರ್ಟ್ ಎದಲ್ಲಿ ಯಾವಿದ್ದು, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ನಲ್ಲಿದ್ದಂತಹ ಏರಿಯಾಗಳು ಅಥವಾ ಪ್ರಾಂತ್ಯಗಳು ಅಥವಾ ರಾಜ್ಯಗಳು ಯಾವಿದ್ದು ಅನ್ನೋದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೋದಾಗಿದೆ. ಸ್ಪೆಷಲಿ ಪಾರ್ಟ್ ಎ ನೋಡಿದ್ರೆ ಆಲ್ರೆಡಿ ನಾವೇನು ಸಂವಿಧಾನ ರಚನಾ ಸಭೆಗೆ ರಿಲೇಟೆಡ್ ಆಗಿರುವಂಥ ಯೂನಿಟಲ್ಲಿ ಡಿಸ್ಕಷನ್ ಮಾಡಿದ್ದೇವಲ್ವ, ಅವೇ ಪ್ರಾಂತ್ಯಗಳನ್ನು ಕಾಣ್ಬೋದು. 2 ಪ್ರಾಂತ್ಯಗಳು ಆಲ್ರೆಡಿ ನಾನು ಹೇಳಿದ ಹಾಗೆ ಪಾಕಿಸ್ತಾನದ ಏರಿಯಾದಲ್ಲಿರೋದ್ರಿಂದ ಅವೆರಡನ್ನೂ ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. 9 ಪ್ರಾಂತ್ಯಗಳನ್ನು ಕಾಣ್ಬೋದು. ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ 4 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಇದರಲ್ಲಿ ಸ್ಪೆಷಲಿ ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ ಬಂದಾಗ 2 ಪಾಯಿಂಟ್ಸ್ಗಳು ಹೆಚ್ಚು ಇಂಪಾರ್ಟೆಂಟ್ ಆಗ್ತವೆ. ಫಸ್ಟ್ ಆಫ್ ಆಲ್, ಮೈಸೂರು ಸಂಸ್ಥಾನ ಯಾವ ಗುಂಪಲ್ಲಿತ್ತು ಅಥವಾ ಯಾವ ಪಾರ್ಟಲ್ಲಿತ್ತು ಅಂತ ಕೇಳ್ಬೋದು. ಕೊಡಗು ಕೂಡ ನಮ್ಮ ರಾಜ್ಯದ ಜಿಲ್ಲೆ ಆಗಿರೋದ್ರಿಂದ ಕೊಡಗು ಬಗ್ಗೆ ಕೂಡ ನಿಮಗೆ ಕೇಳ್ಬೋದು. ಹಾಗೆ ಕ್ಲಿಯರ್ ಆಗಿರಬೇಕು, ಕೊಡಗು ಪಾರ್ಟ್ ಸಿ ಗ್ರೂಪಲ್ಲಿತ್ತು, ಮೈಸೂರು ಪಾರ್ಟ್ ಬಿ ಯಲ್ಲಿತ್ತು ಅನ್ನುವಂಥ ವಿಚಾರ ಕ್ಲಿಯರ್ ಆಗಿರಬೇಕು. ಮತ್ತು ರಿಮೈನಿಂಗ್ ಸಂಸ್ಥಾನಗಳ ಬಗ್ಗೆ ಕೂಡ ಮತ್ತು ರಿಮೈನಿಂಗ್ ಪ್ರಾಂತ್ಯಗಳಾಗಿರ್ಬೋದು ಅಥವಾ ಚೀಫ್ ಕಮಿಷನರ್ ಪ್ರಾಂತ್ಯಗಳ ಬಗ್ಗೆ ಕೂಡ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಕ್ಲಿಯರ್ ಆಗಿರಬೇಕು. ಈ ರೀತಿ 4 ಭಾಗಗಳಾಗಿ ಡಿವೈಡ್ ಮಾಡೋದನ್ನು ನಾವು ಕಾಣ್ತೇವೆ.
ಓಕೆ, 1947ರಲ್ಲಿ ದೇಶ ಸ್ವತಂತ್ರ ಆಯಿತು. ಅಷ್ಟೊತ್ತಿಗಾಗಲೇ ಇನ್ನೊಂದು ಬೇಡಿಕೆ ದೇಶದಲ್ಲಿ ಬರ್ತಾ ಇತ್ತು, ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಬೇಕು ಅಂತ. ಈ ವಿಷಯಕ್ಕಾಗಿ 1948ರಲ್ಲಿ ಭಾರತ ಸರ್ಕಾರ ಧಾರ್ ಆಯೋಗವನ್ನು ನೇಮಕ ಮಾಡುತ್ತೆ. ಎಸ್.ಕೆ. ಧಾರ್ ಅವರು ಇದರ ಅಧ್ಯಕ್ಷರಾಗಿರ್ತಾರೆ. ಹಾಗಾಗಿ ಇದಕ್ಕೆ ಅವ್ರ ಹೆಸರಿನಿಂದಲೇ ಕರೆಯಲಾಗುತ್ತೆ ಈ ಆಯೋಗಕ್ಕೆ, ಧಾರ್ ಆಯೋಗ ಅಂತ. ಈ ಆಯೋಗದಲ್ಲಿ ಇಬ್ಬರು ಸದಸ್ಯರಿರ್ತಾರೆ, ಪನ್ನಾಲಾಲ್ ಮತ್ತು ನಾರಾಯಣ್ ಲಾಲ್ ಅಂತ. ಒಬ್ಬ ಅಧ್ಯಕ್ಷರು ಮತ್ತು ಇಬ್ಬರು ಸದಸ್ಯರಿರ್ತಾರೆ. ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ, ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸೋದ್ರಿಂದ ದೇಶಕ್ಕೆ ಏನು ಸಾಧಕ ಮತ್ತು ಏನು ಬಾಧಕಗಳು ಉಂಟಾಗ್ತವೆ ಅನ್ನೋದನ್ನು ಪರಿಶೀಲಿಸಿ ವರದಿ ಸಲ್ಲಿಸೋದು ಈ ಆಯೋಗದ ಬಹುಮುಖ್ಯ ಉದ್ದೇಶ ಆಗಿರುತ್ತೆ. ಫೈನಲಿ ಧಾರ್ ಆಯೋಗ ತನ್ನ ವರದಿಯಲ್ಲಿ ಒಂದು ಅಂಶ ಸ್ಪಷ್ಟವಾಗಿ ಹೇಳುತ್ತೆ, ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸೋಕ್ಕಿಂತ ಅದರ ಬದಲಾಗಿ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನು ರಚಿಸೋದು ಹೆಚ್ಚು ಸೂಕ್ತ ಅನ್ನುವಂಥ ಒಂದು ವರದಿ ಅಥವಾ ಅಭಿಪ್ರಾಯವನ್ನು ತನ್ನ ವರದಿಯಲ್ಲಿ ವ್ಯಕ್ತಪಡಿಸೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಆಯೋಗದ ವರದಿಗೆ ದೇಶದಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗುತ್ತೆ. ಭಾಷಾವಾರು ರಾಜ್ಯ ರಚನೆಗೆ ಏನು ಹೋರಾಟ ಮಾಡ್ತಾ ಇದ್ರು ಅಥವಾ ಭಾಷಾವಾರು ರಾಜ್ಯ ರಚಿಸಬೇಕನ್ನುವಂಥ ಪ್ರಯತ್ನದಲ್ಲಿ ಯಾರಿದ್ರಲ್ವ ಅವರೆಲ್ಲರೂ ಕೂಡ ಇದಕ್ಕೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಭಾರತ ಸರ್ಕಾರ ಮತ್ತೊಂದು ಕಮಿಟಿಯನ್ನು ನೇಮಕ ಮಾಡುತ್ತೆ. ಈ ಕಮಿಟಿಯ ಹೆಸರು JVP ಕಮಿಟಿ ಅಂತ. 1948ರಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಲಾಗುತ್ತೆ. ಈ ಕಮಿಟಿಯಲ್ಲಿ ಜವಾಹರ್ಲಾಲ್ ನೆಹರು ಅವರಿದ್ದರು, ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಈ ಮೂವರನ್ನು ಒಳಗೊಂಡಿತ್ತು. ಈ ಕಮಿಟಿಗೆ ಯಾರೂ ಅಧ್ಯಕ್ಷರಂತಿರಲಿಲ್ಲ. ಹಾಗಾಗಿ ಈ ಕಮಿಟಿಯಲ್ಲಿದ್ದಂಥ ಮೂವರು ಸದಸ್ಯರ ಮೊದಲ ಅಕ್ಷರಗಳನ್ನು ಜೋಡಿಸಿಯೇ ಈ ಕಮಿಟಿಗೆ JVP ಕಮಿಟಿ ಅಂತ ಗುರುತಿಸಲಾಗುತ್ತೆ. 1949ರಲ್ಲಿ ಈ ಕಮಿಟಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಈ ಕಮಿಟಿಯ ವರದಿಯು ಕೂಡ ಬಹುತೇಕ ಧಾರ್ ಆಯೋಗ ತನ್ನ ವರದಿಯಲ್ಲಿ ಏನು ಸೂಚಿಸಿತ್ತಲ್ವ ಬಹುತೇಕ ಅದೇ ವಿಷಯವನ್ನು ಇದು ಕೂಡ ಶಿಫಾರಸು ಮಾಡುತ್ತೆ. ಅಂದರೆ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚಿಸುವಂಥ ಬೇಡಿಕೆಯನ್ನು ಇದು ತಿರಸ್ಕಾರ ಮಾಡುತ್ತೆ. ಹಾಗಾಗಿ ಈ ಕಮಿಟಿಯ ವರದಿಗೂ ಕೂಡ ವಿರೋಧ ವ್ಯಕ್ತವಾಗೋದನ್ನು ನಾವು ಕಾಣ್ತೇವೆ. ಈ ಸಮಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗೋದನ್ನು ನಾವು ಕಾಣ್ತೇವೆ. ಪೊಟ್ಟಿ ಶ್ರೀರಾಮುಲು ಅನ್ನುವಂತಹ ಒಬ್ಬ ಮಹಾನ್ ವ್ಯಕ್ತಿ ತೆಲುಗು ಭಾಷೆ ಮಾತನಾಡುವಂತಹ ಜನರಿಗಾಗಿ ಪ್ರತ್ಯೇಕ ರಾಜ್ಯ ರಚಿಸಬೇಕು ಅನ್ನುವಂಥ ಬೇಡಿಕೆಯನ್ನಿಟ್ಟು ಅಮರಣ ಅಂತ ಉಪವಾಸವನ್ನು ಆರಂಭಿಸ್ತಾರೆ. 1952ರ ಡಿಸೆಂಬರ್ 15ರಂದು ಮದ್ರಾಸ್ನಲ್ಲಿ ಇವರು ಅಮರಣಂತ ಉಪವಾಸವನ್ನು ಮಾಡ್ತಾನೆ ಸಾವನ್ನಪ್ತಾರೆ. ಯಾವಾಗ ಪುಟ್ಟಿ ಶ್ರೀರಾಮುಲು ಅವರು ಸಾವನ್ನಪ್ತಾರ ಆವಾಗ ತೆಲುಗು ಭಾಷೆ ಮಾತನಾಡುವ ಜನರನ್ನು ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರಲ್ವ ಅವರ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಂಡ್ಬಿಡುತ್ತೆ. ಹಾಗಾಗಿ ಭಾರತ ಸರ್ಕಾರ 1952ರ ಡಿಸೆಂಬರ್ 19ರಂದು ಆಂಧ್ರ ಪ್ರದೇಶ ರಾಜ್ಯ ರಚನೆಯ ಘೋಷಣೆಯನ್ನು ಹೊರಡಿಸ್ಬಿಡುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ವಾಂಚು ಆಯೋಗವನ್ನು ಕೂಡ ನೇಮಕ ಮಾಡುತ್ತೆ. ಅಂದರೆ ಆಂಧ್ರ ಪ್ರದೇಶ ರಾಜ್ಯದ ರಚನೆಗೆ ರಿಲೇಟೆಡ್ ಆಗಿ ವರದಿ ಕೊಡಲಿಕ್ಕೆ ವಾಂಚು ಆಯೋಗವನ್ನು ಕೂಡ ನೇಮಕ ಮಾಡುತ್ತೆ. ವಾಂಚು ಆಯೋಗದ ಶಿಫಾರಸ್ಸಿನ ಮೇರೆಗೆ ಅಥವಾ ಅದು ಸಲ್ಲಿಸಿರುವಂತಹ ವರದಿಯ ಆಧಾರದ ಮೇಲೆ 1953ರ ಅಕ್ಟೋಬರ್ 1ರಂದು ಆಂಧ್ರ ಪ್ರದೇಶ ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಮದ್ರಾಸ್ನಿಂದ ಪ್ರತ್ಯೇಕಗೊಂಡು ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗಿರೋದನ್ನು ನಾವು ಕಾಣ್ತೇವೆ. ಅಂದರೆ ತೆಲುಗು ಮಾತನಾಡುವಂಥ ಏರಿಯಾವನ್ನು ಮದ್ರಾಸ್ನಿಂದ ಬೇರ್ಪಡಿಸಿ ಆಂಧ್ರ ಪ್ರದೇಶ ರಾಜ್ಯವನ್ನು ರಚನೆ ಮಾಡಲಾಗುತ್ತೆ. ಓಕೆ, ಕರ್ನೂಲ್ ಇದರ ಆರಂಭಿಕ ರಾಜಧಾನಿಯಾಗಿತ್ತು. ಆಮೇಲೆ 1956ರಲ್ಲಿ ಹೈದರಾಬಾದ್ ಇದರ ರಾಜಧಾನಿಯಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಯಾವಾಗ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗುತ್ತೋ ಆವಾಗ ಭಾಷಾವಾರು ರಾಜ್ಯ ರಚನೆ ಬೇಡಿಕೆ ಮತ್ತಷ್ಟು ಹೆಚ್ಚಾಗಿಬಿಡುತ್ತೆ. ತೆಲುಗು ಮಾತನಾಡುವ ಜನರಿಗೆ ಒಂದು ಪ್ರತ್ಯೇಕ ರಾಜ್ಯ ರಚನೆ ಆಯಿತು ಅಂದಾಗ ಬೇರೆ ಭಾಷೆ ಮಾತನಾಡುವಂಥ ಜನರು ಕೂಡ ತಮ್ಮ ಭಾಷೆ ಮಾತನಾಡುವಂತಹ ಏರಿಯಾಕ್ಕೆ ರಿಲೇಟೆಡ್ ಆಗಿ ರಾಜ್ಯಗಳನ್ನು ರಚಿಸಲೇಬೇಕು ಅನ್ನುವಂಥ ಹೋರಾಟವನ್ನು ಮತ್ತಷ್ಟು ಅವರು ಸ್ಟ್ರಾಂಗ್ ಮಾಡ್ತಾರೆ. ಇದಕ್ಕಾಗಿ ಭಾರತ ಸರ್ಕಾರ ಸ್ಟೇಟ್ಸ್ ರಿಆರ್ಗನೈಸೇಷನ್ ಕಮಿಷನ್ ಅನ್ನು ನೇಮಕ ಮಾಡುತ್ತೆ. 1953ರಲ್ಲಿ ತ್ರಿಸದಸ್ಯ ಆಯೋಗ ಆಗಿತ್ತು. ಮೂವರನ್ನು ಒಳಗೊಂಡಿತ್ತು ಈ ಕಮಿಷನ್ನು. ಅಧ್ಯಕ್ಷರು ಫಜಲ್ ಅಲಿ ಆಗಿದ್ರು. ಹಾಗಾಗಿ ಈ ಆಯೋಗಕ್ಕೆ ಫಜಲ್ ಅಲಿ ಆಯೋಗ ಅಂತ ಕೂಡ ಕರೆಯಲಾಗುತ್ತೆ. ರಾಜ್ಯ ಪುನರ್ರಚನಾ ಆಯೋಗ ಅಂತ ಹೇಳ್ಬೋದು ಅಥವಾ ಫಜಲ್ ಅಲಿ ಆಯೋಗ ಅಂತ ಕೂಡ ಕರೆಯಲಾಗುತ್ತೆ. ಸದಸ್ಯರು ಯಾರಿದ್ರು ಅಂತ ನೋಡೋದಾದ್ರೆ KM ಪಣಿಕರ್ ಮತ್ತು HN ಕುಂಜರು ಅವರು ಇದರ ಸದಸ್ಯರಾಗಿದ್ದರು. ಈ ಆಯೋಗ 1955ರಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ. ಓಕೆ, ಸ್ಟೇಟ್ಸ್ ರಿಆರ್ಗನೈಸೇಷನ್ ಕಮಿಷನ್ ತನ್ನ ವರದಿಯ ಜೊತೆಗೆ ಕೆಲವೊಂದು ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ. ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮಿನಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರೋದು. ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚಿಸಬೇಕೆಂಬ ಬೇಡಿಕೆಯನ್ನು ಒಪ್ಕೊಂಡು ಬಿಡುತ್ತೆ ಈ ಆಯೋಗ. ಅದನ್ನು ತಿರಸ್ಕಾರ ಏನು ಮಾಡೋದಿಲ್ಲ. ಮುಂಚೆ ನೋಡಿದ್ರೆ ನಾವು ಧಾರ್ ಆಯೋಗ JVP ಕಮಿಟಿಯಲ್ಲಿ ಬಂದಾಗ ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸುವಂಥ ಬೇಡಿಕೆಗೆ ಅದು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿರೋದು ಕಂಡುಬರುತ್ತೆ. ಆದರೆ ಫಜಲ್ ಅಲಿ ಆಯೋಗ ಅದನ್ನು ಒಪ್ಕೊಂಡು ಬಿಡುತ್ತೆ. ಆದರೆ ಒಂದು ವಿಚಾರ ಸ್ಪಷ್ಟಪಡಿಸುತ್ತೆ, ಒಂದು ಭಾಷೆಗೆ ಒಂದು ರಾಜ್ಯ ಎಂಬ ಸಿದ್ಧಾಂತವನ್ನು ಇದು ತಿರಸ್ಕಾರ ಮಾಡುತ್ತೆ. ಅಂದರೆ
ಪ್ರತಿಯೊಂದು ಭಾಷೆ ಮಾತನಾಡುವ ಜನರಿಗೂ ಕೂಡ ಒಂದೊಂದು ರಾಜ್ಯ ರಚನೆ ಮಾಡ್ಕೊಂಡು ಹೋದರೆ ಭಾರತದಲ್ಲಿ ಅನೇಕ ಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ. ಆವಾಗ ದೇಶದಲ್ಲಿ ರಾಜ್ಯಗಳ ಸಂಖ್ಯೆ ಹೆಚ್ಚಾಗುತ್ತೆ, ಇದರಿಂದ ದೇಶದ ಐಕ್ಯತೆ ಸಮಗ್ರತೆಗೆ ಧಕ್ಕೆ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಒಂದು ಭಾಷೆಗೆ ಒಂದು ರಾಜ್ಯ ಅಂತಿಲ್ಲ, ಮೇಜರ್ ಆಗಿರುವಂಥ ಭಾಷೆಗಳನ್ನು ಪರಿಗಣಿಸಿ ಆ ಭಾಷೆಗೆ ರಿಲೇಟೆಡ್ ಆಗಿ ರಾಜ್ಯಗಳನ್ನು ರಚಿಸುವಂತಹ ಒಂದು ವಿಚಾರಕ್ಕೆ ಇದು ಬರುತ್ತೆ. ರಾಜ್ಯಗಳ ಪುನರ್ರಚನೆ ಸಂದರ್ಭದಲ್ಲಿ ದೇಶದ ಐಕ್ಯತೆಗೆ ಹೆಚ್ಚು ಆದ್ಯತೆ ನೀಡಬೇಕನ್ನುವಂಥ ವಿಚಾರ ಕೂಡ ಹೇಳುತ್ತೆ. ಫೈನಲಿ ಈ ಆಯೋಗ ತನ್ನ ವರದಿಯಲ್ಲಿ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳ ರಚನೆಗೆ ಶಿಫಾರಸ್ ಮಾಡೋದನ್ನು ನಾವು ಕಾಣ್ತೇವೆ. ಭಾರತ ಸರ್ಕಾರ ಈ ಆಯೋಗದ ವರದಿಯನ್ನು ಅನುಷ್ಠಾನಕ್ಕೆ ತರುತ್ತೆ. ಆದರೆ ಅನುಷ್ಠಾನಕ್ಕೆ ತರುವಂಥ ಸಂದರ್ಭದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಯ ಮೂಲಕ ಈ ಆಯೋಗದ ವರದಿಯನ್ನು ಅನುಷ್ಠಾನಕ್ಕೆ ತಂದಿರೋದನ್ನು ನಾವು ಕಾಣ್ತೇವೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ 7ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಕೂಡ 1956 ನವೆಂಬರ್ 1ರಂದು ಜಾರಿಗೆ ತರೋದನ್ನು ಕಾಣ್ತೇವೆ. ಫೈನಲಿ 1956 ನವೆಂಬರ್ 1ರಂದು ದೇಶದಲ್ಲಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಅನುಷ್ಠಾನಕ್ಕೆ ಬಂದಿರೋದನ್ನು ನಾವು ಕಾಣ್ಬೋದಾಗಿದೆ. ಹಾಗಾದರೆ 1956 ನವೆಂಬರ್ 1ರಂದು ದೇಶದಲ್ಲಿ ಅನುಷ್ಠಾನಕ್ಕೆ ಬಂದಂಥ ರಾಜ್ಯಗಳು ಯಾವುವು, ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅನ್ನೋದನ್ನು ನಾವು ಈ ಮ್ಯಾಪಲ್ಲಿ ನೋಡ್ಬೋದಾಗಿದೆ. 1956ರ ಭಾರತದ ರಾಜಕೀಯ ನಕಾಶೆ ನಾವು ನೋಡ್ಬೋದಾಗಿದೆ. 14 ರಾಜ್ಯಗಳಿದ್ದಾವೆ. ಮ್ಯಾಪಲ್ಲಿ ಆ 14 ರಾಜ್ಯಗಳು ನೀವು ಎಕ್ಸಾಕ್ಟಾಗಿ ಗುರುತಿಸ್ತಾ ಹೋಗಬೇಕು. ಏಕೆಂದರೆ ಆ ನಂತರವೂ ಕೂಡ ಕೆಲವೊಂದು ರಾಜ್ಯಗಳು ಹೊಸದಾಗಿ ಸೇರ್ಪಡೆ ಆಗಿರೋದು ಕಾಣ್ತೇವೆ, ಸ್ಥಾಪನೆ ಆಗಿರೋದು ಕಾಣ್ತೇವೆ, ಮತ್ತು ಇಂಟರ್ನಲ್ ಆಗಿ ಬಂದಾಗ ಇರುವಂಥ ರಾಜ್ಯಗಳನ್ನೇ ವಿಭಜಿಸಿ ಹೊಸ ರಾಜ್ಯ ರಚನೆ ಮಾಡಿರೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಓಕೆ, ಈ ಸ್ಲೈಡಲ್ಲಿ ಇನ್ನೂ ಕ್ಲಿಯರ್ ಆಗುತ್ತೆ. ನಿಮಗೆ ಲಿಸ್ಟು ಕೂಡ ಇದೆ ಮತ್ತು ಮ್ಯಾಪ್ ಕೂಡ ಇದೆ. ಓಕೆ, ನಾವು ಮ್ಯಾಪ್ ಬೇಸಿಂದ ನೋಡೋದಾದರೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಓಕೆ, ಪಂಜಾಬ್ ಬರುತ್ತೆ, ರಾಜಸ್ಥಾನ್ ಇದೆ, ಬಾಂಬೆ ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒರಿಸ್ಸಾ, ಮಧ್ಯಪ್ರದೇಶ್, UP, ಬಿಹಾರ್, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಈ 14 ರಾಜ್ಯಗಳ ಅಸ್ತಿತ್ವಕ್ಕೆ ಬರ್ತವೆ. ಅದರ ಜೊತೆಗೆ 6 ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಅಸ್ತಿತ್ವಕ್ಕೆ ಬರ್ತವೆ. 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಿಮಾಚಲ್ ಪ್ರದೇಶ, ಮಣಿಪುರ, ತ್ರಿಪುರಾವನ್ನು ಕೂಡ ನಾವು ಇಂಪಾರ್ಟೆಂಟ್ ಅಂತ ಗಮನಿಸಬೇಕು. ಏಕೆಂದರೆ 56ರಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕೆ ಬಂದಂತಹ ಹಿಮಾಚಲ್ ಪ್ರದೇಶ, ಮಣಿಪುರ ಮತ್ತು ತ್ರಿಪುರ ಆ ನಂತರ ಇವು ರಾಜ್ಯಗಳಾಗಿ ಕೂಡ ಅನುಷ್ಠಾನಕ್ಕೆ ಬರ್ತವೆ ಅಥವಾ ರಾಜ್ಯದ ಸ್ಥಾನವನ್ನು ಪಡ್ಕೊಂಡು ಬಿಡ್ತವೆ. ಈ ರೀತಿ 1956ರಲ್ಲಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಅಸ್ತಿತ್ವಕ್ಕೆ ಬರೋದನ್ನು ನಾವು ಕಾಣ್ತೇವೆ. ಓಕೆ, ಇದಾದ ನಂತರವೂ ಕೂಡ ಭಾಷಾವಾರು ರಾಜ್ಯ ರಚನೆ ಆಗಿರ್ಬೋದು ಅಥವಾ ಇರುವಂತಹ ರಾಜ್ಯಗಳಲ್ಲಿ ಹೊಸ ರಾಜ್ಯಗಳ ಅನುಷ್ಠಾನಕ್ಕೆ ಬಂದಿರೋದನ್ನು ನಾವು ಕಾಣ್ತೇವೆ. ಕೇವಲ ರಾಜ್ಯಗಳಷ್ಟೇ ಅಲ್ಲ, ಈವನ್ ಹೊಸದಾಗಿ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ರಚನೆ ಆಗಿರೋದನ್ನು ನಾವು ಕಾಣ್ತೇವೆ. ಇರುವಂತಹ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೆಲವೊಂದು ರಾಜ್ಯದ ಸ್ಥಾನಮಾನವನ್ನು ಪಡ್ಕೊಂಡಿರೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಸ್ಪೆಷಲಿ ಆ 2 ಮ್ಯಾಪನ್ನು ಅಬ್ಸರ್ವ್ ಮಾಡೋಣ. 1956ರ ಮ್ಯಾಪ್ ಒಂದು ಸೈಡ್ ಕಾಣಿಸ್ತಾ ಇದೆ, ಇನ್ನೊಂದು ಸೈಡಲ್ಲಿ ಇವತ್ತಿನ ಭಾರತದ ಪೊಲಿಟಿಕಲ್ ಮ್ಯಾಪನ್ನು ನಾವು ನೋಡ್ಬೋದಾಗಿದೆ. ಓಕೆ, ಸಾಕಷ್ಟು ಬದಲಾವಣೆ ಆಗಿರೋದನ್ನು ಕಾಣ್ತೇವೆ. ದೇಶದ ಒಳಭಾಗದಲ್ಲಿ ಬಂದಾಗಲೂ ಕೂಡ ಸಾಕಷ್ಟು ಬದಲಾವಣೆ ಕಂಡುಬರುತ್ತೆ. ಮತ್ತು ದೇಶದ ಹೊರಭಾಗ ಅಂದರೆ ಎಕ್ಸ್ಟರ್ನಲ್ ಬಾರ್ಡರ್ ಅಂತ ಬಂದಾಗ ಗೋವಾ, ಸಿಕ್ಕಿಂ ಇವೆಲ್ಲವೂ ಕೂಡ ನಾವು 56ರ ಮ್ಯಾಪಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ಇವತ್ತಿನ ಮ್ಯಾಪಲ್ಲಿ ನೋಡ್ಬೋದಾಗಿದೆ. ಈ ರೀತಿ ಸಾಕಷ್ಟು ಬದಲಾವಣೆ ಆಗಿರೋದನ್ನು ಕಂಡುಬರುತ್ತೆ. ಹಾಗಾದರೆ ಬನ್ನಿ, 1956ರ ನಂತರ ಸೇರ್ಪಡೆಯಾಗಿರುವ ಅಥವಾ ಸ್ಥಾಪನೆ ಆಗಿರುವಂತಹ ಅಥವಾ ದೇಶದ ಒಳಭಾಗದಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವಂತಹ ರಾಜ್ಯಗಳಾಗಿರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಡೀಟೇಲ್ ಆಗಿ ಸ್ವಲ್ಪ ನೋಡ್ತಾ ಹೋಗೋಣ. ಮೊದಲನೇದಾಗಿ ದೇಶದಲ್ಲಿ 14 ರಾಜ್ಯಗಳು ಆಲ್ರೆಡಿ 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂದು ಅಂತ ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ತೇವೆ. 15ನೇ ರಾಜ್ಯವಾಗಿ ಗುಜರಾತ್ 1960ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. 2 ಮ್ಯಾಪ್ ಕಾಣಿಸ್ತಾ ಇದ್ದಾವೆ ನಿಮಗೆ, 56ರ ನಕಾಶೆ ಮತ್ತು ಇವತ್ತಿನ ಭಾರತದ ಮ್ಯಾಪನ್ನು ನೋಡ್ಬೋದು. ಓಕೆ, 1956ರ ಭಾರತದ ಮ್ಯಾಪನ್ನು ನೋಡಿದಾಗ ಬಾಂಬೆ ರಾಜ್ಯ ಅಥವಾ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇವತ್ತಿನ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳೇನಿದ್ದಾವಲ್ವ ಆ ಏರಿಯಾವನ್ನು ಅಬ್ಸರ್ವ್ ಮಾಡಿದ್ರೆ ಆ 2 ರಾಜ್ಯಗಳು 56ರಲ್ಲಿ ಒಂದೇ ಬಾಂಬೆ ರಾಜ್ಯ ಅನ್ನುವಂಥ ಹೆಸರಲ್ಲಿ ಅನುಷ್ಠಾನಕ್ಕೆ ಬಂದಿರೋದು ಕಂಡುಬರುತ್ತೆ. ಆದರೆ ಆಮೇಲೆ ಈ ಭಾಗದಲ್ಲಿ ಬಂದಾಗ ಗುಜರಾತಿ ಭಾಷೆ ಮಾತನಾಡುವ ಜನರಿಗೆ ಪ್ರತ್ಯೇಕ ರಾಜ್ಯ ಬೇಕು ಅನ್ನುವಂಥ ಬೇಡಿಕೆ ಆರಂಭ ಆಗುತ್ತೆ. ಫೈನಲಿ 1960ರಲ್ಲಿ ಈ ಬಾಂಬೆ ರಾಜ್ಯವನ್ನು 2 ಭಾಗಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಒಂದು ಮಹಾರಾಷ್ಟ್ರ, ಇನ್ನೊಂದು ಗುಜರಾತ್ ಅಂತ ಅಸ್ತಿತ್ವಕ್ಕೆ ಬರುತ್ತೆ. ಗುಜರಾತ್ ದೇಶದ 15ನೇ ರಾಜ್ಯ ಅನ್ನುವಂತಹ ಒಂದು ಕೀರ್ತಿಗೆ ಅದು ಪಾತ್ರವಾಗುತ್ತೆ. ನೆಕ್ಸ್ಟ್ ದಾದ್ರಾ ಮತ್ತು ನಗರ್ ಹವೇಲಿ ವಿಚಾರಕ್ಕೆ ಬರೋದಾದರೆ 1954ರಲ್ಲಿ ಪೋರ್ಚುಗೀಸರಿಂದ ಇವು ಸ್ವಾತಂತ್ರ್ಯವನ್ನು ಪಡ್ಕೊಂಡು ಬಿಡ್ತವೆ. 1961ರಲ್ಲಾದಂಥ 10ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ದಾದ್ರಾ ಮತ್ತು ನಗರ್ ಹವೇಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕೆ ಬರ್ತವೆ. ಹಾಗಾದರೆ 54ರಿಂದ 61ರ ಅವಧಿವರೆಗೆ ಏನು ಬಿಟ್ವೀನ್ ಪೀರಿಯಡ್ ಇದೆ ಅಲ್ವಾ, ಆ ಸಮಯದಲ್ಲಿ ಅಲ್ಲಿನ ಆಡಳಿತ ಅಲ್ಲಿನ ಸ್ಥಳೀಯ ಜನರಿಂದ ಆಯ್ಕೆಯಾಗಿರುವಂಥ ಆಡಳಿತಗಾರರಿಂದ ನಡೆಸಲ್ಪಡ್ತಾ ಇತ್ತು.
ಫೈನಲಿ ಭಾರತಕ್ಕೆ ಸೇರ್ಪಡೆಯಾಗಿದ್ದು 61ರಲ್ಲಿ ಅನ್ನೋ ವಿಚಾರ ಕ್ಲಿಯರ್ ಆಗಿರಬೇಕು. ಕೇಂದ್ರಾಡಳಿತ ಪ್ರದೇಶವಾಗಿ ಇವು 61ರಲ್ಲಾದಂತಹ 10ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವವನ್ನು ಪಡ್ಕೊಂಡು ಬಿಡ್ತವೆ. ಗೋವಾ, ದಮನ್ ಮತ್ತು ದಿಯು ಈ 3 ಪ್ರದೇಶಗಳು ಕೂಡ ಪೋರ್ಚುಗೀಸರ ವಸಾಹತು ಕೇಂದ್ರಗಳಾಗಿದ್ದು 1961ರಲ್ಲಿ ಭಾರತ ಈ ಪ್ರದೇಶವನ್ನು ವಶಪಡಿಸ್ಕೊಂಡು ಬಿಡುತ್ತೆ. 1962ರಲ್ಲಾದಂತಹ 12ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಗೋವಾ, ದಮನ್ ಮತ್ತು ದಿಯು ಇವು ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕೆ ಬರ್ತವೆ. ಆದರೆ ಆಮೇಲೆ 1987ರಲ್ಲಿ ಗೋವಾ ದೇಶದ 25ನೇ ರಾಜ್ಯವಾಗಿ, ಅಂದರೆ ಗೋವಾ ಏನಾಗುತ್ತೆ ರಾಜ್ಯದ ಸ್ಥಾನವನ್ನು ಪಡ್ಕೊಂಡು ಬಿಡುತ್ತೆ. ದಮನ್ ಮತ್ತು ದಿಯು ಕೇಂದ್ರಾಡಳಿತ ಪ್ರದೇಶವಾಗಿ ಮುಂದುವರಿಯೋದನ್ನು ಸಹ ನಾವು ಕಾಣ್ತೇವೆ. ನೆಕ್ಸ್ಟ್ ಪುದುಚೇರಿಯ ವಿಚಾರಕ್ಕೆ ಬಂದರೆ, ಪುದುಚೇರಿ ಅಂದ ತಕ್ಷಣಕ್ಕೆ ನಮಗೆ ಮ್ಯಾಪಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕು, ಒಂದೇ ಕಡೆಗೆ ಏರಿಯಾ ಇಲ್ಲ, ಇದು ಕೂಡ ಬೇರೆ ಬೇರೆ ಭಾಗದಲ್ಲಿ ಹಂಚಿಕೆ ಆಗಿರೋದು ಕಂಡುಬರುತ್ತೆ. ಅಂದರೆ ಪುದುಚೇರಿ ಅಥವಾ ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಯಾನಮ್ ಈ 4 ಪ್ರದೇಶಗಳನ್ನು ಒಟ್ಟಾಗಿ ನಾವು ಪುದುಚೇರಿ ಅಂತ ಕರೆಯೋದು. 1954ರಲ್ಲಿ ಫ್ರೆಂಚರು ಈ ಪುದುಚೇರಿ ಏರಿಯಾ ಇದೆ ಅಲ್ವಾ, 4 ಪ್ರಾಂತ್ಯಗಳು ಕಾಣಿಸ್ತಾ ಇದ್ದಾವಲ್ವಾ, ಈ 4 ಏರಿಯಾವನ್ನು ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ. 1962ರವರೆಗೆ ವಶಪಡಿಸಿಕೊಂಡಂಥ ಪ್ರದೇಶ ಎಂಬ ಹೆಸರಿನಲ್ಲಿ ಆಡಳಿತ ನಡೆಸಲಾಗ್ತಾ ಇತ್ತು. ಫೈನಲ್ ಆಗಿ 14ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪುದುಚೇರಿ ಅಂದರೆ ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಯಾನಮ್ ಈ ಪ್ರದೇಶಗಳು ಕೇಂದ್ರಾಡಳಿತ ಅಂದರೆ ಟೋಟಲ್ ಒಂದೇ ಪುದುಚೇರಿ ಅನ್ನುವಂಥ ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕೆ ಬರೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ನಾಗಾಲ್ಯಾಂಡ್ 1963ರಲ್ಲಿ ದೇಶದ 16ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬರುತ್ತೆ. 15ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿದ್ದು ಗುಜರಾತು. ಆಮೇಲೆ ನಾವು ಕೇಂದ್ರಾಡಳಿತ ಪ್ರದೇಶಗಳಂತ ಕೆಲವೊಂದು ಸೇರ್ಪಡೆ ಆಗೋದನ್ನು ನಾವು ಕಾಣ್ತೇವೆ. ಇನ್ನು 16ನೇ ರಾಜ್ಯವಾಗಿ ನಾಗಾಲ್ಯಾಂಡ್ 1963ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಅಸ್ಸಾಂನ ಕೆಲ ಭೂಪ್ರದೇಶವನ್ನು ಪ್ರತ್ಯೇಕಗೊಳಿಸಿ ನಾಗಾಲ್ಯಾಂಡ್ ರಾಜ್ಯವನ್ನು ರಚನೆ ಮಾಡಲಾಗುತ್ತೆ. ನೆಕ್ಸ್ಟ್ ಹರಿಯಾಣ ಮತ್ತು ಚಂಡೀಗಢ ಇವು ಕೂಡ ಕ್ಲಿಯರ್ ಆಗಬೇಕು ನಿಮಗೆ. 1966ರಲ್ಲಿ ಪಂಜಾಬ್ ರಾಜ್ಯವನ್ನು ಬೇರ್ಪಡಿಸಿ ಪಂಜಾಬ್ನಿಂದ ಹರಿಯಾಣ ಅನ್ನುವಂತಹ ಒಂದು ಪ್ರತ್ಯೇಕ ರಾಜ್ಯವನ್ನು ರಚನೆ ಮಾಡಲಾಗುತ್ತೆ. ಇದು ಕೂಡ ಅಷ್ಟೇ ಭಾಷೆ ಆಧಾರದ ಮೇಲೆ ಅಂತ ಹೇಳ್ಬೋದು. ಅಂದರೆ ಪಂಜಾಬಿ ಮಾತನಾಡೋ ಜನರಿಗೆ ಒಂದು ಪ್ರತ್ಯೇಕ ರಾಜ್ಯ ಮತ್ತು ಹಿಂದಿ ಭಾಷೆ ಮಾತನಾಡೋ ಜನರಿಗೆ ಒಂದು ಪ್ರತ್ಯೇಕ ರಾಜ್ಯ ಅನ್ನುವಂತಹ ಅರ್ಥದಲ್ಲಿ ಹೋರಾಟ ಆರಂಭ ಆಗಿರುತ್ತೆ. ಹಾಗಾಗಿ ಹರಿಯಾಣ 17ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಇದೇ ಸಮಯದಲ್ಲಿ ಚಂಡೀಗಢ ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಹಾಗೆ ಕ್ಲಿಯರ್ ಆಗಿರಬೇಕು, 15ನೇ ರಾಜ್ಯ ಗುಜರಾತು, 16 ನಾಗಾಲ್ಯಾಂಡು, 17ನೇ ರಾಜ್ಯ ಹರಿಯಾಣ ಅನ್ನೋದು. ಇದರ ಜೊತೆಗೆ ಇದೇ ವರ್ಷ ಚಂಡೀಗಢ ಕೂಡ ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ನೆಕ್ಸ್ಟ್ ಹಿಮಾಚಲ್ ಪ್ರದೇಶದ ವಿಚಾರಕ್ಕೆ ನೋಡೋದಾದರೆ, ಹಿಮಾಚಲ್ ಪ್ರದೇಶ ಬೇಸಿಕ್ಲಿ 1956ರಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಆದರೆ 1971ರಲ್ಲಿ ಇದು ರಾಜ್ಯದ ಸ್ಥಾನವನ್ನು ಪಡ್ಕೊಂಡು ಬಿಡುತ್ತೆ. ಹೀಗಾಗಿ ಇದು ದೇಶದ 18ನೇ ರಾಜ್ಯ ಅನ್ನುವಂಥ ಕೀರ್ತಿಗೆ ಇದು ಪಾತ್ರವಾಗುತ್ತೆ. ಇದಾದ ನಂತರ 1972ರಲ್ಲಿ 3 ರಾಜ್ಯಗಳು ಅಸ್ತಿತ್ವಕ್ಕೆ ಬರ್ತವೆ. ಮಣಿಪುರ, ತ್ರಿಪುರ ಮತ್ತು ಮೇಘಾಲಯ. 19ನೇ ರಾಜ್ಯವಾಗಿ ಮಣಿಪುರ, ತ್ರಿಪುರ 20ನೇ ರಾಜ್ಯವಾಗಿ, ಮೇಘಾಲಯ 21ನೇ ರಾಜ್ಯವಾಗಿ 1972ನೇ ಇಸ್ವಿಯಲ್ಲಿ ಅನುಷ್ಠಾನಕ್ಕೆ ಬರೋದನ್ನು ಕಾಣ್ತೇವೆ. ಮಣಿಪುರ ಮತ್ತು ತ್ರಿಪುರ ಕೂಡ ಆರಂಭದಲ್ಲಿ ಬಂದ ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ಅನ್ನುವಂಥ ವಿಚಾರ ಕೂಡ ನಮಗೆ ತಿಳಿದಿರಬೇಕು. ನೆಕ್ಸ್ಟ್ ಸಿಕ್ಕಿಂ ವಿಚಾರಕ್ಕೆ ಬಂದರೆ, ಸಿಕ್ಕಿಂ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿದ್ದಂಥ ಒಂದು ರಾಜ್ಯ ಅಂತ ಹೇಳ್ಬೋದು. ಬೇಸಿಕ್ಲಿ 1947ರವರೆಗೂ ಕೂಡ ಸಿಕ್ಕಿಂ ಚೋಗ್ಯಾಲ್ ಅನ್ನುವಂಥ ಒಂದು ಅರಸುಮನೆತನಕ್ಕೆ ಆಳ್ವಿಕೆಗೆ ಒಳಪಟ್ಟಂಥ ಒಂದು ಸಂಸ್ಥಾನ ಆಗಿತ್ತು. 1947ರಲ್ಲಿ ಸಿಕ್ಕಿಂ ಪ್ರೊಟೆಕ್ಟೊರೇಟ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಸ್ಟೇಟ್ ಆಗಿ ಅಸ್ತಿತ್ವಕ್ಕೆ ಬರುತ್ತೆ. ಅಂದರೆ ಸಿಕ್ಕಿಂನ ಬಹುತೇಕ ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂಪರ್ಕ ವ್ಯವಸ್ಥೆಯನ್ನು ನಿಭಾಯಿಸುವಂಥ ಜವಾಬ್ದಾರಿ ಭಾರತ ಸರ್ಕಾರ ತೆಗೆದುಕೊಂಡು ಬಿಡುತ್ತೆ. ಇಂಟರ್ನಲ್ ವಿಚಾರ ಬಂದಾಗ ಅಲ್ಲಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ಲಾಗ್ತಾ ಇತ್ತು. 1974ರಲ್ಲಿ ಸಿಕ್ಕಿಂ ಭಾರತದೊಂದಿಗೆ ಸೇರ್ಪಡೆಯಾಗುವ ಆಸೆಯನ್ನು ವ್ಯಕ್ತಪಡಿಸುತ್ತೆ. ಹಾಗಾಗಿ 35ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಈ ತಿದ್ದುಪಡಿಯ ಮೂಲಕ ಸಿಕ್ಕಿಂ ಅಸೋಸಿಯೇಟ್ ಸ್ಟೇಟ್ ಅನ್ನುವಂಥ ಸ್ಥಾನವನ್ನು ಪಡ್ಕೊಂಡು ಬಿಡುತ್ತೆ. ಆದರೆ ಇದಾದ 1 ವರ್ಷದಲ್ಲಿಯೇ ಸಿಕ್ಕಿಂನ ಜನತೆ ಜನಮತಗಣನೆಯ ಮೂಲಕ ಭಾರತಕ್ಕೆ ಸೇರ್ಪಡೆ ಆಗುವಂಥ ಅಭಿಪ್ರಾಯ ಅಥವಾ ಅಭಿಮತವನ್ನು ವ್ಯಕ್ತಪಡಿಸ್ತಾರೆ. ಫೈನಲಿ 36ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 1975ರಲ್ಲಿ ಸಿಕ್ಕಿಂ ಭಾರತಕ್ಕೆ ಸೇರ್ಪಡೆ ಆಗುತ್ತೆ. ಇದು 22ನೇ ರಾಜ್ಯವಾಗಿ ಅಸ್ತಿತ್ವವನ್ನು ಪಡ್ಕೊಂಡು ಬಿಡುತ್ತೆ. ಇಷ್ಟು ವಿಚಾರ ಸಿಕ್ಕಿಂಗೆ ರಿಲೇಟೆಡ್ ಆಗಿ ಕ್ಲಿಯರ್ ಆಗಿ ತಿಳಿದಿರಬೇಕು. ನೆಕ್ಸ್ಟ್ 1987ರಲ್ಲಿ 3 ರಾಜ್ಯಗಳ ಅಸ್ತಿತ್ವಕ್ಕೆ ಬರ್ತವೆ. ಮಿಜೋರಾಂ, ಅರುಣಾಚಲ್ ಪ್ರದೇಶ ಮತ್ತು ಗೋವಾ ಅನ್ನೋದು. 23ನೇ ರಾಜ್ಯವಾಗಿ ಮಿಜೋರಾಂ ಅಸ್ತಿತ್ವಕ್ಕೆ ಬರುತ್ತೆ. 24ನೇ ರಾಜ್ಯವಾಗಿ ಅರುಣಾಚಲ್ ಪ್ರದೇಶ ಅಸ್ತಿತ್ವಕ್ಕೆ ಬರುತ್ತೆ. 25ನೇ ರಾಜ್ಯವಾಗಿ ಗೋವಾ ಅಸ್ತಿತ್ವಕ್ಕೆ ಬರುತ್ತೆ. ಆಲ್ರೆಡಿ ನಾನು ಗೋವಾ ವಿಚಾರದಲ್ಲಿ ಹೇಳಿದ್ದೆ. ಗೋವಾ 25ನೇ ರಾಜ್ಯವಾಗಿ 1987ರಲ್ಲಿ ರಾಜ್ಯದ ಸ್ಥಾನವನ್ನು ಪಡ್ಕೊಂಡು ಬಿಡುತ್ತೆ. ಇದಕ್ಕಿಂತ ಪೂರ್ವದಲ್ಲಿ ಇದು ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ಗೋವಾ, ದಮನ್ ಮತ್ತು ದೀವ್ ಅಂತ. ಗೋವಾ ಸಪ್ರೇಟ್ ಆಗಿ ರಾಜ್ಯದ ಸ್ಥಾನವನ್ನು ಪಡ್ಕೊಂಡು ಬಿಡುತ್ತೆ. ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶವಾಗಿ ಮುಂದುವರೆಯೋದನ್ನು ನಾವು ನೋಡ್ತೇವೆ.
ಇದಾದ ನಂತರ 2000 ಇಸ್ವಿಯಲ್ಲಿ ಮತ್ತೆ 3 ಹೊಸದಾಗಿ ರಾಜ್ಯಗಳ ಅಸ್ತಿತ್ವಕ್ಕೆ ಬರ್ತವೆ. 26ನೇ ರಾಜ್ಯವಾಗಿ ಛತ್ತೀಸ್ಗಢ ಅಸ್ತಿತ್ವಕ್ಕೆ ಬರುತ್ತೆ. ಮಧ್ಯಪ್ರದೇಶ ರಾಜ್ಯದಿಂದ ಇದನ್ನು ಪ್ರತ್ಯೇಕಗೊಳಿಸಲಾಗುತ್ತೆ. 27ನೇ ರಾಜ್ಯವಾಗಿ ಉತ್ತರಾಖಂಡ್ ಅಸ್ತಿತ್ವಕ್ಕೆ ಬರುತ್ತೆ. ಉತ್ತರ ಪ್ರದೇಶ ರಾಜ್ಯದಿಂದ ಪ್ರತ್ಯೇಕಗೊಳ್ಳುತ್ತೆ. 28ನೇ ರಾಜ್ಯವಾಗಿ ಜಾರ್ಖಂಡ್ ಅಸ್ತಿತ್ವಕ್ಕೆ ಬರುತ್ತೆ. ಇದು ಬಿಹಾರ್ನಿಂದ ಪ್ರತ್ಯೇಕಗೊಳ್ಳುತ್ತೆ. ಮ್ಯಾಪ್ ನೋಡಿದ್ರು ಕೂಡ ನೀವು ಮ್ಯಾಪಲ್ಲಿ ಕೂಡ ಆ ಸ್ಟೇಟ್ಸ್ಗಳನ್ನು ಹೈಲೈಟ್ ಮಾಡಿರೋದನ್ನು ನಾವು ಕಾಣ್ಬೋದಾಗಿದೆ. ಇನ್ನು 2014ರಲ್ಲಿ ತೆಲಂಗಾಣ ದೇಶದ 29ನೇ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬರುತ್ತೆ. ಆಲ್ರೆಡಿ ಈ ಕ್ಲಾಸ್ನ ಆರಂಭದಲ್ಲಿ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. 2014ರಲ್ಲಿ ಆಂಧ್ರ ಪ್ರದೇಶ ರಾಜ್ಯವನ್ನು ಪ್ರತ್ಯೇಕಗೊಳಿಸಿ ತೆಲಂಗಾಣ ಅನ್ನುವಂಥ ಒಂದು ಹೊಸ ರಾಜ್ಯವನ್ನು ರಚನೆ ಮಾಡಲಾಗುತ್ತೆ. ಈ ಮೂಲಕ ತೆಲಂಗಾಣ ದೇಶದ 29ನೇ ರಾಜ್ಯವಾಗಿ ಅಸ್ತಿತ್ವವನ್ನು ಪಡ್ಕೊಂಡ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಇದರ ನಂತರ ಆದಂತಹ ಇನ್ನಿತರ ಬೆಳವಣಿಗೆ ನೋಡೋದಾದರೆ ಜಮ್ಮು ಕಾಶ್ಮೀರ ರಾಜ್ಯ ನಿಮಗೆಲ್ಲ ಗೊತ್ತಿರುವ ಹಾಗೆ 1956ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಆದರೆ ಈ ಜಮ್ಮು ಕಾಶ್ಮೀರ ರಾಜ್ಯವನ್ನು 2019ರ ಜಮ್ಮು ಮತ್ತು ಕಾಶ್ಮೀರ ಪುನರ್ರಚನಾ ಕಾಯ್ದೆಯ ಮೂಲಕ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಅನ್ನುವಂಥ 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ರಚನೆ ಮಾಡಲಾಗುತ್ತೆ. ಅಂದರೆ ಜಮ್ಮು ಕಾಶ್ಮೀರ ರಾಜ್ಯವನ್ನು 2 ಭಾಗಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಕೇವಲ 2 ಭಾಗ ಡಿವೈಡ್ ಮಾಡೋದಷ್ಟೇ ಅಲ್ಲ, 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ಅದನ್ನು ವಿಭಜನೆ ಮಾಡಲಾಗುತ್ತೆ. ಜಮ್ಮು ಮತ್ತು ಕಾಶ್ಮೀರ ಅನ್ನೋದು ಒಂದು ಕೇಂದ್ರಾಡಳಿತ ಪ್ರದೇಶ ಮತ್ತು ಲಡಾಖ್ ಅನ್ನೋದು ಒಂದು ಕೇಂದ್ರಾಡಳಿತ ಪ್ರದೇಶ. ಮ್ಯಾಪಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಎರಡೂ ಕೂಡ ಡಿಫ್ರೆಂಟ್ ಕಲರಿಂದ ಹೈಲೈಟ್ ಮಾಡಲಾಗಿದೆ. ಇದರಿಂದ ದೇಶದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 9ಕ್ಕೆ ಏರಿಕೆ ಆಗಿಬಿಡುತ್ತೆ. ಇದಾದ ನಂತರ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗುತ್ತೆ. ಏನಂದರೆ ದಾದ್ರಾ ಮತ್ತು ನಗರ್ ಹವೇಲಿ ಹಾಗೂ ದಮನ್ ಮತ್ತು ದಿಯು ಇವೆರಡು ಬೇರೆ ಬೇರೆ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದು, ಆದರೆ ಇವೆರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ಏನು ಮಾಡ್ತಾರೆ, ಮರ್ಜ್ ಮಾಡಿ ಒಂದೇ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರಚನೆ ಮಾಡಲಾಗುತ್ತೆ. ಇದಕ್ಕಾಗಿ ಭಾರತದ ಸಂಸತ್ತು 2019ರಲ್ಲಿ ಕಾಯ್ದೆಯೊಂದನ್ನು ಜಾರಿಗೆ ತರುತ್ತೆ. ಈ ಕಾಯ್ದೆಯ ಪರಿಣಾಮವಾಗಿ 2020ರಲ್ಲಿ ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ದಿಯು ಇವೆರಡನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನು ಮರ್ಜ್ ಮಾಡಿ ಒಂದೇ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರಚನೆ ಮಾಡಲಾಗುತ್ತೆ. 2020ರಲ್ಲಿ ಇದು ಜಾರಿಗೆ ಬಂದಿದ್ದು, ಕಾಯ್ದೆ 2019ರಲ್ಲೇ ಪಾಸ್ ಆಗಿರುತ್ತೆ. ಹೀಗಾಗಿ ದೇಶದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8ಕ್ಕೆ ಇಳಿಕೆ ಆಗಿಬಿಡುತ್ತೆ. ಓಕೆ, ಇವಿಷ್ಟು ಬೆಳವಣಿಗೆಯನ್ನು ನಾವು ಸ್ಪೆಷಲಿ 1956ರ ನಂತರ ನಮ್ಮ ದೇಶದಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವಂಥ ರಾಜ್ಯಗಳಾಗಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಸ್ಥಾನ ಪಡ್ಕೊಂಡಿರೋದಾಗಿರ್ಬೋದು ಅಥವಾ ಜಮ್ಮು ಕಾಶ್ಮೀರ ರಾಜ್ಯವನ್ನು 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ಡಿವೈಡ್ ಆಗಿರೋದನ್ನು ನಾವು ಕಾಣ್ಬೋದಾಗಿದೆ. ಪ್ರಸ್ತುತ ಪ್ರೆಸಿಡೆಂಟ್ ಆಗಿ ನೋಡೋದಾದರೆ ದೇಶದಲ್ಲಿ ಒಟ್ಟು 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಿರೋದನ್ನು ಕಾಣ್ಬೋದು. ಆ ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಅಲ್ಲಿ ಪ್ರತಿಯೊಂದು ರಾಜ್ಯವನ್ನು ಪ್ರತಿಯೊಂದು ಕೇಂದ್ರಾಡಳಿತ ಪ್ರದೇಶವನ್ನು ಕೂಡ ಬೇರೆ ಬೇರೆ ಕಲರಿಂದ ಹೈಲೈಟ್ ಮಾಡಿದ್ದೇವೆ. ಅವುಗಳ ರಾಜಧಾನಿಯನ್ನು ಕೂಡ ನೀವು ಆ ಮ್ಯಾಪಲ್ಲಿ ನೋಡ್ಬೋದಾಗಿದೆ. ಓಕೆ, ಭಾರತ ಸಂವಿಧಾನದ ಮೊದಲನೇ ಭಾಗಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನೊಂದು ವಿಚಾರವೇನೆಂದರೆ, ಆಲ್ರೆಡಿ ನಿಮಗೆ ಗೊತ್ತಿದೆ, ಭಾರತ ಸಂವಿಧಾನದ 3ನೇ ವಿಧಿಯ ಪ್ರಕಾರ ಸಂಸತ್ತು ಯಾವುದೇ ರಾಜ್ಯದ ಹೆಸರನ್ನು ಕೂಡ ಬದಲಾಯಿಸಬಹುದಂತ. ಒಂದು ಆರ್ಡಿನರಿ ಬಿಲ್ಲನ್ನು ಪಾಸ್ ಮಾಡುವ ಮೂಲಕ ರಾಜ್ಯಗಳ ಹೆಸರನ್ನು ಬದಲಾಯಿಸಬಹುದು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಹೆಸರನ್ನು ಕೂಡ ಬದಲಾಯಿಸಬಹುದಾಗಿದೆ. ಲಿಸ್ಟ್ ನಿಮಗೆ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ. ಓಲ್ಡ್ ನೇಮ್ ಆಫ್ ಸ್ಟೇಟ್ಸ್ ಆರ್ ಯೂನಿಯನ್ ಟೆರಿಟರಿ ಅಂತ, ಮತ್ತು ನ್ಯೂ ನೇಮ್ ಆಫ್ ಸ್ಟೇಟ್ಸ್ ಆರ್ ಯೂನಿಯನ್ ಟೆರಿಟರಿ ಅಂತ, ಮತ್ತು ಯಾವ ವರ್ಷದಲ್ಲಿ ಹೆಸರು ಬದಲಾವಣೆ ಆಯಿತು ಅನ್ನುವಂಥ ಪಟ್ಟಿ ನಿಮಗೆ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ಯುನೈಟೆಡ್ ಪ್ರಾವಿನ್ಸಸ್ ಅಂತಿತ್ತು ಮುಂಚೆ, ಅದನ್ನು ಉತ್ತರ ಪ್ರದೇಶ ಅಂತ 1950ರಲ್ಲಿ ಬದಲಾಯಿಸಲಾಗುತ್ತೆ. ಇನ್ನು ಮದ್ರಾಸ್ ಆಲ್ರೆಡಿ ಗೊತ್ತು, ಫೇಮಸ್ ಆಗಿರೋದು. ಇದನ್ನು ತಮಿಳುನಾಡು ಅಂತ ಬದಲಾಯಿಸಲಾಗುತ್ತೆ. ಮುಂಚೆ ಇವತ್ತಿನ ತಮಿಳುನಾಡಿಗೆ ಮದ್ರಾಸ್ ರಾಜ್ಯ ಅಂತಲೇ ಕರೆಯಲಾಗ್ತಾ ಇತ್ತು. ಇನ್ನು ಮೈಸೂರು ಆಲ್ರೆಡಿ ಗೊತ್ತು. ಆಮೇಲೆ 1973ರಲ್ಲಿ ಇದನ್ನು ಕರ್ನಾಟಕ ಅಂತ ಹೆಸರು ಬದಲಾವಣೆ ಮಾಡಲಾಗುತ್ತೆ. ಈ ರೀತಿ ಇನ್ನೂ ಕೆಲವೊಂದು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳ ಹೆಸರು ಬದಲಾವಣೆ ಆಗಿರೋದು ಯಾವ ವರ್ಷದಲ್ಲಿ ಬದಲಾಯಿಸಲಾಯಿತು ಅನ್ನುವಂತಹ ವಿಚಾರವನ್ನು ಕೂಡ ನೀವು ನೋಡ್ಬೋದಾಗಿದೆ. ಓಕೆ, ಇದಿಷ್ಟು ವಿಚಾರಗಳು ಭಾರತ ಸಂವಿಧಾನದ ಮೊದಲನೇ ಭಾಗಕ್ಕೆ ರಿಲೇಟೆಡ್ ಆಗಿರೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.